ನಿಮಗೂ ಕೂಡ ವರ್ಕ್ ಮಾಡಿ ಅಂತ ಕೊಟ್ಟಿದ್ದು ಟೀಮ್ ಬಿಲ್ಡರ್ ಬೋನಸ್. ಸೊ ಇದು ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ ಅಪ್ ಟು GBD ತನಕ 9 ಜನರೇಷನ್ ತನಕ ಸಿಗುತ್ತೆ. ಸೊ ಜನರೇಷನ್ ಇಸ್ ನಥಿಂಗ್ ಬಟ್ ಆಲ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಹೋಲ್ಡರ್ಸ್ ಈಸ್ ಜನರೇಷನ್. ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಇದ್ರೆ ಅದು ಜನರೇಷನ್ ಅಲ್ಲ ಅಂತ ನಾವು ನೋಡಿದ್ದು. ಸೊ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಟೈಟಲ್ಗೆ ನಾವು ರೋಲ್ ಅಪ್ ಅಂತ ನೋಡ್ತೀವಿ, ಟೈಟಲ್ ಮಾತ್ರ ರೋಲ್ ಅಪ್. ಇನ್ಕಮ್ ಅಂತ ಬಂದಾಗ ಇದರಲ್ಲಿ ಡೈನಾಮಿಕ್ ಕಂಪ್ರೆಷನ್ ಅಂದ್ರೆ ರೋಲ್ ಡೌನ್ ಅಂಡ್ ರೋಲ್ ಅಪ್ ಎರಡೂ ಕೂಡ ಆಗುತ್ತೆ. ಓಕೆ, so now we are live on Facebook and we are ready to go. My internet connection is as of now it's unstable. Yes. ಓಕೆ, ಹಾಗೇನೆ ನಾವು ಟೀಮ್ ಬಿಲ್ಡರ್ ಬೋನಸ್ ನಾವು ನಿನ್ನೆ ಹೇಳಿದ್ದು. ಟೀಮ್ ಬಿಲ್ಡರ್ ಬೋನಸ್ ಬೇಸಿಕಲಿ ವಿಲ್ ಗಿವ್ ಯು 2 rupees 40 paisa ಅಂತ ನೋಡಿದ್ವಿ. ಒಂದು ಟೀಮ್ ಬಿಲ್ಡರ್ ಬೋನಸ್ ಈಸ್ ಈಕ್ವಲ್ಸ್ ಟು 2 rupees 40 paisa. ಸೊ 2 rupees 40 paisa ಇವಾಗ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ 2 rupees 40 paisa ಹೇಗೆ? ಸೊ ಟೀಮ್ ಬಿಲ್ಡರ್ ಬೋನಸ್ ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಆಲ್ರೆಡಿ ನೋಡಿದ್ವಿ. ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ ಕ್ಯಾಲ್ಕುಲೇಷನ್, ಅದರಲ್ಲಿ ನಾವು 80 paisa ಅಂತ ಇಂಡೆಕ್ಸ್ ತಗೊಂಡಿವಿ. ಸೊ ಒಂದು 80 paisa ಆಯ್ತು 2 rupees 40 paisa. ಹಾಗೇನೆ ಇದೇ ಟೀಮ್ ಬಿಲ್ಡರ್ ಬೋನಸ್ ಮೇಲೆ ನಮ್ಮ ಟ್ರಾವೆಲ್ ಫಂಡ್ ಕೂಡ ಡಿಪೆಂಡ್ ಆಗಿದೆ. ಸೊ ಎಲ್ಲಾ ಟ್ರಾವೆಲ್ ಫಂಡ್ ಕ್ಯಾಲ್ಕುಲೇಷನ್ ಕೂಡ ಆಗೋದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮೇಲೆನೆ. ಓಕೆ, ಸೊ ಟ್ರಾವೆಲ್ ಫಂಡ್ ತಗೋಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಎನಿ ಮಂತ್ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಯಾರೆಲ್ಲ ಬರ್ತಾರೆ, ಸೊ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಹೋಲ್ಡರ್ಸ್ಗೆ ನಾವು ಟ್ರಾವೆಲ್ ಫಂಡ್ ಇಶ್ಯೂ ಮಾಡ್ತೀವಿ. ಸೊ ಈ ಒಂದು ಟ್ರಾವೆಲ್ ಫಂಡ್ ಇಶ್ಯೂ ಆಗೋದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮೇಲೆನೆ. ಓಕೆ, password error, I don't know how, so it's the same password Lakpati. So caps lock ಆಗಿದೆ ಪಾಸ್ವರ್ಡ್, ಅದನ್ನ ಚೆಕ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಚೇಂಜ್ ಮಾಡಿಲ್ಲ, ಸೇಮ್ ಪಾಸ್ವರ್ಡ್ LAKHPATHI Lakpati is the password. Okay, so 100 and above already ಜಾಯ್ನ್ ಆಗಿದ್ದಾರೆ ಅಂತ ಹೇಳಿದ್ರೆ I think if they don't have any issues, others should also not have such issues. ಸೊ ಟ್ರಾವೆಲ್ ಫಂಡ್ ಬೇಸಿಕಲಿ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ ಅವರಿಗೆ ಕೊಡುವಂತ ಒಂದು ಇನ್ಕಮ್, ಇಲ್ಲ ಅಂತ ಹೇಳಿದ್ರೆ ಒಂದು ಪಾಯಿಂಟ್ಸ್. ಈ ಟ್ರಾವೆಲ್ ಫಂಡ್ ನ ಯಾರೆಲ್ಲ ತಗೊಳ್ತಾರೆ ಇದು ಇನ್ಕಮ್ ಆಗಿ ನಾವು ಇಶ್ಯೂ ಮಾಡೋದಿಲ್ಲ, ಇದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಆಸ್ ಆಫ್ ನೋ ಅಕ್ಟೋಬರ್, ನವೆಂಬರ್ ಅಂಡ್ ಡಿಸೆಂಬರ್ ಈ 3 ತಿಂಗಳಲ್ಲಿ ಯಾರೆಲ್ಲ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಬರ್ತಾರೆ ಅವ್ರಿಗೆ ಮ್ಯಾಕ್ಸಿಮಮ್ ಅಪ್ ಟು 50,000 ಅವ್ರಿಗೆ ಏನು ಟ್ರಾವೆಲ್ ಫಂಡ್ ಆ ಮಂತ್ ಅಲ್ಲಿ ಸಿಗುತ್ತೆ, ಆ ಮಂತ್ ಇಂದ ಮಾತ್ರ ನಾವು ಇಶ್ಯೂ ಮಾಡ್ತಾ ಇದೀವಿ. ಸೊ ಈ 3 ತಿಂಗಳು ಮಾತ್ರ ನಾವು ಆಸ್ ಎ ಇಯರ್ ಎಂಡ್ ಕ್ಲೋಸಿಂಗ್ ಅಂತ ಅನ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ನ್ಯೂ ಇಯರ್ ಗಿಫ್ಟ್, ಇಲ್ಲ ಅಂತ ಹೇಳಿದ್ರೆ ದೀಪಾವಳಿ ಗಿಫ್ಟ್, ಹೇಗಾದ್ರೂ ಸರಿ. ಇದಕ್ಕೆ ಅಂತ ಕಂಪ್ನಿಯವರು ಅಕ್ಯುಮುಲೇಟ್ ಮಾಡ್ತಾ ಇಲ್ಲ ಈ 3 ತಿಂಗಳು. ಈ 3 ತಿಂಗಳದು ಟ್ರಾವೆಲ್ ಫಂಡ್ ಇಶ್ಯೂ ಆಗುತ್ತೆ. ಅದರ್ವೈಸ್ ಎಲ್ಲಾ ಟ್ರಾವೆಲ್ ಫಂಡ್ ಅಕ್ಯುಮುಲೇಟ್ ಮಾಡಿ ಇದನ್ನ ಕಂಪ್ನಿ ಯಾವಾಗ ನಾವು ಒಂದು ಟ್ರಾವೆಲ್, ಇಲ್ಲ ಅಂತ ಹೇಳಿದ್ರೆ ಒಂದು ಟ್ರಿಪ್ ಕಂಪ್ನಿಯಿಂದ ಅರೇಂಜ್ ಮಾಡ್ತೀವಿ, ಅವಾಗ ಮಾತ್ರ ಈ ಒಂದು ಟ್ರಾವೆಲ್ ಫಂಡ್ ಪಾಯಿಂಟ್ಸ್ ನ ಯೂಸ್ ಮಾಡ್ಕೋಬಹುದು. ಸೊ ಇದು ಎನಿ ಟೈಮ್ ಯು ಕ್ಯಾನ್, ಒನ್ಸ್ ನಿಮ್ಮ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಬಂದಿದೆ ಅಂದ್ರೆ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮಲ್ಟಿಪ್ಲೈಡ್ ಬೈ 18 paisa. ಯಾವ ತರ ನಾವು ಟೀಮ್ ಬಿಲ್ಡರ್ ಬೋನಸ್ ನ ನಾವು 80 paisa ಇಂದ ಮಲ್ಟಿಪ್ಲೈ ಮಾಡಿದಾಗ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ ಬಂತು. ಸೇಮ್ ವೇ ಟ್ರಾವೆಲ್ ಫಂಡ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಸೇಮ್ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮಲ್ಟಿಪ್ಲೈಡ್ ಬೈ 18 paisa. ಇದು ಪ್ಲಾಟಿನಮ್ ಅಂಡ್ ಅಬೌವ್ ಡೈರೆಕ್ಟರ್ ಅಂದ್ರೆ ಪ್ಲಾಟಿನಮ್ ಟು GBD ಲೆವೆಲ್ ತನಕ ಅವರ ಒಂದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ 5 ಜನರೇಷನ್ ತನಕ ಮಾತ್ರ ತಗೋತೀವಿ. ಸೊ ಅಲ್ಲಿ ಒಂದು ಕ್ಯಾಪಿಂಗ್ ಅಂತ ಬರುತ್ತೆ. ಸೊ ಟ್ರಾವೆಲ್ ಫಂಡ್ ಕ್ಯಾಪಿಂಗ್ ಬೇಸಿಕಲಿ ಸ್ಟಾರ್ಟ್ ಫ್ರಮ್ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಂಡ್ ಅಬೌವ್.
ಗೆ ಮಾತ್ರ ಕ್ಯಾಪಿಂಗ್ ಇರುತ್ತೆ. ಸೊ ಮಿಡಲ್ ಲೆವೆಲ್ ತನಕ ದೇರ್ ಇಸ್ ನೋ ಕ್ಯಾಪಿಂಗ್. ಓಕೆ, ಇದು ನಮ್ಮ ಟೀಮ್ ಬಿಲ್ಡರ್ ಬೋನಸ್ ಗೆ ಕನೆಕ್ಟ್ ಮಾಡಿರುವಂತ ಒಂದು 2 ಇನ್ಕಮ್ ಆಯ್ತು. ಒಂದು ಟೀಮ್ ಬಿಲ್ಡರ್ ಬೋನಸ್, ಇನ್ನೊಂದು ಟ್ರಾವೆಲ್ ಫಂಡ್. ಸೊ ಹಾಗೆ ನೆಕ್ಸ್ಟ್ ಇನ್ಕಮ್ ಇರೋದು ಇದೇ ಒಂದು ಟೀಮ್ ಬಿಲ್ಡರ್ ಬೋನಸ್ ಗೆ ನಾವು ಇನ್ನೊಂದು ಇನ್ಕಮ್ ಕೊಡೋದು ಕಾರ್ ಫಂಡ್. ಕಾರ್ ಫಂಡ್ ಕೂಡ ಇದು ಡಿಪೆಂಡ್ ಆಗೋದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ಮೇಲೆ. ಸೊ ಏನ್ ಮಾಡ್ಬೇಕು, 3 months ಕನ್ಸಿಕ್ಯೂಟಿವ್ ಆಗಿ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಬೇಕು. 3 ತಿಂಗಳು ಮೇಂಟೈನ್ ಮಾಡಾದ್ಮೇಲೆ 4ನೇ ತಿಂಗಳಿಂದ ಅವರ ಒಂದು ಕಾರ್ ಫಂಡ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ಇಶ್ಯೂ ಆಗುತ್ತೆ. 4ನೇ ತಿಂಗಳಿಂದ ಅವರಿಗೆ ಕಾರ್ ಫಂಡ್ ಸಿಗುತ್ತೆ. ಈ ಕಾರ್ ಫಂಡ್ ಕೂಡ ಡಿಪೆಂಡ್ ಆಗಿರೋದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ಮೇಲೆ, ನಾಟ್ ಇನ್ಕಮ್, ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ರಿಮೆಂಬರ್, ನಮ್ಮ ನಿನ್ನೆ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಯಾವಾಗ್ಲೂ ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಸೊ ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ನ ತಗೊಂಡಾದ್ಮೇಲೆ ನಾವು ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಇದೇ ರೀಸನ್. ಸೊ ಕಂಪ್ನಿನೂ ಕೂಡ ಇದೇ ತರ ಮಾಡೋದು, ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ ನ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ಆಸ್ ಪರ್ ಎಲಿಜಿಬಿಲಿಟಿ ನಿಮ್ಗೆ ಬರೀ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮಾತ್ರ ಕೊಡಬೇಕಾ, ಇಲ್ಲ ಟ್ರಾವೆಲ್ ಫಂಡ್ ಕೂಡ ಕೊಡಬೇಕಾ, ಇಲ್ಲ ಅಂತ ಹೇಳಿದ್ರೆ ಕಾರ್ ಫಂಡ್ ಕ್ವಾಲಿಫಿಕೇಶನ್ ಆಗಿದ್ರೆ ಅವ್ರಿಗೆ ಕಾರ್ ಫಂಡ್ ಇನ್ಕಮ್ ಕೂಡ ಕೊಡಬೇಕಾ, ಇದೆಲ್ಲ ಆಡ್ ಆಗುತ್ತೆ. ಸೊ ಈ ಕಾರ್ ಫಂಡ್ ಕ್ವಾಲಿಫಿಕೇಶನ್ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂಡ್ ಅಬೌವ್ 3 ತಿಂಗಳು ಕಂಟಿನ್ಯೂಸ್ ಮೇಂಟೈನ್ ಮಾಡಬೇಕು. 4ನೇ ತಿಂಗಳಿಂದ ಇದು ಇಶ್ಯೂ ಆಗುತ್ತೆ. ಸೊ ಇದು ಇಶ್ಯೂ ಆಗ್ಬೇಕು, ತಗೋಬೇಕು ಅಂತ ಹೇಳಿದ್ರೆ ಕಾರ್ ಐದರ್ ಕೊಟೇಶನ್ ಇಲ್ಲ ಅಂತ ಹೇಳಿದ್ರೆ ಇನ್ವಾಯ್ಸ್ ಕಾಪಿ ಕಂಪ್ನಿಗೆ ಕ್ವಾಲಿಫೈ ಮುಗಿದಾದ್ಮೇಲೆ, ಕ್ವಾಲಿಫಿಕೇಶನ್ ಮುಗಿದ ನೆಕ್ಸ್ಟ್ ಮಂತ್ ಇಂದ ಅವರು ಕಾರ್ ಯಾವಾಗಾದ್ರೂ ಸರಿ ತಗೋಬಹುದು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 lakh ತನಕ ನಿಮ್ಗೆ ಕಾರ್ ಫಂಡ್ ಕಂಪ್ನಿಯಿಂದ ಇಶ್ಯೂ ಆಗುತ್ತೆ. ಸೊ ದಿಸ್ ಇಸ್ ದಿ ಕ್ರೈಟೀರಿಯಾ. SED ಅಂದ್ರೆ 3 ಜನ ಡೈರೆಕ್ಟರ್ ಲೆಗ್ ಇರಬೇಕು. ಸೊ ಇದರಲ್ಲಿ ಕಂಪನಿಯಿಂದ 5% ಪೂಲಿಂಗ್ ಇದೆ. ಟೋಟಲ್ BVA 5% ಕಾರ್ ಫಂಡ್ ಗೆ ಅಂತ ಕಂಪನಿ ಎತ್ತಿಟ್ಟಿದೆ. ಸೊ ಬೇಕು ಅಂದ್ರೆ ಇದ್ರದ್ದು ಸ್ಕ್ರೀನ್ ಶಾಟ್ ತಗೋಬಹುದು. ಸೊ ಇದನ್ನ ನಾನು ಜಸ್ಟ್ PPT ಏನಿತ್ತು ಅದನ್ನೇ ನಾನು ಒಂದೇ ಇದರಲ್ಲಿ ನಾನು ಹಾಕಿ ತೋರಿಸಿದೀನಿ ಅಷ್ಟೇ. ಓಕೆ, ಸೊ ಇದು ನಮ್ಮ ಕಾರ್ ಫಂಡ್ ಕ್ವಾಲಿಫಿಕೇಶನ್. ಅದು ಕೂಡ ನಿಮಗೆ ಕೊಡೋದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ಮೇಲೆನೆ. ಓಕೆ, ಸೊ ಇದರಲ್ಲಿ ಇನ್ನೂ ಒಂದಿದೆ, ಯಾರೆಲ್ಲ ಕಾರ್ ಫಂಡ್ ಕ್ವಾಲಿಫೈ ಆಗ್ತಾರೆ, ಕಾರ್ ಪರ್ಚೇಸ್ ಮಾಡ್ತಾರೆ, ಅವರ ಟೋಟಲ್ ಕಾರ್ ಅಮೌಂಟ್ ಏನಿದೆ, ಕಾರ್ ಇನ್ವಾಯ್ಸ್ ವ್ಯಾಲ್ಯೂ, ಅದ್ರ ಡಬಲ್ ಅಮೌಂಟ್ ಕಂಪನಿಯಿಂದ ಇಶ್ಯೂ ಆಗುತ್ತೆ. ಡಬಲ್ ಅಮೌಂಟ್ ಆದ್ಮೇಲೆ ಮತ್ತೆ ಅದು ಹೋಲ್ಡ್ ಆಗುತ್ತೆ. ಹೋಲ್ಡ್ ಆದ್ಮೇಲೆ ಮತ್ತೆ ಕಂಪನಿಯಿಂದ ನೀವು ಇನ್ನೊಂದು ಕಾರ್ ಪರ್ಚೇಸ್ ಮಾಡಿರೋದನ್ನ ಕ್ಲೈಮ್ ಮಾಡ್ಬೇಕಾಗತ್ತೆ. ಸೊ ಇದು ಕೊಡೋದು ಕಾರ್ ತಗೊಳ್ಳಿ ಅಂತ. ಸೊ ಅದಕ್ಕೆ ಕಾರ್ ತಗೊಂಡಾದ್ಮೇಲೆ ಡಬಲ್ ದಿ ವ್ಯಾಲ್ಯೂ ಆಫ್ ಇನ್ವಾಯ್ಸ್ ನಿಮ್ಗೆ ಇಶ್ಯೂ ಆಗುತ್ತೆ. ನೀವು ಎಷ್ಟು ದೊಡ್ಡ ಕಾರ್ ಆದ್ರೂ ತಗೋಬಹುದು. ಸೊ ಅದ್ರ ಡಬಲ್ ಇನ್ಕಮ್ ಸಿಗುತ್ತೆ. 50 lakh ತಗೊಂಡ್ರೆ 1 crore, 10 lakh ತಗೊಂಡ್ರೆ 20 lakhs ಕಾರ್ ಫಂಡ್ ಇಶ್ಯೂ ಆಗುತ್ತೆ. ಸೊ ಹಾಗೇನೆ ಇದು ಅಕಸ್ಮಾತ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಯ್ತು, ಬೈ ಎನಿ ಚಾನ್ಸ್ ನಿಮ್ಮ ಟೈಟಲ್ ಡ್ರಾಪ್ ಆಯ್ತು, ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಟೈಟಲ್ ಡ್ರಾಪ್ ಆಯ್ತು ಅಂತ ಹೇಳಿದ್ರೆ, ಆ ಟೈಟಲ್ ಡ್ರಾಪ್ ಆಗಿರೋದು ಸೀನಿಯರ್ ಡೈರೆಕ್ಟರ್ ಲೆವೆಲ್ ಡ್ರಾಪ್ ಆದ್ರೂ ಕೂಡ ನಿಮ್ಗೆ ಕಾರ್ ಫಂಡ್ ಇಶ್ಯೂ ಆಗುತ್ತೆ. ಹಾಗೇನೆ ಒಂದು ಸತಿ ಕಾರ್ ಫಂಡ್ ಕ್ವಾಲಿಫಿಕೇಶನ್ ಮುಗಿಸ್ಕೊಂಡಾದ್ಮೇಲೆ ಎಲ್ಲೂ ಡಿಸ್ಕ್ವಾಲಿಫಿಕೇಶನ್ ಇಲ್ಲ. ಎಲ್ಲಿ ತನಕ ಇದು ಪ್ಲಾನ್ ಇರುತ್ತೆ ಅಲ್ಲಿ ತನಕ ನಿಮ್ಮ ಕಾರ್ ಫಂಡ್ ಇಶ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ ಒಂದು ಸತಿ ಕ್ವಾಲಿಫಿಕೇಶನ್ ಮುಗಿಸ್ಕೊಳ್ಳಿ, ರಿಮೈನಿಂಗ್ ರೆಸ್ಟ್ ಆಫ್ ದಿ ಇಯರ್ಸ್ ಸ್ಟಾರ್ಟ್ ಎಂಜಾಯಿಂಗ್ ದಿ ಕಾರ್ ಫಂಡ್ ಇನ್ಕಮ್. ಸೊ ಇದು ಟೀಮ್ ಬಿಲ್ಡರ್ ಬೋನಸ್ ನ 3ನೇ ಇನ್ಕಮ್ ಆಯ್ತು. ಇವಾಗ ಟೀಮ್ ಬಿಲ್ಡರ್ ಬೋನಸ್ ಗೆ ಕನೆಕ್ಟ್ ಆಗಿರುವಂತ 4ನೇ ಇನ್ಕಮ್ ವಿಚ್ ಈಸ್ ಹೋಮ್ ಫಂಡ್. ಸೊ ಹೋಮ್ ಫಂಡ್ ಕೂಡ ಇದು ಡಿಪೆಂಡ್ ಆಗಿರೋದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ಮೇಲೆನೆ. ಇದಕ್ಕೆ ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ ಕನ್ಸಿಕ್ಯೂಟಿವ್ ಆಗಿ ನೀವು ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ 3 ತಿಂಗಳು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಾದ್ಮೇಲೆ 4ನೇ ತಿಂಗಳಿಂದ ಇದು ಕಂಪ್ಲೀಟ್ ಆಗಿ ಡೈರೆಕ್ಟ್ ಆಗಿ ಇಶ್ಯೂ ಆಗುತ್ತೆ. ಮನೆ ತಗೊಳ್ಳಿ ಅಂತ ಎಲ್ಲೂ ಕಂಪಲ್ಸರಿ ಇಲ್ಲ. ಸೊ ಕಾರ್ ಮಾತ್ರ ಕಾರ್ ತಗೊಳ್ಳಿ ಅಂತ ಹೇಳ್ತೀವಿ ಲೈಫ್ ಸ್ಟೈಲ್ ನ ತೋರಿಸೋದಕ್ಕೆ. ಸೊ ಹೋಮ್ ಫಂಡ್ ಮನೆ ತಗೊಳ್ಳಿಲ್ಲ ಅಂತ ಹೇಳಿದ್ರು ತೊಂದರೆ ಇಲ್ಲ. ಸ್ಟಿಲ್ ಒಂದ್ಸತಿ ಕ್ವಾಲಿಫಿಕೇಶನ್ ಮುಗಿಸ್ಕೊಂಡಾಗಿದ ತಕ್ಷಣ 4ನೇ ತಿಂಗಳಿಂದ ನಿಮ್ಗೆ ಹೋಮ್ ಫಂಡ್ ಇಶ್ಯೂ ಆಗುತ್ತೆ. ಸೊ ಇದು ಕೂಡ ಟೀಮ್ ಬಿಲ್ಡರ್ ಬೋನಸ್ ಮೇಲೆ. ಸೊ ಇದು ಕೂಡ ಕ್ಯಾಲ್ಕುಲೇಷನ್ ಗೆ 40 ಪೈಸಾ, ಕಾರ್ ಫಂಡ್ಗೂ ಕೂಡ 40 ಪೈಸಾ ಇಟ್ಕೊಂಡಿದ್ವಿ. ಸೊ ಇದಕ್ಕಿಂತ ಕಡಿಮೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ದಟ್ಸ್ ವೈ
ರಫ್ ಕ್ಯಾಲ್ಕುಲೇಷನ್ಗೆ ಅಂತ ಇದು ಓನ್ಲಿ ಫಾರ್ ಕ್ಯಾಲ್ಕುಲೇಷನ್ ನಮ್ಮ ಕಡೆಯಿಂದ 40 ಪೈಸೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲೂ ಕೂಡ ಕ್ಯಾಪಿಂಗ್ ಇದೆ. ಇದು ಮ್ಯಾಕ್ಸಿಮಮ್ ಅಂದ್ರೆ ನೀವು ಹೋಮ್ ಫಂಡ್ ನ ನೀವು ಸಾರಿ ಇದು ಹೋಮ್ ಫಂಡ್ ಇಟ್ಸ್ ನಾಟ್ ಕಾಲ್ ಫಾರ್ 1 ಮಿನಿಟ್. ಓಕೆ, ಹೋಮ್ ಫಂಡ್ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ 1,20,000 ತನಕನೂ ಸಿಗುತ್ತೆ. ಸೊ ಹಾಗೇನೆ ಒಂದು ಸತಿ ನಿಮ್ಮ ಕ್ವಾಲಿಫಿಕೇಶನ್ 3 ತಿಂಗಳು ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಡೆಬೋ ಮೇಂಟೈನ್ ಮಾಡಾದ್ಮೇಲೆ 4ನೇ ತಿಂಗಳಿಂದ ಇಶ್ಯೂ ಆಗುತ್ತೆ. 4ನೇ ತಿಂಗಳಿಂದ ನಿಮ್ಮ ಟೈಟಲ್ ಸೀನಿಯರ್ ಡೈರೆಕ್ಟರ್ ಲೆವೆಲ್ಗೆ ಬಿದ್ರೂ ಕೂಡ ಡ್ರಾಪ್ ಆದ್ರೂ ಕೂಡ ನಿಮ್ಮ ಒಂದು ಹೋಮ್ ಫಂಡ್ ಇಶ್ಯೂ ಆಗ್ತಾ ಹೋಗುತ್ತೆ. ಸೊ ಎಲ್ಲೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಕಸ್ಮಾತ್ ನಿಮ್ಮ ಡಿಸ್ಕ್ವಾಲಿಫಿಕೇಶನ್ ಅಂತನೂ ಇಲ್ಲ. ಟೈಟಲ್ ಯಾವಾಗಾದ್ರೂ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಆಯ್ತು ಅಂತ ಹೇಳಿದ್ರು ಕೂಡ ನೋ ಡಿಸ್ಕ್ವಾಲಿಫಿಕೇಶನ್. ಸೊ ಮ್ಯಾಕ್ಸಿಮಮ್ 1,20,000 ತನಕ ನಿಮಗೆ ಹೋಮ್ ಫಂಡ್ ಸಿಗುತ್ತೆ. ಇದರಲ್ಲೂ ಕೂಡ ಟೋಟಲ್ ಬಿವಿ 3% ಅಷ್ಟು ಕಂಪ್ನಿ ಎತ್ತಿಟ್ಟಿದೆ. 3% ಆಫ್ ಟೋಟಲ್ ಬಿವಿ ಇದಕ್ಕೆ ಅಂತ ಕಂಪ್ನಿ ಎತ್ತಿಟ್ಟಿದೆ. ಸೊ ಇದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿರುವಂತ 4ನೇ ಇನ್ಕಮ್. ಓಕೆ, ನೋಡಿ ಎಷ್ಟು ಬೇಗ ಮುಗಿದೋಯ್ತು ಕ್ಯಾಲ್ಕುಲೇಷನ್. ಸೊ ನೆಕ್ಸ್ಟ್ ಇವಾಗ ನಮ್ಮ ಒಂದು ಹೊಸದಾಗಿ ಅಪ್ಗ್ರೇಡ್ ಮಾಡಿರುವಂತ ಪ್ಲಾನ್ ಅಲ್ಲಿ ಟೀಮ್ ಬಿಲ್ಡರ್ ಬೋನಸ್ ಮೇಲೆ ನಾವು 5ನೇ ಇನ್ಕಮ್ ಕೂಡ ಡಿಪೆಂಡ್ ಆಗಿದೆ. ಅದೇ ಅಟೂಟ್ ಬಂಧನ್ ಬೋನಸ್. ಅಟೂಟ್ ಬಂಧನ್ ಬೋನಸ್ ತಗೋಬೇಕು ಅಂತ ಹೇಳಿದ್ರೆ ಎನಿ ಕನ್ಸಲ್ಟೆಂಟ್ ಯಾವ ತಿಂಗಳಲ್ಲಿ ಕ್ರೌನ್, ಡೈಮಂಡ್, ಡೈರೆಕ್ಟರ್ ಅಂಡ್ ಡೆಬೋ ಅಂದ್ರೆ ಕ್ರೌನ್ ಆದ್ಮೇಲೆ ಇನ್ನೂ 2 ಟೈಟಲ್ ಇದೆ, ಕ್ರೌನ್, ಆರ್ಬಿಡಿ ಅಂಡ್ ಜಿವಿಡಿ. ಸೊ ಇಲ್ಲಿ ಎನಿ ಮಂತ್ ಇಲ್ಲಿ ಕ್ವಾಲಿಫಿಕೇಶನ್ ಇಲ್ಲ. ಕ್ವಾಲಿಫಿಕೇಶನ್ ವೆರಿ ಸಿಂಪಲ್. ಯಾವ ತಿಂಗಳಲ್ಲಿ ಕ್ರೌನ್, ಡೈಮಂಡ್, ಡೈರೆಕ್ಟರ್ ಅಂಡ್ ಎಬೋ ಟೈಟಲ್ ಮೇಂಟೈನ್ ಆಗುತ್ತೆ ಆ ತಿಂಗಳಲ್ಲಿ ಅಟೂಟ್ ಬಂಧನ್ ಬೋನಸ್ ಇನ್ಕಮ್ ಸಿಗುತ್ತೆ. ಸದ್ಯಕ್ಕೆ ಈ ಒಂದು ಇಂಡೆಕ್ಸ್ ನ ನಾವು 60 ಪೈಸಾ ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಮಂತ್ ಇದು 38 ಪೈಸಾಗೆ ಡ್ರಾಪ್ ಆಗಿತ್ತು. ಬಟ್ ಬಿಕಾಸ್ ಆಫ್ ಸಮ್ ಅದರ್ ರೀಸನ್ ನನ್ನ ಪ್ರಕಾರ ಇದು 60 ಪೈಸಾ ಅಂತ ನಿಂತ್ಕೋಬೇಕು. ಲಾಸ್ಟ್ ಮಂತ್ ಎಕ್ಸ್ಟ್ರಾ ಪಿವಿ ಅದು ಇದು ಅಂತ ಎಲ್ಲ ಹೇಳಿ ಇದು ಸ್ವಲ್ಪ ಜಾಸ್ತಿ ತೀರಾನೇ ಡ್ರಾಪ್ ಆಯ್ತು. ಆದ್ರೆ ನಮ್ಮ ಪ್ರಕಾರ ಇದು 50 to 60 ಪೈಸಾ ಗ್ಯಾರಂಟಿ ಆಗಿ ಸಿಗುತ್ತೆ. 1 ಟೀಮ್ ಬಿಲ್ಡರ್ ಬೋನಸ್ ಇಸ್ ಈಕ್ವಲ್ಸ್ ಟು 60 ಪೈಸಾ ಆಫ್ ಅಟೂಟ್ ಬಂಧನ್ ಬೋನಸ್. ಸೊ ಇದು ನಮ್ಮ ಅಟೂಟ್ ಬಂಧನ್ ಕ್ವಾಲಿಫಿಕೇಶನ್. ಹಾಗೇನೆ ಇದು ಟೇಬಲ್. ಸಚಿನ್ ಅವರೇ, ಟೈಟಲ್ ಡ್ರಾಪ್ ಬೇಸಿಕಲಿ ಕೆಳಗಡೆ ಕನ್ಸಲ್ಟೆಂಟ್ ಅವರ ಟೈಟಲ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಮೇಲ್ಗಡೆ ಇರುವಂತ ಟೈಟಲ್ ಮೇಲ್ಗಡೆ ಇರುವಂತ ಲೀಡರ್ಸ್ಗೂ ಕೂಡ ಟೈಟಲ್ ಸಿಕ್ಕೋದಿಲ್ಲ. ನಿಮ್ಮ ಡೌನ್ಲೈನ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅದು ನಿಮಗೆ ಬಿಟ್ಟಿದ್ದು. ಕಂಪ್ನಿಯಿಂದ ಡೆಫಿನೆಟ್ಲಿ ದೇರ್ ಇಸ್ ನಾಟ್ ಟಾರ್ಗೆಟ್. ಆದ್ರೆ ಸೊ ಯಾರು ಯಾವಾಗ ಟೈಟಲ್ ಡ್ರಾಪ್ ಆಗ್ಬೋದು ಖಂಡಿತ ಹೇಳಕ್ಕಾಗಲ್ಲ. ಯಾಕೆ ಡ್ರಾಪ್ ಆಗ್ತಾರೆ ಅದು ಕೂಡ ಖಂಡಿತ ಹೇಳಕ್ಕಾಗಲ್ಲ. ಓಕೆ, ಆ ತರ ಒಂದು ಸಿಸ್ಟಮ್ ಅಲ್ಲಿ ಟೈಟಲ್ ಡ್ರಾಪ್ ಆಗದೆ ಇರೋ ತರ ಒಂದು ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಯಾವ್ದು ಡ್ರಾಪ್ ಆಗಲ್ಲ. ಬಟ್ ಇಟ್ ಡಿಪೆಂಡ್ಸ್ ಆನ್ ದಿ ಸಿಸ್ಟಮ್ ವೈ ಪೀಪಲ್ ಡ್ರಾಪ್ ದೇರ್ ಟೈಟಲ್. ಸೊ ಅಟೂಟ್ ಬಂಧನ್ ಬೋನಸ್ ಇದು ಕೂಡ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮೇಲೆ ನಿಂತಿರುವಂತ ಒಂದು 5ನೇ ಇನ್ಕಮ್. ಇದರಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 21 ಲಕ್ಷ ಒಂದೇ ಒಂದು ಇನ್ಕಮ್ ಕ್ಯಾಪಿಂಗ್ ಅಂತ ಕೊಟ್ಟಿದ್ವಿ. 21 ಲಕ್ಷ ಮ್ಯಾಕ್ಸಿಮಮ್ ಅರ್ನಿಂಗ್ಸ್ ಫ್ರಮ್ ದಿಸ್ ಇನ್ಕಮ್. ಇದು 3 ಟೈಟಲ್ಗೆ ಮಾತ್ರ ಸಿಗುತ್ತೆ. ಕ್ರೌನ್ ಡೈಮಂಡ್, ರಾಯಲ್ ಬ್ಲಾಕ್ ಅಂಡ್ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ಸ್. ಸೊ ಈ 3 ಜನಕ್ಕೆ ಮಾತ್ರ ಸಿಗುತ್ತೆ. ಸೊ ಈ ತರ ನಮ್ಮ ಒಂದು ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ ಮೇಲೆ ಡಿಪೆಂಡ್ ಆಗಿರುವಂತ ಕಾರ್ತಿಕ್ 21 ಲಕ್ಷ ಹೇಗೆ ಸೊ ಕಂಪ್ನಿ ಡಿಸೈಡ್ ಮಾಡುತ್ತೆ. ಸೊ ಐ ಡೋಂಟ್ ಕಮೆಂಟ್ ಆನ್ ದಟ್. ಫೋಕಸ್ 1 lakh ಇನ್ಕಮ್ ಹೇಗೆ ಮಾಡೋದು ಅಂತ ಫೋಕಸ್ ಮಾಡೋಣ. ಓಕೆ, ಟೀಮ್ ಬಿಲ್ಡರ್ ಬೋನಸ್ ಈ ತರ ಒಂದು ಬೇಸಿಕಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ 21 ಲಕ್ಷ ಡೆಫಿನೆಟ್ಲಿ ನಿಜವಾಗ್ಲೂ ಬರುತ್ತೆ ಒನ್ಸ್ ಯು ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ಬಿಗ್ ವಾಲ್ಯೂಮ್. ಸೊ ನಿಮ್ಮ ಹತ್ರ 100 crore BV ಏನಾದ್ರು ಬಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ 21 lakh ಅರ್ನಿಂಗ್ಸ್ ಬಂದೇ ಬರುತ್ತೆ. ಐ ಡೋಂಟ್ ನೋ ವೆದರ್ 100 crore ಇಲ್ಲ ಅಂತ ಹೇಳಿದ್ರೆ ಈವನ್ ಇಟ್ ಈಸ್ ಪಾಸಿಬಲ್ ವಿತ್ 50 crore BV. 50 crore BV ಯಾರಾದ್ರೂ ಬಂದ್ರೆ ಡೆಫಿನೆಟ್ಲಿ 21 lakhs ಬರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ
ಓಕೆ, ಇವಾಗ ನಮ್ಮ ಟೀಮ್ ಬಿಲ್ಡಪ್ ಬೋನಸ್ ನ ನಾವು ಹೇಳಿದ್ವಿ ₹2.38 ಅಂತ ಹೇಳಿದ್ವಿ. ಸೊ ಜಸ್ಟ್ ಸಮ್ ಅಪ್ ಮಾಡಿ ಹೇಳುವಾಗಿದ್ರೆ ಹೇಗೆ ₹2.40 ರೌಂಡ್ ಆಫ್ ಮಾಡಿದೆ, ಅದರ್ವೈಸ್ ಇಟ್ ಈಸ್ ₹2.38. ಸೊ ಟೀಮ್ ಬಿಲ್ಡಪ್ ಬೋನಸ್ ಮೇಲೆ ಡಿಪೆಂಡ್ ಆಗಿರುವಂತ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋ ರೀತಿ, ಫಸ್ಟ್ ನಾವು ಟೀಮ್ ಬಿಲ್ಡಪ್ ಬೋನಸ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ್ಮೇಲೆ ಟ್ರಾವೆಲ್ ಫಂಡ್ ಟೀಮ್ ಬಿಲ್ಡಪ್ ಬೋನಸ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿದೆ. ಅದಾದ್ಮೇಲೆ ಕಾರ್ ಫಂಡ್ ಕೂಡ ಟೀಮ್ ಬಿಲ್ಡಪ್ ಬೋನಸ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿದೆ. ಅದ್ರ ಜೊತೆಗೆ ಈವನ್ ಹೋಮ್ ಫಂಡ್ ಕೂಡ ಟೀಮ್ ಬಿಲ್ಡಪ್ ಬೋನಸ್ ಮೇಲೆ ಡಿಪೆಂಡ್ ಆಗಿದೆ. ಅಟೂಟ್ ಬಂಧನ್ ಬೋನಸ್ ಕೂಡ ಟೀಮ್ ಬಿಲ್ಡಪ್ ಬೋನಸ್ ಮೇಲೆ ಡಿಪೆಂಡ್ ಆಗಿದೆ. ಈ ತರ 5 ಇನ್ಕಮ್ ಒಂದೇ ಒಂದು ಪಾಯಿಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಕಂಪ್ಲೀಟ್ ಆಗಿ ಸಮ್ ಅಪ್ ಮಾಡೋದಾಗಿದ್ರೆ ಟೀಮ್ ಬಿಲ್ಡಪ್ ಬೋನಸ್ ಇನ್ಕಮ್ ಇಂಡೆಕ್ಸ್ ಈಸ್ 80 ನಮ್ಮ ಕ್ಯಾಲ್ಕುಲೇಷನ್ ಪರ್ಪಸ್ ಮಾತ್ರ ನಾನು ತೋರಿಸ್ತಾ ಇರೋದು. ಇದು ಎವ್ರಿ ಮಂತ್ ಇಷ್ಟೇ ಗ್ಯಾರಂಟಿ ಆಗಿ ಬರುತ್ತಾ? ಸೊ ನನ್ನ ಪ್ರಕಾರ ಇದು ಮಿನಿಮಮ್ ಅಂತ ನಾನು ತಗೊಂಡಿರೋದು. ಸೊ ಟ್ರಾವೆಲ್ ಫಂಡ್ ಅಪ್ ಟು 5 ಜನರೇಷನ್ ಡಿಪೆಂಡಿಂಗ್ ಆನ್ ದಿ ಟೈಟಲ್. ಸೊ ಅದರಲ್ಲಿ 18 ಅಂತ ತಗೊಂಡಿದ್ವಿ. ಟೋಟಲ್ ಇದು ಕ್ಯಾಲ್ಕುಲೇಷನ್ ಮೆಥಡ್. ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮಲ್ಟಿಪ್ಲೈಡ್ ಬೈ 80 ಇಲ್ಲ 18 ಕಾರ್ ಫಂಡ್ ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಮಲ್ಟಿಪ್ಲೈಡ್ ಬೈ 40 ಅದಾದ್ಮೇಲೆ ನಮ್ಮ ಹೋಮ್ ಫಂಡ್ ಅದಕ್ಕೂ ಕೂಡ 40 ತಗೊಂಡಿದ್ವಿ. ಅಟೂಟ್ ಬಂಧನ್ ಬೋನಸ್ ಅದಕ್ಕೆ 60 ತಗೊಂಡಿದ್ವಿ. ಸೊ ಈ ತರ ನಮ್ಮ ಎಂಟೈರ್ ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು. ದಿಸ್ ವಿಲ್ ಜಸ್ಟ್ ಒಂದು ನಿಮಗೆ ರಫ್ ಐಡಿಯಾ ಸಿಗುತ್ತೆ. ಟೀಮ್ ಬಿಲ್ಡಪ್ ಬೋನಸ್ ಬೇಸಿಕಲಿ ನಾವು ಹೇಳೋ ರೀತಿ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ಡೈರೆಕ್ಟರ್ ಆದ್ರು, ನೆಕ್ಸ್ಟ್ ಇಫ್ ದೇ ವಾಂಟ್ ಟು ಬಿಕಮ್ ಸೀನಿಯರ್ ಡೈರೆಕ್ಟರ್, ವೈ ದೇ ನೀಡ್ ಟು ಬಿಕಮ್ ಎ ಸೀನಿಯರ್ ಡೈರೆಕ್ಟರ್. ಏನಿದೆ ಸೀನಿಯರ್ ಡೈರೆಕ್ಟರ್ ಅಲ್ಲಿ? ಸೀನಿಯರ್ ಡೈರೆಕ್ಟರ್ ಟೈಟಲ್ ಅಲ್ಲಿ 4 ಇನ್ಕಮ್ ತಗೋಬಹುದು. ಓಕೆ, ಒಂದೇ ಒಂದು ಟೈಟಲ್ ಅಲ್ಲಿ 4 ಇನ್ಕಮ್ ಸಿಗುತ್ತೆ. ಸೀನಿಯರ್ ಡೈರೆಕ್ಟರ್ ಗೆ ಏನೆಲ್ಲ ಸಿಗುತ್ತೆ? ಫಸ್ಟ್ APB ಸಿಗುತ್ತೆ. ಫಸ್ಟ್ ಇನ್ಕಮ್ ಈಸ್ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್. ಸೆಕೆಂಡ್ ಇನ್ಕಮ್ ಈಸ್ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್. ಥರ್ಡ್ ಇನ್ಕಮ್ ಈಸ್ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್. ವಿ ಆರ್ ಕಮಿಂಗ್ ಟು ದಟ್. ಅದಾದ್ಮೇಲೆ 4ನೇ ಇನ್ಕಮ್ ಟ್ರಾವೆಲ್ ಫಂಡ್. ಸೊ ಈ ತರ 4 ಇನ್ಕಮ್ ಸೀನಿಯರ್ ಡೈರೆಕ್ಟರ್ ಟೈಟಲ್ ಅಲ್ಲಿ ಸಿಗುತ್ತೆ. ಒಬ್ರು ಡೈರೆಕ್ಟರ್ ಯಾತಕ್ಕೆ ಸೀನಿಯರ್ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಇದೇ ರೀಸನ್, ಮೈನ್ ರೀಸನ್. 4 ಇನ್ಕಮ್. ಇವಾಗ ಡೈರೆಕ್ಟರ್ ಆಗಿ ನೀವು ಬರೀ 2 ಇನ್ಕಮ್ ತಗೋತಾ ಇದ್ದೀರಾ, ಒಂದು APV ಅಂಡ್ ಡೈರೆಕ್ಟರ್ ಬೋನಸ್. ಸೀನಿಯರ್ ಡೈರೆಕ್ಟರ್ ಟೈಟಲ್ ಬನ್ನಿ, ನಿಮಗೆ 4 ಇನ್ಕಮ್ ಸಿಗುತ್ತೆ. ಸೊ APB ಸಿಗುತ್ತೆ, ಟ್ರಾವೆಲ್ ಫಂಡ್ ಸಿಗುತ್ತೆ, ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ ಸಿಗುತ್ತೆ. LPB ಕೂಡ ಕ್ವಾಲಿಫಿಕೇಶನ್ ಅರ್ಥ ಮಾಡ್ಕೊಂಡು ಕ್ವಾಲಿಫೈ ಆದ್ರೆ ಅದು ಕೂಡ ಸಿಗುತ್ತೆ. ಅದರ್ವೈಸ್ ಯು ವಿಲ್ ಗೆಟ್ 3 ಇನ್ಕಮ್. ಇಫ್ ಯು ವರ್ಕ್ ಪ್ರಾಪರ್ಲಿ ಯು ವಿಲ್ ಗೆಟ್ 4 ಇನ್ಕಮ್. ಸೊ ಇದು ಇರೋ ಟೋಟಲ್ ಇನ್ಕಮ್. ಸೊ ಸ್ಕ್ರೀನ್ ಶಾಟ್ ತಗೊಂಡ್ರೆ ನಿಮಗೆ ನೆಕ್ಸ್ಟ್ ಜಸ್ಟ್ ಒಂದು ಎನಿ ಮಂತ್ ನಿಮ್ಮ ಇನ್ಕಮ್ ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನೀವು ಬೇರೆಯವರಿಗೆ ಕೇಳಬೇಕು ಸರ್ ಎಷ್ಟು ಇನ್ಕಮ್ ಬರುತ್ತೆ ಅಂತ ನೀವು ಯಾರಿಗೂ ಕೇಳಬೇಕಾಗಿಲ್ಲ. ರಫ್ ಆಗಿ ಅಟ್ಲೀಸ್ಟ್ 90% ಆಫ್ ದಿ ಚಾನ್ಸಸ್ ಯು ವಿಲ್ ಗೆಟ್ ಯುವರ್ ಇನ್ಕಮ್ ಕ್ಯಾಲ್ಕುಲೇಷನ್ ಬಿಫೋರ್ ಇಟ್ ಕಮ್ಸ್ ಟು ಯುವರ್ ಬ್ಯಾಂಕ್. ಬ್ಯಾಂಕ್ಗೆ ಬರೋದಕ್ಕಿಂತ ಮುಂಚೆ ನೀವೇ ತಿಳ್ಕೋಬಹುದು. ಇಲ್ಲ ನಿಮ್ಮ ಡೌನ್ಲೈನ್ಸ್ಗೂ ಕೂಡ ಇವಾಗ ನಿಮ್ಗೆ ಇಷ್ಟು ಇನ್ಕಮ್ ಬರುತ್ತೆ ಅಂತ ನಿಮ್ಮ ಡೌನ್ಲೈನ್ಸ್ಗೂ ಕೂಡ ಹೇಳಿ ತೋರಿಸಬಹುದು. ಸೊ ಇವಾಗ ನಾವು ಫೈನಲಿ ಔಟ್ ಆಫ್ 10 ಇನ್ಕಮ್ ಐ ಶುಡ್ ಸೇ ಔಟ್ ಆಫ್ 8 ಇನ್ಕಮ್ 7 ಇನ್ಕಮ್ ಮುಗಿಸಿದ್ದೀವಿ. ಸೊ ಸಮೀರ್ ಮೋದಿ ಆಜಾದಿ ಪ್ಲಾನ್ ಟೋಟಲಿ ನಾವು 8 ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ವಿ. 8 ಇನ್ಕಮ್ ಅಲ್ಲಿ 7 ನಾನು ಸಮ್ ಅಪ್ ಮಾಡಿದ್ದೀನಿ. ಸೊ ಈ ಒಂದು 4 ಇನ್ಕಮ್ ನಾನು ಏನ್ ತೋರಿಸ್ತೆ ಅದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನಾವು ಯು ಕ್ಯಾನ್ ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. ಈ 4 ಇನ್ಕಮ್ ರಿಲೇಟೆಡ್ ಮಾತ್ರ, ಅಂದ್ರೆ ಟ್ರಾವೆಲ್ ಫಂಡ್, ಕಾರ್ ಫಂಡ್, ಹೌಸ್ ಫಂಡ್ ಅಂಡ್ ಅಟೂಟ್ ಬಂಧನ್ ಬೋನಸ್, ಇದಕ್ಕೆ ರಿಲೇಟೆಡ್ ಏನಾದ್ರು ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇದು ಪ್ರವೀಣ್ಗೋಸ್ಕರ. ಎನಿ ಡೌಟ್? ಟ್ರಾವೆಲ್ ಫಂಡ್ 5 ಜನರೇಷನ್. ಸೊ ಜನರೇಷನ್ ಇನ್ಕಮ್ ಹೇಗೆ ಬರುತ್ತೆ? ಓಕೆ, ಟ್ರಾವೆಲ್ ಫಂಡ್ ಯಾಕೆ 5 ಜನರೇಷನ್? ಇದು ರಂಜಿತ್ ಅಂಡ್ ಭಾಗ್ಯಶ್ರೀ ಅವ್ರಿಗೆ ಹೇಳುವಾಗಿದ್ರೆ
ಬೇಸಿಕಲಿ ಇದು 5 ಜನರೇಷನ್ ಅಂತ ಕೊಟ್ಟಿರೋದು. ಇದು ಅಪ್ಲಿಕಬಲ್ ಓನ್ಲಿ ಫಾರ್ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಂಡ್ ಅಬೋ. ಇದರಿಂದ ಏನಾಗುತ್ತೆ, ಲೋಯರ್ ಲೆವೆಲ್ ಲೀಡರ್ಶಿಪ್ ಅಂತ ಹೇಳಿದ್ರೆ ಸೀನಿಯರ್ ಡೈರೆಕ್ಟರ್ ಲೆವೆಲ್ ಇಂದ ಪ್ಲಾಟಿನಂ ಡೈರೆಕ್ಟರ್ ತನಕ ಹೌಸ್ ಫಂಡ್ ಜಾಸ್ತಿ ಸಿಗುತ್ತೆ. ಸೊ ಅದು ಕ್ಯಾಪಿಂಗ್ ಅಂತ ಇಟ್ಟಿರೋದು. ಮೊದಲು ಕ್ಯಾಪಿಂಗ್ ಇರ್ಲಿಲ್ಲ, ಅದಕ್ಕೆ ಹೈಯರ್ ಟೈಟಲ್ ಅಲ್ಲಿ ಜಾಸ್ತಿ ಟ್ರಾವೆಲ್ ಫಂಡ್ ಹೋಗ್ತಾ ಇತ್ತು, ಆದ್ರೆ ಯಾರು ಕೂಡ ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ. ಜಾಸ್ತಿ ಹೋಗ್ತಾ ಇತ್ತು, ಅದರಲ್ಲಿ ಕ್ಯಾಪಿಂಗ್ ಇರ್ಲಿಲ್ಲ. 1 lakh 2 lakh ಅಂತ ಕ್ಯಾಪಿಂಗ್ ಇರ್ಲಿಲ್ಲ. ಸೊ ಅದಕ್ಕೆ ಇವಾಗ ಜನರೇಷನ್ ಕ್ಯಾಪಿಂಗ್ ಇಟ್ಟಿದ್ದಾರೆ. ಸೇಯಿಂಗ್ ಯು ವಿಲ್ ಗೆಟ್ 1 lakh or 5 lakh, ಜನರೇಷನ್ ಕ್ಯಾಪಿಂಗ್ ಇಟ್ಟಿದ್ದಾರೆ. ಇದರಿಂದ ಮಿಡಲ್ ಲೆವೆಲ್ ಲೀಡರ್ಸ್ಗೆ ಜಾಸ್ತಿ ಟ್ರಾವೆಲ್ ಫಂಡ್ ಸಿಗುತ್ತೆ. ಸಚಿನ್, ಟ್ರಾವೆಲ್ ಫಂಡ್, ಕಾರ್ ಫಂಡ್ ಅಂಡ್ ಹೋಮ್ ಫಂಡ್ ಇವೆಲ್ಲ ಮಂತ್ಲಿ ಒಂದ್ಸತಿ ಕ್ವಾಲಿಫಿಕೇಶನ್ ಮುಗಿದಾದ್ಮೇಲೆ ಸೀನಿಯರ್ ಡೈರೆಕ್ಟರ್ಗೆ ಅಂದ್ರೆ ಟ್ರಾವೆಲ್ ಫಂಡ್ಗೆ ಏನು ಕ್ವಾಲಿಫಿಕೇಶನ್ ಇಲ್ಲ. ಕಾರ್ ಫಂಡ್ ಅಂಡ್ ಹೋಮ್ ಫಂಡ್ ಒಂದ್ಸತಿ ಕ್ವಾಲಿಫಿಕೇಶನ್ ಮುಗಿದ್ಮೇಲೆ ಎವ್ರಿ ಮಂತ್ ನಿಮ್ಗೆ ಆಡ್ ಆಗ್ತಾ ಹೋಗುತ್ತೆ. ಆಸ್ ಪರ್ ದಿ ರಿಕ್ವೈರ್ಮೆಂಟ್ ಸಿಗುತ್ತೆ. ಟ್ರಾವೆಲ್ ಫಂಡ್ ಕ್ಯಾಪಿಂಗ್ ಎಷ್ಟು? ದೇರ್ ಇಸ್ ನೋ ಕ್ಯಾಪಿಂಗ್ ಭಾಗ್ಯಶ್ರೀ ಅವರೇ. ಜನರೇಷನ್ ಕ್ಯಾಪಿಂಗ್ ಕೊಟ್ಟಿದ್ವಿ, ಸೊ ಅಮೌಂಟ್ಗೆ ಕ್ಯಾಪಿಂಗ್ ಇಲ್ಲ. ಹೋಮ್ ಫಂಡ್ ಜನರೇಷನ್ ಬೋನಸ್ ಸಿಗುತ್ತೆ, ಅದನ್ನೇ ಕ್ಯಾಲ್ಕುಲೇಟ್ ಮಾಡೋದು. Car fund qualification is from senior executive director, not senior director. Senior executive director and above ಗೆ ಟೈಟಲ್ 3 ತಿಂಗಳು ಮೇಂಟೈನ್ ಮಾಡಿದ್ರೆ ಮಾತ್ರ ಕ್ವಾಲಿಫೈ ಆಗೋದು. ಟ್ರಾವೆಲ್ ಫಂಡ್ ಗೆ ದೇರ್ ಇಸ್ ನೋ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ. ಬೇಸಿಕಲಿ ಯಾವ ತಿಂಗಳಲ್ಲಿ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋ ಟೈಟಲ್ ಬರುತ್ತೆ ನಿಮ್ಗೆ ಟ್ರಾವೆಲ್ ಫಂಡ್ ಸಿಗುತ್ತೆ. ಅದು 3 ತಿಂಗಳು ಮೇಂಟೈನ್ ಮಾಡಬೇಕು ಅಂತ ಟ್ರಾವೆಲ್ ಫಂಡ್ ಗೆ ಎಲ್ಲೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದ್ಸತಿ ಎನಿ ಮಂತ್ SD ಅಂಡ್ ಅಬೋ ಟೈಟಲ್ ಬಂದ್ರೆ ನಿಮ್ಮ ಟ್ರಾವೆಲ್ ಫಂಡ್ ಸಿಗುತ್ತೆ. ಟ್ರಾವೆಲ್ ಫಂಡ್, ಹೋಮ್ ಫಂಡ್ ಅಂಡ್ 2000 ಎಷ್ಟು ಜನರೇಷನ್? ಸನತ್, ಐ ಟೋಲ್ಡ್ ಯು ಇಟ್ ಡಿಪೆಂಡ್ಸ್ ಆನ್ ಟೋಟಲ್ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ನಿಮ್ಮ ಟೈಟಲ್ ಪ್ರಕಾರ ನಿಮ್ಗೆ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಎಷ್ಟು ಬಂದಿದೆ ಅದ್ರ ಪ್ರಕಾರ ನಾವು ಕೊಡ್ತೀವಿ. ಜನರೇಷನ್ ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ. ಯು ರಿಮೆಂಬರ್, ನಾವು ಟೀಮ್ ಬಿಲ್ಡರ್ ಬೋನಸ್ ಟೇಬಲ್ ತೋರಿಸಿದ್ವಿ. ಸ್ಕ್ರೀನ್ ಶಾಟ್ ತಗೊಳ್ಳಿ ಅಂತ ಹೇಳಿದ್ದೇನೆ, ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಅದರಲ್ಲೇ ನಿಮ್ಗೆ ಜನರೇಷನ್ ಸಿಕ್ಬಿಡುತ್ತೆ. ಭಾಗ್ಯಶ್ರೀ ಅವರು 20% ಯಾಕೆ 16% ರೆಡ್ಯೂಸ್ ಆಯ್ತು? ಬೇಸಿಕಲಿ ಬಿಗಿನಿಂಗ್ ಅಲ್ಲೇ ನಾನು ಹೇಳಿದೆ, ಫಸ್ಟ್ ಡೇ ಬಿಗಿನರ್ಸ್ ಯಾರು ಕೂಡ ಇವನ್ ಎನಿ ಕನ್ಸಲ್ಟೆಂಟ್ ಆರ್ ಎನಿ ಲೀಡರ್ ವಿಲ್ ನಾಟ್ ಫೋಕಸ್ ಆನ್ APB. ಮ್ಯಾಕ್ಸಿಮಮ್ ತಗೊಳ್ಳಿ ಅಂತ ಯಾರು ಕೂಡ ಇದುವರೆಗೂ ಹೇಳಿಲ್ಲ. ಸೊ ಅದನ್ನೇ ಡೈರೆಕ್ಟರ್ ಬಲ್ಲೂ ಕೂಡ ಎಲ್ಲರೂ ಕರೆಕ್ಟ್ ಆಗಿ ಫೋಕಸ್ ಮಾಡಬೇಕು. ಒಬ್ಬ ಡೈರೆಕ್ಟರ್ ಕರೆಕ್ಟ್ ಆಗಿ ಅವರ ಟೈಟಲ್ ಇಲ್ಲ ಅಂತ ಹೇಳಿದ್ರೆ ಟೈಟಲ್ ಜೊತೆಗೆ ಕರೆಕ್ಟ್ ವಾಲ್ಯೂಮ್ 35,000 to 40,000 PGB ಮಾಡೋ ಆಗಿದ್ರೆ, ಸೊ ವಿ ಹ್ಯಾವ್ ರೆಡ್ಯೂಸ್ಡ್ ಇಟ್. ಇಟ್ ವಿಲ್ ನಾಟ್ ಎಫೆಕ್ಟ್ ಎನಿಥಿಂಗ್. APB ಕಡಿಮೆ ಆದ್ರೂ ಕೂಡ ಇವಾಗ 16% 19% ಹಳೆ ಪ್ಲಾನ್ ಅಲ್ಲಿ ಹೇಳೋ ಆಗಿದ್ರೆ ಅವರು ಕರೆಕ್ಟ್ ಆಗಿ 35,000 40,000 ಮಾಡಿದ್ರೆ ಅವ್ರಿಗೆ ಡೈರೆಕ್ಟರ್ ಬೋನಸ್ ಇನ್ಕಮ್ ಜಾಸ್ತಿ ಸಿಗುತ್ತೆ. ಸೊ ದಟ್ಸ್ ವೈ ಇಟ್ ವಿಲ್ ನಾಟ್ impact much. Yes, before me, my frontline director, will I be qualified director? Kindly suggestion. So ನಿಮ್ ಡೈರೆಕ್ಟರ್ ಬಿಟ್ಟು ಬೇರೆ ಲೆಗ್ಗಿಂದ 30,000 ಮಾಡಬೇಕು. ಅವಾಗ ನೀವು ಸೀನಿಯರ್ ಡೈರೆಕ್ಟರ್ ಆಗ್ತಿರೋ ಹೊರತು ಡೈರೆಕ್ಟರ್ ಆಗೋದಿಲ್ಲ. ಸೊ ಭಾಗ್ಯಶ್ರೀ ಅವರೇ, ಅಗೇನ್ ಅದು ಡೈರೆಕ್ಟರ್ ಟೈಟಲ್ ಅಂತ ಇತ್ತು, ಅದಕ್ಕೆ 22 ನ 16 ಅಂತ ತೋರಿಸಿದ್ವಿ ಅಷ್ಟೇ, ಏನೇನಿಲ್ಲ. 16% ಈಸ್ ಎ ಲೆವೆಲ್. ಯುವರ್ ಟೈಟಲ್ ಈಸ್ ಡೈರೆಕ್ಟರ್. ಸೊ ನಿಮಗೆ ಲೆವೆಲ್ ಅಂತ ತೋರಿಸ್ಬೇಕಾ ಟೈಟಲ್ ಅಂತ ತೋರಿಸ್ಬೇಕಾ ನೋಡ್ಕೊಳ್ಳಿ. ಸೊ ಯುವರ್ ಟೈಟಲ್ ವಿ ಆರ್ ನಾಟ್ ಡ್ರಾಪ್ಡ್ ಇಟ್. ಯುವರ್ ಟೈಟಲ್ ಈಸ್ ಸ್ಟಿಲ್ ಎ ಡೈರೆಕ್ಟರ್. ಲೆವೆಲ್ ಅಂದ್ರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಡ್ರಾಪ್ ಆಗಿದೆ ಅಷ್ಟೇ. ಮಂಜುಳಾ ರಮೇಶ್ ಅವರೇ, ಸೊ ಫಸ್ಟ್ ಮಂತ್ ರೋಲ್ ಅಪ್ ಕೌಂಟಿಂಗ್ ಬರೋದಿಲ್ಲ. ರೋಲ್ ಅಪ್ ಸ್ಟಾರ್ಟ್ ಆಗೋದು ಒಬ್ಬ ಡೈರೆಕ್ಟರ್ಗೆ ಸೆಕೆಂಡ್ ಮಂತ್ ಇಂದ ಮಾತ್ರ.
ಓಕೆ, ಇಲ್ಲಿಗೆ ಇಷ್ಟು ಸಾಕು ಅನ್ಕೋತೀನಿ. ಸೊ ಇಟ್ಸ್ ಆಲ್ರೆಡಿ 7:30. ಲೆಟ್ ಮೀ ಮೂವ್ ಟು LPB. ಸೊ LPB ಗೆ ನಾನು 2 ದಿನ ಇಟ್ಟಿದ್ದೀನಿ ಅಲಾಂಗ್ ವಿತ್ ಕ್ಯಾಲ್ಕುಲೇಷನ್. ಸೊ ಕೆಲವು ಟೆಕ್ನಾಲಜಿ ಇಲ್ಲಾಂದ್ರೆ ಬೇಕಾದಷ್ಟು ಪಾಯಿಂಟ್ಸ್ ಏನಿದೆ ಇದನ್ನ ಬಿಡಿಸಿ ನೋಡೋಣ LPB ನ. ಸೊ ಅದಾದ್ಮೇಲೆ ಸ್ವಲ್ಪ ಕ್ಯಾಲ್ಕುಲೇಷನ್ ಕೂಡ ಸ್ವಲ್ಪ ನೋಡೋಣ. ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಇವತ್ತಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ another 60 minutes, another 50 minutes. ಸೊ ನೆಕ್ಸ್ಟ್ 50 minutes ಅಲ್ಲಿ LPB ಎಲ್ಲರೂ ಕಾಯ್ತವರು ಒಂದು LPB ಇನ್ಕಮ್ ಇವಾಗ ನೋಡೋಣ. ಸೊ LPB, ವಾಟ್ ಈಸ್ ದಿಸ್ LPB? ಫಸ್ಟ್ ಆಫ್ ಆಲ್ LPB ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ದಿಸ್ ಹ್ಯಾಸ್ ದಿ ನೇಮ್ ಸೇಸ್ ಇಟ್ಸ್ ಅ ಲೀಡರ್ಶಿಪ್ ಇನ್ಕಮ್. ಲೀಡರ್ಶಿಪ್ ಅಂತ ಹೇಳಿದ್ರೆ ನಮ್ಮ ಒಂದು ಪ್ಲಾನ್ ಅಲ್ಲಿ ನಾವು ಹೇಳೋದು ಲೀಡರ್ಶಿಪ್ ಲೆವೆಲ್ ಸ್ಟಾರ್ಟ್ ಫ್ರಮ್ ಡೈರೆಕ್ಟರ್ ಲೆವೆಲ್ ಅಂತ ಹೇಳ್ತೀವಿ. ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ದಿಸ್ ಈಸ್ ಲೆವೆಲ್ ಆಫ್ ಸೊ ಡೈರೆಕ್ಟ್ ಲೆವೆಲ್ ಆಫ್ ಲೀಡರ್ಶಿಪ್ ಅಂತ ನಾನು ಹೇಳ್ತೀನಿ. ಡೈರೆಕ್ಟರ್ is a entry level leadership, lower level leadership is senior director, and executive director is a lower level leadership, and middle level leadership is basically senior executive director, platinum director. ಇದನ್ನ ಮಿಡಲ್ ಲೆವೆಲ್ ಲೀಡರ್ಶಿಪ್ ಅಂತ ಹೇಳ್ತೀವಿ. ಅಂಡ್ ಹೈಯರ್ ಲೆವೆಲ್ ಆಫ್ ಲೀಡರ್ಶಿಪ್ ಅಂತ ಹೇಳಿದ್ರೆ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಈಸ್ ಹೈಯರ್ ಲೆವೆಲ್ ಲೀಡರ್ಶಿಪ್ ಅಂತ ಹೇಳ್ತೀವಿ. ಸೊ ಈ ತರ ಒಂದು ಲೀಡರ್ಶಿಪ್ ಲೆವೆಲ್ ಅಲ್ಲಿ ಕೊಡುವಂತ ಒಂದು ಇಂಪಾರ್ಟೆಂಟ್ ಇನ್ಕಮ್ ಇಸ್ LPB. ಸೊ ಇದು ಲೀಡರ್ಸ್ ನ ಕ್ರಿಯೇಟ್ ಮಾಡಿದಾಗ ಕೊಡುವಂತ ಒಂದು ಇನ್ಕಮ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ. ಸೊ ಇದು ಲೀಡರ್ಸ್ ನ ಪ್ರೊಡ್ಯೂಸ್ ಮಾಡಿದಾಗ ಕೊಡುವಂತ ಒಂದು ಇನ್ಕಮ್ ಇಲ್ಲ ಬೋನಸ್. ಸೊ ಇದ್ಯಾತಕ್ಕೆ ಇದನ್ನ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಅಂತ ಹೇಳ್ತೀವಿ? ಸೊ ಅದನ್ನು ಕೂಡ ಕ್ಲಾರಿಫೈ ಮಾಡೋಗಿದೆ. ಇಲ್ಲ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವು ಡೆವಲಪ್ ಆಗೋದು ಆಕ್ಚುಲಿ ಈಸಿ, ಆದ್ರೆ ಬೇರೆಯವರ ಡೆವಲಪ್ಮೆಂಟ್ ಅಲ್ಲಿ ನಿಮ್ಮ ಒಂದು ಸಪೋರ್ಟ್ ಕೊಡೋದು ತುಂಬಾ ಕಷ್ಟ. ಸೊ ಬೇರೆಯವ್ರನ್ನ ನೀವು ಬೇರೆಯವ್ರನ್ನ ನಾನು ಯಾವಾಗ್ಲೂ ಹೇಳುವಂತ ಒಂದು ಮಾತು, ನಿಮ್ಮನ್ನ ಬೆಳೆಸೋದಿಕ್ಕೆ ಯಾರು ಸಾಧ್ಯ ಇಲ್ಲ ಅನ್ಲೆಸ್ ಇಫ್ ಯು ವಾಂಟ್ ಟು ಗೋ. ಬೇರೆಯವರು ನಿಮ್ಮನ್ನ ಬೆಳೆಸಕ್ಕಾಗಲ್ಲ. ಸೇಮ್ ವೇ ಬೇರೆಯವ್ರನ್ನು ಕೂಡ ನೀವು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಅವರೇ ಬೆಳಿತೀನಿ ಅಂತ ಡಿಸೈಡ್ ಮಾಡೋ ತನಕ ನೀವು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ತರ ಇರ್ಬೇಕಾದ್ರೆ ಬೇರೆಯವರ ಒಂದು ಗ್ರೋತ್ ಇಲ್ಲ ಅಂದ್ರೆ ಬೇರೆಯವ್ರಿಗೂ ಕೂಡ ಒಂದು ಲೀಡರ್ಶಿಪ್ ಕ್ವಾಲಿಟಿ ತರೋ ರೀತಿ ಕಷ್ಟ. ಸೊ ಅದನ್ನ ತರಿಸಿದ್ದಕ್ಕೆ ನಿಮ್ಗೆ ಕೊಡುವಂತ ಒಂದು ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಹೈ ಇನ್ಕಮ್ ಈಸ್ LPB. ಸೊ ಇದು ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್. ಲೀಡರ್ಸ್ ನೀವಾಗೋದು ಈಸಿ, ಆಕ್ಚುಲಿ ನೀವು ಕೂಡ ಲೀಡರ್ಸ್ ಆಗೋದಿಲ್ಲ, ಬೇರೆಯವರು ಡಿಸೈಡ್ ಮಾಡ್ಕೋಬೇಕು. ಸೊ ಆದ್ರೆ ಬೇರೆಯವ್ರನ್ನ ಒಂದು ಆ ಲೆವೆಲ್ಗೆ ತರಿಸೋದಿಕ್ಕೆ ನೀವು ಕೊಡುವಂತ ಒಂದು ಕಷ್ಟಕ್ಕೆ ಇಲ್ಲ ಅಂದ್ರೆ ನೀವು ಪಡುವಂತ ಒಂದು ಎಕ್ಸ್ಟ್ರಾ ಎಫರ್ಟ್ಗೆ ಸಿಗುವಂತ ಒಂದು ವೆರಿ ಬಿಗ್ ಇನ್ಕಮ್ ಈಸ್ LPB. ಇದು ಮಿಡಲ್ ಲೆವೆಲ್ ಅಲ್ಲಿ ಆಕ್ಚುಲಿ ಈಸ್ ಎ ವೆರಿ ಹೈ ಇನ್ಕಮ್. ವೆನ್ ಐ ಸೇ ಮಿಡಲ್ ಲೆವೆಲ್, ಅಟ್ ಲೀಸ್ಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆವೆಲ್ ಇಂದ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ತನಕ ದಿಸ್ ಈಸ್ ಎ ವೆರಿ ಹೈ ಇನ್ಕಮ್. ಅದಾದ್ಮೇಲೆ ಸ್ವಲ್ಪ ಡೌನ್ ಆಗುತ್ತೆ. ಯಾತಕ್ಕೆ ಅಂತ ನೋಡೋಣ. ಸೊ ಇದು ಆಲ್ರೆಡಿ ನೋಡಿದ್ವಿ. ಟೀಮ್ ಬಿಲ್ಡರ್ ಬೋನಸ್ ಈಸ್ ಈಕ್ವಲ್ಸ್ ಟು ₹2.38. ಓಕೆ, ಸೊ ಇದು ಎಲ್ಲಾ ಸೇರಿಸಿ 5 ಇನ್ಕಮ್ ಸೇರ್ಸಾದ್ಮೇಲೆ ನಮಗೆ ₹2.38 ಸಿಗುತ್ತೆ. ಹಾಗೇನೆ ನೀವು ಕ್ರೌನ್ ಡೈಮಂಡ್ ಡೈರೆಕ್ಟರ್ ಅಂದ್ರೆ ನಮ್ಮ ಟೈಟಲ್ ಅಲ್ಲಿ 12th ಟೈಟಲ್ ಗೆ ಹೋದಾಗ 12th ಟೈಟಲ್ ಅಲ್ಲಿ ನಿಮ್ಗೆ ಸಿಗೋದು ಈ 5 ಇನ್ಕಮ್. ಇದನ್ನೇ ನಾವು ಸೀನಿಯರ್ ಡೈರೆಕ್ಟರ್ ನಿಮ್ಗೆ ಇದನ್ನೇ ಕೊಡ್ತೀವಿ. ಸೊ ಆಸ್ ಆಫ್ ನೌ ಲಾಸ್ಟ್ ಮಂತ್ ಇದಕ್ಕೆ ಸಿಕ್ಕಿರೋದು ₹2.54. ಸ್ಟಿಲ್ ಐ ಹ್ಯಾವ್ ಟೇಕನ್ ₹2. ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ. ಸೊ LPB ಆಕ್ಚುಲಿ ಈ ಒಂದು 5 ಇನ್ಕಮ್ ಆಡ್ ಮಾಡಿದ್ರು ಕೂಡ ಇದು ಹೈ ಇನ್ಕಮ್ ಬರುತ್ತೆ. ಸೊ ಲೀಡರ್ಸ್ ದೇ ಕ್ಯಾಲ್ಕುಲೇಟ್ ಅಟ್ ₹2.50. ಒನ್ LPB is equals to ₹2.50 ಅಂತ ಹೇಳ್ತಾರೆ. ಸೊ ನಾನು ಯಾವಾಗ್ಲೂ ಲೀಸ್ಟ್ ತಗೊಂಡು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಂತ ₹2 ಕೊಡ್ತೀನಿ. So 1 LPB is equals to ₹2 and all your 5 income is equals to or equal to 1 LPB point. Okay. ಸೊ ಈ ತರ ಒಂದು ದೊಡ್ಡ ಇನ್ಕಮ್ ನಮ್ಮ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್. ಸೊ ಇವಾಗ ಇದನ್ನ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ
ಸೊ ಇದು ಕೂಡ ಟೇಬಲ್ ಇದೆ, ಇದರಲ್ಲೂ ಕೂಡ ಇದು ಜನರೇಷನ್ ಟೇಬಲ್ ಅಂತ ಹೇಳ್ತೀವಿ. ಇದು ಯಾವ ಟೈಟಲ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂತ. ಸೊ ಇದನ್ನ ನೋಟ್ ಮಾಡ್ಕೊಳ್ಳೋಂಗಿದ್ರೆ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರ್ಕೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡ್ರೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ನೀವು ಆಮೇಲೆ ತೆಗೆದು ನೋಡ್ತೀನಿ. ತುಂಬಾ ಸಿಂಪಲ್ ಅಂದ್ರೆ. ಸೊ ಶಾರ್ಟ್ ಕಟ್ ನೆವರ್ ವರ್ಕ್ಸ್ ಇನ್ ಲೈಫ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಎಜುಕೇಶನ್. ಲರ್ನಿಂಗ್ ಗೆ ಎಲ್ಲೂ ಕೂಡ ಇದುವರೆಗೂ ಶಾರ್ಟ್ ಕಟ್ ಯಾರು ಕಂಡಿಡ್ದಿಲ್ಲ. ಓಕೆ, ಸೊ ನೀವೇ ನಿಮ್ಮ ಒಂದು ಓನ್ ವರ್ಡ್ಸ್ ಅಲ್ಲಿ ಎನಿ ಲ್ಯಾಂಗ್ವೇಜ್ ವಾಟ್ ಎವರ್ ಯು ಪ್ರಿಫರ್, ಸೊ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರ್ಕೊಳ್ಳಿ. LPP ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಬೇಸಿಕಲಿ ನಿಮ್ಮ ಟೈಟಲ್ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬವ್ ಇರಬೇಕು. ಸೊ ಯು ಕ್ಯಾನ್ ಸಿ ಸೀನಿಯರ್ ಡೈರೆಕ್ಟರ್ ಇಂದಾನೆ ಇದು ಸ್ಟಾರ್ಟ್ ಆಗೋದು. ಸೀನಿಯರ್ ಡೈರೆಕ್ಟರ್ ಅಂಡ್ ಅಬವ್ ಟೈಟಲ್ ಹೋಲ್ಡರ್ಸ್ ಅವ್ರಿಗೆ ಒಂದು ಲೆಗ್ ಅಲ್ಲಿ 3600 ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ 97,200 BV. ಒಂದು ಲೆಗ್ ಅಲ್ಲಿ 97,200 ರಫ್ಲಿ. ನಾನು ಸಿಂಪಲ್ ಆಗಿ ಯಾವಾಗ್ಲೂ 1 lakh ಅಂತ ಹೇಳ್ತೀನಿ, ಸೊ ಟಾರ್ಗೆಟ್ ಮಾಡೋದಕ್ಕೆ ಅಂತ. ಸೊ 1 lakh, ಒಂದು ಲೆಗ್ ಅಲ್ಲಿ 1 lakh BV ಬರಬೇಕು. ಆ 1 lakh BV ಅಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ ಒಂದು ಡೈರೆಕ್ಟರ್ ಟೈಟಲ್ ಇದ್ರೆ ಸಾಕು, ಯು ವಿಲ್ ಕ್ವಾಲಿಫೈ ಫಾರ್ LPB. ಸೊ ಹಾಗೇನೆ ಇದು ಇನ್ಕಮ್ ಕ್ಯಾಲ್ಕುಲೇಷನ್ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ PGPV ಮೇಲೆ ಇದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದು ಕೂಡ PGPV ಮೇಲೆ ಕ್ಯಾಲ್ಕುಲೇಟ್ ಆಗೋದು. ನಮ್ಮ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ ಕೂಡ PGPV ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಜೊತೆಗೆ ಇದರಲ್ಲಿ ಒಂದು ಬೋನಸ್ ಅಂತ ಕೊಡ್ತೀವಿ, LPB ಬೋನಸ್. ನಾನು ಅವಾಗ್ಲೇ ಹೇಳಿದಂಗೆ ಬೇರೆಯವ್ರನ್ನ ಒಂದು ಡೆವಲಪ್ ಮಾಡೋದಿಕ್ಕೆ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದಿಕ್ಕೆ ಅಂತ ಒಂದು ಎಕ್ಸ್ಟ್ರಾ ಬೋನಸ್ ಒಂದೊಂದು ಲೆಗ್ ಇಂದನೂ ನಿಮ್ಗೆ ಗ್ಯಾರಂಟಿ ಆಗಿ ಸಿಗುತ್ತೆ. ನೀವು ಬೇರೆಯವರು LPB ಕ್ವಾಲಿಫೈ ಮಾಡ್ತು ಅಂತ ಹೇಳಿದ್ರೆ ನಿಮಗೆ 180 4,860 LPB ಪಾಯಿಂಟ್ ನಿಮಗೆ ಸಿಗುತ್ತೆ. ಸೊ ಇದರಲ್ಲೂ ಕೂಡ ತುಂಬಾ ಸ್ಟ್ರಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರಾಂಗ್ ಲೆಗ್ ಅಂದ್ರೆ 1 lakh ಗಿಂತ ಜಾಸ್ತಿ BV ಬರುವಂತ ಒಂದು ಲೆಗ್ ನ ನೀವು ಡೆವಲಪ್ ಮಾಡಬೇಕು. ಸೊ ಇವಾಗ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ LPB ಕ್ಯಾಲ್ಕುಲೇಷನ್ ಸಿಂಪ್ಲಿಫೈ ಮಾಡೋಣ. ಸೊ ಇದಿಷ್ಟು ಪಾಯಿಂಟ್ ನ ನಾವು ಡಿವೈಡ್ ಮಾಡಿ ನೋಡೋಣ. ಸೊ ಕೇರ್ಫುಲ್ ಆಗಿ 1 ಪಾಯಿಂಟ್ ಬೈ 1 ಪಾಯಿಂಟ್ ನೋಡಿ. ಇದು ನಾನು 4 ತರ ಡಿವೈಡ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಮತ್ತೆ ಸರಿ ಹೋಗುತ್ತೆ, ಡೋಂಟ್ ವರಿ. ಓಕೆ, ಸೊ ಇವಾಗ LPB ಕ್ವಾಲಿಫಿಕೇಶನ್ ನಾವು 4 ತರ ನಾನು ಡಿವೈಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಡೋಂಟ್ ವರಿ, ಯು ವಿಲ್ ಗೆಟ್ ದಟ್ ಪೇಜ್. ಸೊ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ LPB ಕ್ವಾಲಿಫೈಯಿಂಗ್ ಲೆಗ್. ಓಕೆ, ಫಸ್ಟ್ LPB ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಲೆಗ್ ಅಲ್ಲಿ 97,200 ವಿತ್ ಮಿನಿಮಮ್ ಡೈರೆಕ್ಟರ್ ಟೈಟಲ್ ಇರಬೇಕು. ಸೊ ಮಿನಿಮಮ್ ಡೈರೆಕ್ಟ್ ಇದ್ರೂ ಕೂಡ ಸಾಕಾಗತ್ತೆ. ಡೈರೆಕ್ಟ್ ಅಂಡ್ ಅಬೌವ್ ಟೈಟಲ್ ಬಂದ್ರೆ ನೀವು LPB ಆ ಲೆಗ್ ಇಂದ ತಗೊಳ್ಳೋದಕ್ಕೆ ಕ್ವಾಲಿಫೈ ಆಗ್ತೀರಾ. ರಿಮೆಂಬರ್, ನೀವು ಕ್ವಾಲಿಫೈ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನೀವು LPB ಕ್ವಾಲಿಫೈ ಆಗೋಗಿದ್ರೆ ನಿಮಗೆ ಒಂದು ಲೆಗ್ ಅಲ್ಲಿ ಒಂದೊಂದು ಲೆಗ್ಗು ಅಂತಾನು ಅನ್ಕೊಳ್ಳಿ. ಈ ಇದೇನ್ ಪಾಯಿಂಟ್ಸ್ ತೋರಿಸ್ತಾ ಇದ್ದೀನಿ, ಒಂದೊಂದು ಲೆಗ್ನು ಸಪರೇಟ್ ಆಗಿ ನೋಡೋದನ್ನ ಕಲ್ತ್ಕೊಳ್ಳಿ. ಎಲ್ಲಾ ಲೆಗ್ನು ಆಡ್ ಮಾಡಿ ಇಲ್ಲ ಅಂದ್ರೆ ಒಟ್ಟಿಗೆ ನೋಡೋದಲ್ಲ, ಒಂದೊಂದು ಲೆಗ್ಗು ಸಪರೇಟ್ ಮಾಡಿ ನೋಡ್ಕೋಬೇಕು. ಸೊ ಒಂದು ಲೆಗ್ ಅಲ್ಲಿ ನಿಮ್ಗೆ 97,200 BV ಬಂದಿದೆ, ಅದರಲ್ಲಿ ಒಬ್ರು ಡೈರೆಕ್ಟರ್ ಟೈಟಲ್ ಕೂಡ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಲೆಗ್ ಇಂದ ನಿಮ್ಗೆ LPB ಸಿಗುತ್ತೆ. LPB ಹೇಗೆ ಸಿಗುತ್ತೆ? ಆ ಟೋಟಲ್ ಗ್ರೂಪ್ ವಾಲ್ಯೂಮ್ ಮೇಲೆ ನಿಮಗೆ 5% ಗ್ಯಾರಂಟಿ ಸಿಗುತ್ತೆ. ಓಕೆ, ಸೊ 5% ಆಫ್ ಟೋಟಲ್ GBV ಮೇಲೆ, ಗ್ರೂಪ್ ವಾಲ್ಯೂಮ್ ಮೇಲೆ ನಿಮಗೆ 5% ಗ್ಯಾರಂಟಿ ಆಗಿ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ಜನರೇಷನ್ ಅಂದ್ರೆ ಆ ಲೆಗ್ ಅಲ್ಲಿ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್. ರಿಮೆಂಬರ್, ಜನರೇಷನ್ ಈಸ್ ಕೌಂಟೆಡ್. ಇದು LPB ಕ್ಯಾಲ್ಕುಲೇಷನ್ ಈಸ್ ಓನ್ಲಿ ಆನ್ ಸೀನಿಯರ್ ಡೈರೆಕ್ಟರ್. ಟೈಟಲ್ ಪ್ರಕಾರ ನಿಮಗೆ ಜನರೇಷನ್ ಕೂಡ ಸಿಗುತ್ತೆ. ಇದು ನೀವು ಕ್ವಾಲಿಫೈ ಆಗುವಾಗಿದ್ರೆ ಹಾಗೆ. ಅಕಸ್ಮಾತ್ ನಿಮಗೆ ಯಾವುದೋ ಒಂದು ಲೆಗ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಮೊಂದು ಲೆಗ್ ಅಲ್ಲಿ LPB ಕ್ವಾಲಿಫೈಯರ್ ಆಲ್ರೆಡಿ ಇದಾರೆ,
ನಿಮ್ಮ ಡೌನ್ ಲೈನ್ LPB ಕ್ವಾಲಿಫೈಯರ್ ಆಗಿದ್ದಾರೆ. ಓಕೆ, ನಿಮ್ಮ ಡೌನ್ ಲೈನ್ LPB ಕ್ವಾಲಿಫೈಯರ್ ಆಗಿದ್ರೆ ಅವಾಗ ನಿಮಗೆ ಆ ಒಂದು ಲೆಗ್ ಇಂದ 4860 LPB ಪಾಯಿಂಟ್ಸ್ ಗ್ಯಾರಂಟಿ ಸಿಗುತ್ತೆ. ಆ ಲೆಗ್ ಅಲ್ಲಿ ಅಂದ್ರೆ ಆ LPB ಕ್ವಾಲಿಫೈಯರ್ ಯಾರಿದ್ದಾರೆ ಆ LPB ಕ್ವಾಲಿಫೈಯರ್ ಕಡೆಯಿಂದ ನಿಮಗೆ 4860 ಪಾಯಿಂಟ್ ಜೊತೆಗೆ ಆ ಲೆಗ್ ಅಲ್ಲಿ ಟೈಟಲ್ ಪ್ರಕಾರ ಜನರೇಷನ್ ಕೂಡ ಸಿಗುತ್ತೆ. ಜನರೇಷನ್ ಅಂದ್ರೆ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋವ್ PGB ಮೇಲೆ ಕೊಡುವಂತ ಒಂದು ಇನ್ಕಮ್. ಸೊ ಇದು SD ಅಂಡ್ ಅಬೋವ್ PGB ಮೇಲೆ ಮಾತ್ರ ಸಿಗುತ್ತೆ. ಸೊ ಒಂದು ಲೆಗ್ ಅಲ್ಲಿ ಯಾರಾದ್ರೂ LPB ಕ್ವಾಲಿಫೈಯರ್ ಇದ್ರೆ ನೀವು ಈ ತರ ನೋಡ್ಕೋಬೇಕು. ಸೊ ಇಲ್ಲಿ 2 ತರ ಇದೆ. ಸೊ ಸುಮಾರು ಜನಕ್ಕೆ ಎಲ್ಲೇ ಕನ್ಫ್ಯೂಷನ್ ಆಗುತ್ತೆ. LPB ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಕ್ವಾಲಿಫೈ ಆಗಿದ್ರಾ, ಅದಕ್ಕಿಂತ ಮುಂಚೆ ನಿಮ್ಮ ಲೆಗ್ ಅಲ್ಲಿ ಯಾರಾದ್ರೂ LPB ಕ್ವಾಲಿಫೈಯರ್ ಇದಾರಾ ಅಂತ ನೋಡ್ಕೊಳ್ಳಿ. ಸೊ ನಾನು ಎರಡನೇ ಪಾಯಿಂಟ್ ಫಸ್ಟ್ ಮಾಡ್ಕೊಳ್ಳಿ. ಸೊ ನೀವು ಇವಾಗಲೇ ಸ್ಕ್ರೀನ್ ಶಾಟ್ ತಗೊಳ್ಳೋದು ಬೇಡ, ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ಸ್ಕ್ರೀನ್ ಶಾಟ್ ತಗೋಬೇಕು ಅಂದ್ರೆ ಒನ್ಸ್ ಎಲ್ಲಾ ಪಾಯಿಂಟ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಸ್ಕ್ರೀನ್ ಶಾಟ್ ತಗೊಳಕ್ ಹೇಳ್ತೀನಿ, ನಿಮ್ಮ ಒಂದು ಐಡಿಯಾ ಇಲ್ಲ ಅಂತ ಹೇಳಿದ್ರೆ ರೆಫರೆನ್ಸ್ಗೆ ಅಂತ. ಸೊ ಆಸ್ ಆಫ್ ನೋ ಜಸ್ಟ್ ಲಿಸನ್. ಸೊ ನೀವು LPB ಕ್ವಾಲಿಫೈ ನೋಡೋ ಆಗಿದ್ರೆ ಫಸ್ಟ್ ನಿಮ್ಮ ಡೌನ್ ಲೈನ್ಸ್ ಅಲ್ಲಿ ಯಾರಾದ್ರೂ LPB ಕ್ವಾಲಿಫೈಯರ್ ಆಗಿದಾರ ಅಂತ ನೋಡ್ಬೇಕು. ಡೌನ್ ಲೈನ್ LPB ಕ್ವಾಲಿಫೈಯರ್ ಆಗಿದಾರ ಅಂತ ಹೇಗೆ ನೋಡೋದು? ಪ್ಲೀಸ್ ಚೆಕ್ ಪಾಯಿಂಟ್ ನಂಬರ್ 1. ಮೊದಲನೇ ಪಾಯಿಂಟ್ ನೋಡ್ಕೊಳ್ಳಿ. ಮೊದಲನೇ ಪಾಯಿಂಟ್ ನೋಡ್ಕೊಂಡಾಗ ಸಾಕು. ಮೊದಲನೇ ಪಾಯಿಂಟ್ ಅಲ್ಲಿ ಯಾರು ನಿಮ್ಮ ಡೌನ್ ಲೈನ್ ಕ್ವಾಲಿಫೈಯರ್ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ನೀವೇ ನಿಮ್ಮ ಒಂದು ಪಾಯಿಂಟ್ ನಂಬರ್ 1 ನೋಡ್ಕೋಬೇಕು. ಸೊ ಫಸ್ಟ್ ಪಾಯಿಂಟ್ ನಿಮ್ಮ ಡೌನ್ ಲೈನ್ಸ್ ಅಪ್ಲಿಕೇಬಲ್ ಮಾಡ್ಕೊಳ್ಳಿ. ಡೌನ್ ಲೈನ್ಸ್ ಯಾರು ಕೂಡ ಕ್ವಾಲಿಫೈ ಆಗಿಲ್ಲ ಅಂತ ಹೇಳಿದ್ರೆ ಅದೇ ಪಾಯಿಂಟ್ ನಿಮ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ಒಂದು ರೀತಿಲಿ ನೀವು ಕ್ವಾಲಿಫೈ ಆಗಿದ್ರೆ ನಿಮಗೆ ಸಿಗೋದು 4860 ಆ ಡೌನ್ ಲೈನ್ಸ್ ಇಂದ ಪ್ಲಸ್ ಜನರೇಷನ್ SD ಅಂಡ್ ಅಬೋವ್ PGB ಮೇಲೆ ಕ್ಯಾಲ್ಕುಲೇಷನ್ ನಡೆಯುತ್ತೆ. ಅದನ್ನ ನಾವು ಮುಂದೆ ನೋಡ್ತೀವಿ. ಅಕಸ್ಮಾತ್ ನಿಮ್ಮ ಡೌನ್ ಲೈನ್ಸ್ ಯಾರು ಕ್ವಾಲಿಫೈ ಆಗಿಲ್ಲ ಅಂದಾಗ ಅವಾಗ ನೀವು ಆ ಲೆಗ್ ಇಂದ ಕ್ವಾಲಿಫೈ ಆಗಿದ್ದೀರ ಅಂತ ನೋಡ್ಕೋಬೇಕು. ನಿಮ್ಗೆ LPB ಸಿಗುತ್ತೆ ಅಂತ ನೋಡ್ಕೋಬೇಕು. ಸೊ ಸುಮಾರು ಜನ ಇಲ್ಲಿ ಉಲ್ಟಾ ಮಾಡ್ತಾರೆ, ನನ್ಗೆ LPB ಸಿಗುತ್ತೆ ಅಂತ ಫಸ್ಟ್ ಏನ್ ನೋಡ್ಕೊಂಡ್ಬಿಡ್ತಾರೆ. ಸೊ ರಿಮೆಂಬರ್ ವಿ ಆರ್ ಸೇಯಿಂಗ್ ಲೀಡರ್ಸ್ ಈಸ್ ನಾಟ್ ನನಗೆ ಸಿಗುತ್ತೆ ಅಂತ ನೋಡೋದಲ್ಲ, ನನ್ನ ಡೌನ್ ಲೈನ್ ಎಷ್ಟು ಸಿಗುತ್ತೆ ಅಂತ ನೋಡೋದು. ಸೊ ಫಸ್ಟ್ ಇದನ್ನ ನೋಡಿ, ಆಮೇಲೆ ಇಲ್ಲಿ ಬನ್ನಿ. ಓಕೆ, ಡನ್. ಸೊ ಇದು 2 ಪಾಯಿಂಟ್. ನಿಮ್ಗೆ 2 ಪಾಯಿಂಟ್ ಅರ್ಥ ಆಯ್ತು ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ 2 ಪಾಯಿಂಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಇವಾಗಲೇ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ. ಶಿರೀಷಾ ಅವರೇ, ಐ ವಿಲ್ ಕಮಿಂಗ್ ಟು ದಟ್. 4860 ಜೊತೆಗೆ ಜನರೇಷನ್ 2 ಕೂಡ ಸಿಗುತ್ತೆ. ಜನರೇಷನ್ ಸಿಗ್ಬೇಕು ಅಂದ್ರೆ SD ಅಂಡ್ ಅಬೋವ್ ಟೈಟಲ್ ಇರ್ಬೇಕು. SD ಅಂಡ್ ಅಬೋವ್ ಟೈಟಲ್ ಇದ್ರೆ ಮಾತ್ರ 4860 ಗ್ಯಾರಂಟಿ ಜೊತೆಗೆ ಜನರೇಷನ್ ಇನ್ಕಮ್ ಕೂಡ ಸಿಗುತ್ತೆ. ಎನಿ ಅದರ್ ಡೌಟ್ ಆನ್ ದೀಸ್ 2 ಪಾಯಿಂಟ್ಸ್? ಇವೆರಡು ಪಾಯಿಂಟ್ ಮೇಲೆ ಏನಾದ್ರೂ ಡೌಟ್ ಇದೆಯೇ? ಇನ್ನೊಂದು ಸತಿ ಯಾವ್ದನ್ನ ಹೇಳೋದು? ಪಾಯಿಂಟ್ ನಂಬರ್ 1 ಹೇಳ್ಬೇಕಾ, ಪಾಯಿಂಟ್ ನಂಬರ್ 2 ಹೇಳ್ಬೇಕಾ? ಶಿವನಗೌಡ ಬಿರಾದರ್ ಅವರು ಥ್ಯಾಂಕ್ ಯು ಹೇಳಿದ್ರು, ಯಾವ್ದಕ್ಕೆ ಅಂತ ಗೊತ್ತಾಗಲಿಲ್ಲ. ಏನ್ ಡಿಫರೆನ್ಸು? ಓಕೆ, ಡಿಫರೆನ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಓಕೆ ಓಕೆ, ಮತ್ತೆ 2 ಪಾಯಿಂಟ್ ನ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಫಸ್ಟ್ ಪಾಯಿಂಟ್ ನಂಬರ್ 1 ಅರ್ಥ ಮಾಡ್ಕೊಳ್ಳೋಣ. ನಾನು ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ನಿಮ್ದೇ ಓನ್ ಸ್ಟ್ರಕ್ಚರ್ ಹಾಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಬುಕ್ ಪೆನ್ ಇತ್ತು ಅಂತ ಹೇಳಿದ್ರೆ ಬುಕ್ ಅಲ್ಲಿ ನೀವೇ ಬರ್ಕೊಳ್ಳಿ. ನಿಮ್ಮ ಹೆಸರು ಹಾಕೊಳ್ಳಿ. ನಿಮ್ಮ ಹೆಸರು ಕೆಳಗಡೆ ನಿಮ್ಮ ಒಂದು ಲೆಗ್ ಹಾಕಿ. ಆ ಲೆಗ್ ಹಾಕಿದಾಗ ಆ ಲೆಗ್ 97,200 ಕ್ರಾಸ್ ಆಗಿದ್ರೆ ಪ್ಲಸ್ ಆ ಲೆಗ್ ಅಲ್ಲಿ ಡೈರೆಕ್ಟರ್ ಟೈಟಲ್ ಯಾರಾದ್ರೂ ಒಬ್ರು, ಫ್ರಂಟ್ ಲೈನ್ ಆಗ್ಬೇಕು ಅಂತಿಲ್ಲ, ಆ ಲೆಗ್ ಅಲ್ಲಿ ಯಾರಾದ್ರೂ ಒಬ್ರು ಡೈರೆಕ್ಟರ್ ಕ್ವಾಲಿಫೈ ಆಗಿದ್ರೆ ನಿಮ್ಗೆ ಆ ಲೆಗ್ ಇಂದ LPB ಸಿಗುತ್ತೆ. ಇಷ್ಟೇ, ಈ ಪಾಯಿಂಟ್ ಇಷ್ಟೇ, ಇನ್ನೇನು ಇಲ್ಲ. ಮತ್ತೆ ಅದರಲ್ಲಿ ಇನ್ನೇನು ಡೀಪ್ ಆಗಿ ಇಳಿಯಕ್ ಹೋಗ್ಬಿಡಿ. ವೆರಿ ಸಿಂಪಲ್. ಇದು ಸುಮಾರು ಜನ ಒಳಗಡೆ ಎಳೆದು ನೋಡಕ್ ಹೋಗ್ತಾರೆ. ಒಳಗಡೆ ಎಲ್ಲೂ ಇಳಿಯಕ್ ಹೋಗ್ಬಿಡಿ. ಇಷ್ಟೇ, 2 ಪಾಯಿಂಟ್ ಇರೋದು. ನೀವಿದ್ದೀರಾ,
ನಿಮಗೆ ಅಟ್ಲೀಸ್ಟ್ 4-5 ಲೆಗ್ ಇದೆ ಅಂತ ಅನ್ಕೊಳ್ಳಿ. 4-5 ಲೆಗ್ ಅಲ್ಲಿ ಅಟ್ಲೀಸ್ಟ್ ಒಂದೊಂದು ಲೆಗ್ ಅನ್ನು ಸಪರೇಟ್ ಆಗಿ ನೋಡಿ. ಲೆಗ್ ನಂಬರ್ 1 97,200 ಕ್ರಾಸ್ ಆಗಿದ್ಯಾ, ಜೊತೆಗೆ ಡೈರೆಕ್ಟರ್ ಇದಾರಾ, ಇದ್ರೆ LPB ತಗೊಳ್ಳಕ್ಕೆ ಕ್ವಾಲಿಫೈ ಆಗಿದ್ದೀರಾ. ಆ ಲೆಗ್ ಇಂದ ನಿಮ್ಗೆ LPB ಬರುತ್ತೆ. ಏನ್ ಬರುತ್ತೆ, ಆ ಲೆಗ್ ಟೋಟಲ್ BV ಅಂದ್ರೆ GBV ಗ್ರೂಪ್ BV ಮೇಲೆ 5% ಸಿಗುತ್ತೆ. ಜೊತೆಗೆ ಆ ಲೆಗ್ ಅಲ್ಲಿ ಡೈರೆಕ್ಟರ್ ಅಲ್ಲ, ಸೀನಿಯರ್ ಡೈರೆಕ್ಟರ್ ಅಂಡ್ ಎಬೋ ಯಾರಾದ್ರೂ ಇದ್ರೆ ಆ ಸೀನಿಯರ್ ಡೈರೆಕ್ಟರ್ ಅಂಡ್ ಎಬೋ BGBV ಮೇಲೂ ನಿಮ್ಗೆ 5% ಸಿಗುತ್ತೆ. ಡಿಪೆಂಡಿಂಗ್ ಆನ್ ನಮ್ಮ ಒಂದು ಟೇಬಲ್ ಏನ್ ನೋಡಿದ್ವಿ ಆ ಜನರೇಷನ್ ಟೇಬಲ್ ಪ್ರಕಾರ ನಿಮ್ಗೆ ಸಿಗುತ್ತೆ. ಇದು ಲೆಗ್ ನಂಬರ್ 1 ನೋಡಿದ್ವಿ. ಲೆಗ್ ನಂಬರ್ 2 ಇನ್ನೂ ಒಂದು ಲೆಗ್ ಇದೆ, ಅದನ್ನು ಕೂಡ ನೋಡಿ. ಆ ಲೆಗ್ ಅಲ್ಲಿ 97,200 ಕ್ರಾಸ್ ಆಗಿದ್ಯಾ. ನಾ ಲೆಟರ್ ನ ಝೂಮ್ ಮಾಡಕ್ಕಾಗಲ್ಲ, ನಿಮ್ಮ ಮೊಬೈಲ್ ನೇ ಝೂಮ್ ಮಾಡ್ಕೊಳ್ಳಿ. ಓಕೆ, ಲ್ಯಾಪ್ಟಾಪ್ ಅಲ್ಲಿ ಝೂಮ್ ಆಪ್ಷನ್ ಇಲ್ಲ. ಸೊ ದಿಸ್ ಇಸ್ ದಿ ಮ್ಯಾಕ್ಸಿಮಮ್ ವಿಚ್ ಐ ಕ್ಯಾನ್ ಡೂ. ನೋಡಿ ಹೊರಟೋಯ್ತು. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ, ಸಾರಿ ನಿಮ್ಮ ಹತ್ರ ಮೊಬೈಲ್ ಇದ್ರೆ ನೀವು ಝೂಮ್ ಮಾಡ್ಬೋದು. ನಾ ಝೂಮ್ ಮಾಡಕ್ ಹೋದ್ರೆ ಹೊರಟೋಗುತ್ತೆ. ಸೊ ಲೆಗ್ ನಂಬರ್ 1 ನೋಡಿದ್ರಿ. ಲೆಗ್ ನಂಬರ್ 2 ನೋಡಿ. ಲೆಗ್ ನಂಬರ್ 2 ಅಲ್ಲಿ 97,200 ಕ್ರಾಸ್ ಆಗಿದ್ಯಾ, ಕ್ರಾಸ್ ಆಗಿಲ್ಲ. ಸೊ ಆ ಲೆಗ್ ಇಂದ ನಿಮ್ಗೆ LPB ನೇ ಬರಲ್ಲ. ಸೊ ಸೆಕೆಂಡ್ ಪಾಯಿಂಟ್ ನೋಡೋದಕ್ಕೂ ಹೋಗ್ಬಿಡಿ. ಸೊ 3ನೇ ಲೆಗ್ ಇದೆ, ಅದರಲ್ಲೂ ಮತ್ತೆ ನೋಡಿ 97,200 ಕ್ರಾಸ್ ಆಗಿದ್ಯಾ. ಕ್ರಾಸ್ ಆಗಿದ್ರೆ ಲೆಗ್ ಅಲ್ಲಿ ಡೈರೆಕ್ಟರ್ ಅಂಡ್ ಎಬೋ ಟೈಟಲ್ ಯಾರಾದ್ರೂ ಇದಾರಾ. ಸೊ ಆ ತರ ಒಂದೊಂದು ಲೆಗ್ ನ ಸಪರೇಟ್ ಮಾಡಿ ನೋಡೋದನ್ನ ಕಲ್ತ್ಕೊಳ್ಳಿ. ಅವಾಗ ನಿಮ್ಗೆ LPB ಆ ಲೆಗ್ ಅಲ್ಲಿ ಸಿಗುತ್ತಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಪಾಯಿಂಟ್ ನಂಬರ್ 1 ನೋಡ್ಕೊಳ್ಳೋಂತ ರೀತಿ. ಸೆಕೆಂಡ್ ನೋಡೋ ಆಗಿದ್ರೆ, ಸೆಕೆಂಡ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋ ಆಗಿದ್ರೆ, ನಿಮ್ಮ ಡೌನ್ ಲೈನ್ಸ್ ಯಾರಾದ್ರೂ LPB ಕ್ವಾಲಿಫೈಯರ್ ಆಗಿದಾರ ಅಂತ ನೋಡಿ. ಫಸ್ಟ್ ವೆರಿ ಸಿಂಪಲ್. ಸೊ ಡೌನ್ ಲೈನ್ ಹೇಗೆ LPB ಕ್ವಾಲಿಫೈ ಆಗ್ತಾರೆ, ಪಾಯಿಂಟ್ ನಂಬರ್ 1 ಅಪ್ಲೈ ಮಾಡಿ. ಸೊ ಪಾಯಿಂಟ್ ನಂಬರ್ 1 ಅಪ್ಲೈ ಮಾಡಿ ಯಾರಾದ್ರೂ ಡೌನ್ ಲೈನ್ ಕ್ವಾಲಿಫೈ ಆಗಿದ್ರೆ ಸ್ಕ್ರೀನ್ ಅನ್ನ ರೊಟೇಟ್ ಮಾಡಕ್ಕಾಗಲ್ಲ ನಾಗರಾಜ್ ಅವರೇ. ಐ ಆಮ್ ಯೂಸಿಂಗ್ ಮೈ ಲ್ಯಾಪ್ಟಾಪ್. ಓಕೆ, ಯು ಹ್ಯಾವ್ ಟು ಝೂಮ್ ಇಟ್. ನಿಮ್ಮ ಮೊಬೈಲ್ ಅಲ್ಲಿ ಝೂಮ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು LPB ಕ್ವಾಲಿಫೈಯರ್ ನಿಮ್ಮ ಡೌನ್ ಲೈನ್ ಯಾರಾದ್ರೂ ಆಗಿದ್ರೆ ಬೈ ದ ವೇ ಎಲ್ಲರೂ ಕೂಡ ನಿಮ್ಮ ಒಂದು ಮೊಬೈಲ್ ನ ಹಾರಿಜಾಂಟಲ್ ಹಾಗೆ ಇಟ್ಕೊಳ್ಳಿ. ಅಂದ್ರೆ ಯಾರು ಕೂಡ ಉದ್ದುದ್ದ ಇಟ್ಕೋಬಿಡಿ. ಯಾವ ತರ ನೀವು ಮಾತಾಡ್ತೀರಾ ಆ ತರ ಇಟ್ಕೋಬಿಡಿ. ಸ್ಕ್ರೀನ್ ನ ನೋಡೋ ಆಗಿದ್ರೆ ಎಲ್ಲಾರು ಅಗಲ ಅಂತ ಹೇಳೋ ಆಗಿದ್ರೆ ಅಗಲ ಹಾರಿಜಾಂಟಲ್. ಓಕೆ, ವಿಡ್ತ್ ಏನಿದೆ ಅಗಲ ಇರೋ ಕಡೆ ಇಟ್ಕೊಳ್ಳಿ, ಕರೆಕ್ಟ್ ಆಗಿ ಕಾಣುತ್ತೆ. ಎಸ್, ಥ್ಯಾಂಕ್ ಯು ಗುರುರಾಜ್ ಪೂಜಾರಿ ಅವರೇ. ಓಕೆ, ನಿಮ್ಮ 2ನೇ ಪಾಯಿಂಟ್ ನೋಡೋ ಆಗಿದ್ರೆ, ನಿಮ್ಮ LPB ಯಾರಾದ್ರೂ ಡೌನ್ ಲೈನ್ ಯಾರಾದ್ರೂ ಕ್ವಾಲಿಫೈ ಆಗಿದ್ರೆ ಬೇಡ, ಆ ಡೌನ್ ಲೈನ್ ಕಡೆಯಿಂದ ನಿಮಗೆ 4,860 LPB ಪಾಯಿಂಟ್ ಸಿಗುತ್ತೆ. ಜೊತೆಗೆ ಜನರೇಷನ್ ಕೂಡ ಸಿಗುತ್ತೆ. ಜನರೇಷನ್ ಹೇಗ್ ಸಿಗುತ್ತೆ, ಯಾಕೆ ಅಂತ ಹೇಳಿದ್ರೆ ಮಿನಿಮಮ್ SD ಅಂಡ್ ಅಬೋ ಟೈಟಲ್ ಇರಬೇಕು. ಸೊ ನೀವು SD ಇದ್ದೀರಾ, ಅವರು ಕೂಡ SD ಇದಾರೆ, ಸಾಕು, ಅಲ್ಲೊಂದು ಜನರೇಷನ್ ಸಿಕ್ಬಿಡ್ತು. ಸೊ ನಿಮ್ ಡೌನ್ ಲೈನ್ LPB ಕ್ವಾಲಿಫೈರ್ ಆಗಿದ್ದಾರೆ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ 1 ಫುಲ್ಫಿಲ್ ಆಗಿದೆ ಅಷ್ಟೇ. ಸೊ ಪಾಯಿಂಟ್ ನಂಬರ್ 1 ಅಲ್ಲಿ SD ಇರಬೇಕು, ಜೊತೆಗೆ 97,200 ನಿಮ್ಮ ಡೌನ್ ಲೈನ್ಸ್ ಅಪ್ಲಿಕಬಲ್ ಆಯ್ತು, ಕ್ವಾಲಿಫೈ ಆದ್ರು. ಸೊ ಇದು ನಿಮ್ಮ ಡೌನ್ ಲೈನ್ ಆಗಿದ್ರೆ ಈ ತರ ನೋಡ್ಬೇಕು. ಒಂದು ಡೌನ್ ಲೈನ್ LPB ಕ್ವಾಲಿಫೈರ್ ಆಗಿದ್ರೆ ನಿಮಗೆ 4,860 ಗ್ಯಾರಂಟಿ ಪ್ಲಸ್ ಜನರೇಷನ್ ಆಸ್ ಪರ್ ಟೈಟಲ್ ರಿಕ್ವೈರ್ಮೆಂಟ್, ಇಲ್ಲಾಂದ್ರೆ ಆಸ್ ಪರ್ ಟೈಟಲ್ ಟೇಬಲ್. ಓಕೆ, ಇದು ಪಾಯಿಂಟ್ ನಂಬರ್ 2 ಆಯ್ತು. ಸಿಂಪಲ್, ಇನ್ನೇನು ತಲೆಕೆಡಿಸ್ಕೊಳ್ಳೋದು ಬೇಡ. ಅದಾದ್ಮೇಲೆ ಅಕಸ್ಮಾತ್ ನಿಮ್ಮ ಡೌನ್ ಲೈನ್ಸ್ 3ನೇ ನೋಡ್ಕೋಬೇಕು ಅನ್ನೋಗಿದ್ರೆ ಇದನ್ನ ಪಾರ್ಕ್ ಅಲ್ಲಿ ಇಡಿ ಸದ್ಯಕ್ಕೆ, ಅಂದ್ರೆ ಸಪರೇಟ್ ಆಗಿ ಇರಬೇಕು. 3ನೇ ಪಾಯಿಂಟ್ ಕೂಡ ನೋಡ್ಕೊಳ್ಳೋ ಆಗಿದ್ರೆ, ಜಸ್ಟ್ ಇನ್ ಕೇಸ್ ನಿಮ್ಮ ಡೌನ್ ಲೈನ್ ನಿಮ್ಮ ಟೈಟಲ್ ಗೆ ಈಕ್ವಲ್ ಆಗಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಡೌನ್ ಲೈನ್ ನಿಮ್ಮ ಹಾಗೆ ಸ್ಟ್ರಾಂಗ್ ಆಗಿ ಬೆಳೀತಿದ್ದಾರೆ ಅಂತ ಹೇಳಿದ್ರೆ, ಅವಾಗ ನಿಮ್ಗೆ ಕಂಡೀಷನ್ ಸ್ಟಾರ್ಟ್ ಆಗುತ್ತೆ. ಏನದು ಕಂಡೀಷನ್,
ಯಾವಾಗ ಡೌನ್ ಲೈನ್ ಟೈಟಲ್ ಅಪ್ಲೈನ್ ಟೈಟಲ್ಗೆ ಈಕ್ವಲ್ ಆಗಿದೆ ಅವಾಗ ಅಪ್ಲೈನ್ಗೆ ಯಾರು ಟೈಟಲ್ ಈಕ್ವಲ್ ಆಗಿದ್ದಾರೆ ಅದರ ಕೆಳಗಡೆ 3 ಜನರೇಷನ್ ತನಕ ಆಸ್ ಪರ್ ಟೈಟಲ್ ರಿಕ್ವೈರ್ಮೆಂಟ್, ಆಸ್ ಪರ್ ಟೈಟಲ್ ಎಲಿಜಿಬಿಲಿಟಿ. ಎಲಿಜಿಬಿಲಿಟಿ ನಾನು ಮತ್ತೆ ಟೇಬಲ್ ತೋರಿಸ್ತೀನಿ, ಅದ್ರಲ್ಲಿ ಗೊತ್ತಾಗುತ್ತೆ ಏನಾದ್ರು ಎಲಿಜಿಬಿಲಿಟಿ, ಟೈಟಲ್ ಎಲಿಜಿಬಿಲಿಟಿ ಅದು ಟೇಬಲ್ ಅಲ್ಲಿ ನೋಡೋಣ. ಸೊ ಮೂರನೇದು ನಾವು ನೋಡ್ಬೇಕಾಗಿರೋದು ನಿಮ್ಮ ಟೈಟಲ್ ನಿಮ್ಮ ಅಪ್ಲೈನ್ ಟೈಟಲ್ ಎರಡು, ಸಾರಿ ನಿಮ್ಮ ಟೈಟಲ್ ನಿಮ್ಮ ಡೌನ್ ಲೈನ್ ಟೈಟಲ್ ಎರಡು ಈಕ್ವಲ್ ಆಗ ಮಾತ್ರ. ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾಕೆಂದ್ರೆ ಇದು ಅಪ್ಲೈ ಅಲ್ಲಿ ತನಕ ಇದು ತಲೆ ಕೆಡಿಸೋದೇನು ಬೇಕಾಗಿಲ್ಲ. ಸೊ ಓಕೆ, ಸೊ ಅಪ್ಲೈನ್ ಟೈಟಲ್ ಅಂಡ್ ಡೌನ್ ಲೈನ್ ಟೈಟಲ್ ಎರಡೂ ಕೂಡ ಈಕ್ವಲ್ ಇದ್ದಾಗ ನಿಮಗೆ ಗ್ಯಾರಂಟಿ ಕೂಡ ಸಿಗುತ್ತೆ. ಜೊತೆಗೆ ಜನರೇಷನ್ ಆ ಡೌನ್ ಲೈನ್ ಯಾರು ಈಕ್ವಲ್ ಇದ್ದಾರೆ ಪ್ಲಸ್ 3 ಜನರೇಷನ್ ಅಂದ್ರೆ 4 ಜನರೇಷನ್ ಆಯ್ತು. ಸೊ 4 ಜನರೇಷನ್ ಸಿಗೋದು ನಾವು ಪ್ಲಾಟಿನಮ್. ಸೊ ನಿಮ್ಮ ಫ್ರಂಟ್ ಲೈನ್ ಪ್ಲಾಟಿನಮ್ ಕಂಪ್ಲೀಟ್ ಜನರೇಷನ್ ಸಿಗುತ್ತೆ. ಸೊ ಅದಕ್ಕೆ ಈ ರೂಲ್ಸ್ ಸದ್ಯಕ್ಕೆ ಇದು ಅಪ್ಲಿಕೇಬಲ್ ಓನ್ಲಿ ಫಾರ್ ಹೈಯರ್ ಟೈಟಲ್ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಂಡ್ ಅಬೋವ್ ಅವರಿಗೆ ಅಪ್ಲಿಕೇಬಲ್. ಸೊ ಸದ್ಯಕ್ಕೆ ನೀವೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಫಸ್ಟ್ 2 ಪಾಯಿಂಟ್ಸ್ ನಿಮ್ಗೆ ಅರ್ಥ ಆದ್ರೆ ಸಾಕು. ಅದಕ್ಕೆ ನಾನು ಇಲ್ಲೆಲ್ಲ ಬಲ್ಪ್ ಹಾಕಿ ಇಟ್ಟಿದ್ದೀನಿ. ಸೊ ಬಲ್ಪ್ ಯಾವಾಗ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಳ್ಳಿ, ಆಫ್ ಮಾಡ್ಕೋಬೇಕು ಅಂದ್ರೆ ಆಫ್ ಮಾಡ್ಕೋಬೇಡಿ. ಓಕೆ, ಸೊ ನಿಮ್ಗೆ ಅಪ್ಲಿಕೇಬಲ್ ಇದ್ರೆ ಬಲ್ಪ್ ಆನ್ ಆಗಬೇಕು, ನಿಮ್ಗೆ ಅಪ್ಲಿಕೇಬಲ್ ಇಲ್ಲ ಅಂದ್ರೆ ಬಲ್ಪ್ ಆಫ್ ಆಗ್ಬೇಕು. ಓಕೆ, ಸೊ ಇದು ಮೂರನೇ ಕಂಡೀಷನ್. ಅಪ್ಲೈನ್ ಟೈಟಲ್ ಅಂಡ್ ಡೌನ್ ಟೈಟಲ್ ಎರಡು ಈಕ್ವಲ್ ಇದ್ರೆ ಏನು ಕಂಡೀಷನ್ ಪ್ಲಸ್ ಕ್ಯಾಲ್ಕುಲೇಷನ್ ಹೇಗೆ, ಗ್ಯಾರಂಟಿ ಪ್ಲಸ್ ಡೌನ್ ಲೈನ್ PGBV ಪ್ಲಸ್ ಡೌನ್ ಅಲ್ಲೂ ಕೂಡ 3 ಜನರೇಷನ್ ನಿಮ್ಗೆ ಸಿಗ್ಬೇಕು ಅಂದ್ರೆ ಎಲಿಜಿಬಿಲಿಟಿ ಪ್ರಕಾರ ನಿಮ್ಗೆ 3 ಜನರೇಷನ್ ತನಕ ಮಾತ್ರ ಸಿಗುತ್ತೆ, ಅದ್ರ ಕೆಳಗಡೆ ಇರೋದು ಸಿಗೋದಿಲ್ಲ. ಅಂದ್ರೆ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಂಡ್ ಅಬೋವ್ ಮಾತ್ರ ಅಪ್ಲಿಕೇಬಲ್. 4ನೇದು ದೊಡ್ಡ ಬಲ್ಪು, ಇದು ಹೈಯರ್ ಟೈಟಲ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗುವಂತ ಒಂದು ಬಲ್ಪು. ಇಲ್ಲ ಅಂದ್ರೆ ಇನ್ನೊಂದು ಪಾಯಿಂಟ್, ಡೌನ್ ಲೈನ್ ಟೈಟಲ್ ಹೈಯರ್ ದೆನ್ ಅಪ್ಲೈನ್ ಟೈಟಲ್. ನಮ್ಮ ಡೌನ್ ಲೈನ್ ನನಗಿಂತ ಹೈಯರ್ ಟೈಟಲ್ ಮೇಂಟೈನ್ ಮಾಡಿದ್ರೆ ಅವಾಗ ನಮ್ಗೆ ಹೊಡೆತ ಬೀಳುತ್ತೆ LPB ಇಂದ. ಏನದು ಹೊಡೆತ, ನನಗೆ ಆ ಲೆಗ್ ಇಂದ ಬರೀ ನನ್ನ ಡೌನ್ ಲೈನ್ ಕಡೆಯಿಂದ ಬರೀ ಗ್ಯಾರಂಟಿ ಸಿಕ್ತು, ಇಲ್ಲ ಆ ಲೆಗ್ ಇಂದ ಗ್ಯಾರಂಟಿ ಸಿಕ್ಬಿಡ್ತು, ಜನರೇಷನ್ ಸಿಗೋದಿಲ್ಲ, 1 ಜನರೇಷನ್ ಸಿಗೋದಿಲ್ಲ, 0 ಜನರೇಷನ್. ಗ್ಯಾರಂಟಿ ಮಾತ್ರ ತಗೊಂಡು ಹೋಗ್ಬೇಕಾಗತ್ತೆ. ಓಕೆ, ಸೊ ಈ 4ನೇ ಬಲ್ಪು ಕೂಡ ಆನ್ ಮಾಡೋದು ಬೇಡ, ಯಾಕೆಂತ ಹೇಳಿದ್ರೆ ಇದು ಕೂಡ ಅಪ್ಲಿಕೇಬಲ್ ಓನ್ಲಿ ಫಾರ್ ಹೈಯರ್ ಟೈಟಲ್. ಸೊ ಮಿಡಲ್ ಅಲ್ಲೂ ಇಂಪ್ಯಾಕ್ಟ್ ಆಗುತ್ತೆ, ಆದ್ರೆ ಜಾಸ್ತಿ ಏನ್ ಇಂಪ್ಯಾಕ್ಟ್ ಆಗಲ್ಲ. ಇದು ಅಪ್ಲಿಕೇಬಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂಡ್ ಅಬೋವ್ ಮ್ಯಾಕ್ಸಿಮಮ್ ಅಪ್ಲೈ ಆಗುತ್ತೆ, ಆದ್ರೆ ಜಾಸ್ತಿ ಏನ್ ಅಪ್ಲೈ ಆಗಲ್ಲ. ಸೊ ಇದು ಯಾವಾಗ ಆಗುತ್ತೆ, ಯಾರೆಲ್ಲ ಅಟ್ಲೀಸ್ಟ್ 1 ಲೆಗ್ 2 ಲೆಗ್ ಅಲ್ಲಿ ಮಾತ್ರ ವರ್ಕ್ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇವಾಗ ಇದ್ರದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇನ್ನೊಂದು ಕೂಡ ಸ್ಕ್ರೀನ್ ಶಾಟ್ ತಗೊಳಕ್ ಹೇಳ್ತೀನಿ. ನಾಗರಾಜ್ ಅವರೇ, ಸೊ ನೀವು SD ಇದ್ದು ನಿಮ್ಮ ಡೌನ್ ಲೈನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ಆಕ್ಚುಲಿ. ಸೊ ಹೇಗೆ ಅಂತ ಕೆಲವು ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗತ್ತೆ. ಸೊ ಇದು ಈ 4 ಬಲ್ಪು ಇಲ್ಲ 4 ಪಾಯಿಂಟ್ ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಕ್ಯಾಲ್ಕುಲೇಷನ್, ಇವಾಗ ಸುಮಾರು ಜನಕ್ಕೆ ಇದೊಂದು 4ನೇ ಪಾಯಿಂಟ್ ತೋರಿಸಿದ ತಕ್ಷಣ ಭಯ ಹೊಟ್ಕೊಂಡ್ಬಿಡ್ತು. ಸೊ ನಿಮ್ಮ ಭಯನ ಯಾತಕ್ಕೆ ಭಯ ಇರಬಾರ್ದು ಅಂತಾನೆ ಹೇಳ್ತಾರೆ. ಸುಮಾರು ಜನ ಹೇಳ್ಬಿಡ್ತೀವಿ ಪಾಸಿಟಿವ್ ಆಗಿರ್ಬೇಕು ಅಂತ. ಎಲ್ಲ ಒಂದ್ ಕಡೆ ಹೊಡ್ತಾ ಬೀಳುತ್ತೆ ಅಂದಾಗ ಅವಾಗ ನೆಗೆಟಿವ್ ಥಿಂಕಿಂಗ್ ತುಂಬಾ ಬೇಗ ಬಂದ್ಬಿಡುತ್ತೆ. ಕರೆಕ್ಟ್ ನಾಗರಾಜ್ ಅಂಡ್ ಸನತ್ ಆಚಾರ್ಯ. ಓಕೆ, ಇದು ಯಾರಿಗೆಲ್ಲ ಭಯ ಬಂದ್ಬಿಡ್ತು, ಡೌನ್ ಲೈನು ನನಗಿಂತ ಹೈಯರ್ ಟೈಟಲ್ ಮೇಂಟೈನ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಯಾರಿಗೆಲ್ಲ ಭಯ ಬಂತು ಅಂತವ್ರಿಗೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲಾರು ಹೇಳಿದ್ದಾರೆ ಪಾಸಿಟಿವ್ ಆಗಿರುವಂತ. ಸೊ ಪಾಸಿಟಿವ್ ಆಗಿರೋಣ. ಡೌನ್ ಲೈನು ಅಪ್ಲೈನ್ ಗಿಂತ ಸ್ಟ್ರಾಂಗ್ ಆಗಿದ್ರೆ ದಟ್ಸ್ ಎ ಗುಡ್ ಥಿಂಗ್, ಅದು ತುಂಬಾ ಒಳ್ಳೇದು. ನಿಮ್ಮ
ನಿಮ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಲ್ಲ, ಅದು ನಿಮ್ಗೆ ಗೊತ್ತಾಗತ್ತೆ. ಮೇಜರ್ ಇಂಪ್ಯಾಕ್ಟ್ ಖಂಡಿತ ಆಗಲ್ಲ. ಯಾತಕ್ಕೆ? ಸೊ ಇವಾಗ ಈ ಒಂದು ಪಾಯಿಂಟ್ ಇಟ್ಕೊಳ್ಳಿ. ಓಕೆ, 4ನೇ ಪಾಯಿಂಟ್ ಇಟ್ಕೊಳ್ಳಿ. ನೋಡಿ, ಎಲ್ಲಾರ್ಗು ಬಂದ್ಬಿಡ್ತು ಡೌಟ್. ಗಣಪತಿ ಅವ್ರಿಗೂ ಸಿಕ್ಬಿಡ್ತು ಡೌಟು. ಕರೆಕ್ಟ್ ಶ್ರೀನಿವಾಸ್ ಅವರೇ. ಒಬ್ರು ಸ್ಟ್ರಾಂಗ್ ಆಗಿ ಬೆಳೀತಾ ಇದಾರೆ ಅಂತ ಹೇಳಿದ್ರೆ ನೀವು ಅವರು ಸ್ಟ್ರಾಂಗ್ ಆಗಿ ಬೆಳಿಲಿ ಅಂತ ಬಿಟ್ಟು ನೀವು ಬೇರೆ ಕಡೆ ಫೋಕಸ್ ಮಾಡ್ಬೇಕು, ಅಷ್ಟೇನೆ ರೂಲು. ನೋಡಿ, ಇದು ಪಾಯಿಂಟ್ ನಂಬರ್ 1ಗೆ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡೋ ಹಾಗಿದ್ರೆ ಇಲ್ಲಿ ನೋಡಿ, ಇದನ್ನ ಅಪ್ಲೈ ಮಾಡಿ. ನಿಮ್ಮ ಡೌನ್ ಲೈನ್ ಫಸ್ಟ್ ಆಫ್ ಆಲ್ ಹೈಯರ್ ಟೈಟಲ್ ಇದಾರೆ, ಓಕೆ. ಆದ್ರೆ ಅವ್ರ LPB ಕ್ವಾಲಿಫೈ ಆಗಿದಾರ ಫಸ್ಟ್ ನೋಡ್ಕೊಳ್ಳಿ. ನಿಮ್ಮ ಡೌನ್ ಲೈನ್ SCD ಆದ್ರೋ ಪ್ಲಾಟಿನಮ್ ಆದ್ರೋ ಕ್ರೌನ್ ಆದ್ರೋ ತಲೆ ಕೆಡ್ಸ್ಕೊಬಿಡಿ. ಅವರೇ LPB ಕ್ವಾಲಿಫೈ ಆಗಿಲ್ಲ ಅಂತ ಹೇಳಿದ್ರೆ ಅವರ ಟೋಟಲ್ GBV ಮೇಲೆ 5% ಸಿಗ್ತಾ ಇದೆ. ಸಾಕ್ತಾನೆ? ಪ್ಲಾಟಿನಮ್ ಆದ್ರೂ, ಪ್ಲಾಟಿನಮ್ ಬಂದು 2 ಲಕ್ಷ BV ಬಂತು, ಆದ್ರೆ ಒಂದು ಲೆಗ್ ಅಲ್ಲಿ ಅವ್ರಿಗೆ 97,200 ತಂದಿಲ್ಲ. ಸೊ ಅವಾಗ ಅವರ ಎಂಟೈರ್ 2 lakh ಮೇಲೆ 5% ಬಂತು ತಾನೆ. ನೀನ್ ಬೇಕು 10,000 LPB ಪಾಯಿಂಟ್ಸ್ ಬಂದ್ಬಿಡ್ತು. ಗುಡ್, ಕರೆಕ್ಟ್. ಇದೇ ಪಾಯಿಂಟ್ ನಂಬರ್ 4 ಅಪ್ಲೈ ಮಾಡಾದ್ಮೇಲೆ ಕಮ್ ಡೌನ್ ಟು ಪಾಯಿಂಟ್ ನಂಬರ್ 1. ನಿಮ್ಮ ಡೌನ್ ಲೈನ್ ಅಪ್ಲೈ ಮಾಡಿ. ಜನರೇಷನ್ ಹೈಯರ್ ಆದಾಗ ನಿಮ್ಗೆ ಗ್ಯಾರಂಟಿ 5% ಸಿಕ್ತು. ಅವರ ಮೇಲೆ ಸಿಗಲ್ಲ ಗ್ಯಾರಂಟಿ, ಜನರೇಷನ್ ಸಿಗಲ್ಲ, ತೊಂದರೆ ಇಲ್ಲ. ಎಂಟೈರ್ GBV ಮೇಲೆ ನಿಮ್ಗೆ 5% ಸಿಕ್ಬಿಡ್ತು. ಡನ್. ಅದಾದ್ಮೇಲೆ 2ನೇದು ಕೂಡ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಡೌನ್ ಲೈನ್ ಅಕಸ್ಮಾತ್ LPB ಕ್ವಾಲಿಫೈಯರ್ ಆಗಿದ್ರೆ ನಿಮಗೆ ಗ್ಯಾರಂಟಿ 4,860 ಬಂತು, ಇನ್ನೇನು ಸಿಗಲ್ಲ. ಓಕೆ, ಸೊ ಅದಕ್ಕೆ ಪಾಯಿಂಟ್ ನಂಬರ್ 4 ನೋಡಾದ್ಮೇಲೆ ಅಗೇನ್ ಕಮ್ ಡೌನ್ ಟು ಪಾಯಿಂಟ್ ನಂಬರ್ 1. ನಿಮ್ಮ ಡೌನ್ ಲೈನ್ LPB ಕ್ವಾಲಿಫೈ ಆಗಿದಾರಾ? ಆಗಿದ್ರೆ ತೊಂದರೆ, ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ. ಅದಕ್ಕೆ ಡೌನ್ ಲೈನ್ ಹೈಯರ್ ಟೈಟಲ್ ಮೇಂಟೈನ್ ಮಾಡಿದ್ದಾರೆ ಅಂತ ಫಸ್ಟ್ ಎದುರುಕೊಂಬಿಡಿ. ಹಿಸ್ ಜನರೇಷನ್ ಬೇಸಿಕಲಿ ನಿಮ್ಮ ಡೌನ್ ಲೈನ್ PGBV. ವೇಣುಗೋಪಾಲ್ ಅವರೇ, ಬಲ್ಬ್ ನಂಬರ್ 3 ಇರೋದು ಹಿಸ್ ಜನರೇಷನ್ ಈಸ್ ಯುವರ್ ಡೌನ್ ಲೈನ್ ಟೈಟಲ್, ಡೌನ್ ಲೈನ್ PGBV. ಸೊ ಟೋಟಲಿ ಏನೆಲ್ಲ ಸಿಗುತ್ತೆ? 4,860 ಗ್ಯಾರಂಟಿ ಪ್ಲಸ್ ಡೌನ್ ಲೈನ್ PGBV ಪ್ಲಸ್ 3 ಜನರೇಷನ್. ಸೊ ನಿಮ್ಮ ಡೌನ್ ಲೈನ್ ಕೂಡ 1 ಜನರೇಷನ್ ಆಗುತ್ತೆ, ಪ್ಲಸ್ 3 ಡಿಪೆಂಡಿಂಗ್ ಆನ್ ದಿ ಟೈಟಲ್ ಅಂಡ್ ಅವರು ಕೂಡ ಯಾವ ಲೆವೆಲ್ ಅಲ್ಲಿ ಇದ್ದಾರೆ, ಇಲ್ಲಾಂದ್ರೆ ನಿಮ್ಮ ಯಾವ ಡೆಪ್ತ್ ಅಲ್ಲಿ ಇದ್ದಾರೆ ಅದ್ರ ಮೇಲೆ ಹೋಗುತ್ತೆ. ಸೊ 4 ಬಲ್ಬ್ ಒಂದೇ ಸತಿ ಹಚ್ಚೋದ್ ಬೇಡ, ಒಂದೊಂದಾಗಿ ನೋಡಿ. ಸೊ ಫಸ್ಟ್ ನೀವು ಹಚ್ಬೇಕಾಗಿರೋದು ಮೊದಲನೇ ಬಲ್ಬು ನಿಮ್ಗೆ ಅಪ್ಲಿಕೇಬಲ್ ಆದ್ರೆ ಸೆಕೆಂಡ್ ಬಲ್ಬು ಅಪ್ಲಿಕೇಬಲ್ ಆಗತ್ತಾ ನೋಡ್ಕೊಳ್ಳಿ. 3ನೇ ಬಲ್ಬು ಕೂಡ ಅಪ್ಲಿಕೇಬಲ್ ಆಗತ್ತಾ ನೋಡ್ಕೊಳ್ಳಿ. 4ನೇ ಬಲ್ಬು ಕೂಡ ಅಪ್ಲಿಕೇಬಲ್ ಆಗತ್ತಾ ನೋಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಜಸ್ಟ್ ಒಂದು ಐಡಿಯಾ. ಒಂದೇ ಸತಿ ಎಲ್ಲಾರು 4 ಪಾಯಿಂಟ್ ನ ಒಂದೇ ಸತಿ ನೋಡ್ತಾ ಇದ್ರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಯಾವಾಗ್ಲೂ ಎನಿ ಟೈಮ್ ನಿಮ್ಗೆ ಕನ್ಫ್ಯೂಸ್ ಆದಾಗ ನಾನು ಯಾವಾಗ್ಲೂ ನನ್ನ ಒಂದು ಮೆಥಡ್ ಬಿಡಿಸು ನೋಡು ಅಂತ ಹೇಳ್ತೀವಿ. ಕನ್ಫ್ಯೂಸ್ ಆದಾಗ ಯಾವಾಗ್ಲೂ ಒಂದೇ ಸತಿ ನೋಡಿದಾಗ ಮಾತ್ರ ಕನ್ಫ್ಯೂಸ್ ಆಗತ್ತೆ, ಬಿಡಿಸ್ ನೋಡಬೇಕು. ಸೊ ಅವಾಗ ನಿಮ್ಗೆ ಸಿಂಪ್ಲಿಫೈ ಆಗುತ್ತೆ. ಸೊ ಅದಕ್ಕೆ ನಾನು 4 ಡಿವೈಡ್ ಮಾಡಿ ತೋರಿಸಿದ್ದೀನಿ. ಸೊ ಇದು ಕ್ಯಾಲ್ಕುಲೇಷನ್ ಬೇಸಿಕಲಿ ಸಿಂಪಲ್ ಆಗಿ ಎಲ್ಲರಿಗೂ ಅಪ್ಲಿಕೇಬಲ್ ಆಗೋದು ಒಂದೇ ರೂಲು. ಈ 4 ರೂಲು ಮುಗಿದಾದ್ಮೇಲೆ LPB ಕ್ವಾಲಿಫೈಯರ್ ಮಿನಿಮಮ್ ಗ್ಯಾರಂಟಿ ಈಸ್ ಐದರ್ ಫ್ರಮ್ BV, GBV ಆರ್ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ PG. ಇದು ಕ್ಯಾಲ್ಕುಲೇಷನ್. ಎಲ್ಲಾ LPB ಕ್ವಾಲಿಫೈಯರ್ಗೂ ನಿಮ್ಗೆ ಸಿಗುವಂತದ್ದು ಫಸ್ಟ್ ಮಿನಿಮಮ್ ಗ್ಯಾರಂಟಿ. ಅದು ನಿಮ್ಮ ಡೌನ್ ಲೈನ್ ಇಂದನೇ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಂಟೈರ್ ಲೆಗ್ GBVನೇ ಆಗ್ಬೋದು. ಸೊ ಮಿನಿಮಮ್ ಗ್ಯಾರಂಟಿ ಪ್ಲಸ್ SD ಅಂಡ್ ಅಬೌವ್ PGBV, ಇವೆರಡು ನಿಮ್ಮ LPB ಇನ್ಕಮ್, ಇವೆರಡೇ ನಿಮ್ಗೆ ಕ್ಯಾಲ್ಕುಲೇಷನ್ ಅಲ್ಲಿ ಬರೋದು. ಓಕೆ, ಸೊ ಟೋಟಲ್ LPB ಇನ್ಕಮ್ ನಿಮ್ಗೆ ಗ್ಯಾರಂಟಿ ಪ್ಲಸ್ ಜನರೇಷನ್, ಗ್ಯಾರಂಟಿ ಪ್ಲಸ್ ಜನರೇಷನ್ ಪ್ಲಸ್ ಗ್ಯಾರಂಟಿ, ಇವೆರಡು ನಿಮ್ಗೆ ಆಡ್ ಆಗತ್ತೆ. ಆಡ್ ಆದ್ಮೇಲೆ ನಿಮ್ಮ ಟೋಟಲ್ LPB ಪಾಯಿಂಟ್ಸ್ ಅಲ್ಲಿ ನಾವು ಒಂದು ಗ್ಯಾರಂಟಿನ ನಿಮ್ಮ ಅಪ್ಲೈನ್ಗೂ ಕೂಡ ಕೊಡ್ತೀವಿ. 4,860 LPB ಪಾಯಿಂಟ್ಸ್ ಅಪ್ಲೈನ್ಗೆ ಗ್ಯಾರಂಟಿ ಆಗಿ ಹೋಗುತ್ತೆ. ನೀವು ಗ್ಯಾರಂಟಿ ತಗೊಂಡ ಹಾಗೆ ನೀವು ಕೂಡ ಬೇರೆಯವ್ರಿಗೆ ಗ್ಯಾರಂಟಿ ಕೊಡ್ಬೇಕು.
ಆದ್ರೆ ನಿಮ್ಮ ಟೋಟಲ್ LPB ಪಾಯಿಂಟ್ಸ್ ಅಲ್ಲಿ 4860 ಮೈನಸ್ ಆಗುತ್ತೆ. ಅದಾದ್ಮೇಲೆ ಸರ್ ಇಲ್ಲಿ NQD ನೋಡ್ಲಿಲ್ವಲ್ಲ ಸರ್, NQD ಏನ್ ಮಾಡೋದು ಅಂದ್ರೆ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಏನ್ ಮಾಡೋದು, LPB ತಲೆ ಕೆಡ್ಸ್ಕೊಳ್ಳೋದೇ ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ LPB ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಮೊದಲನೇ ಜನರೇಷನ್ ತನಕ ಮಾತ್ರ ನೋಡ್ತೀವಿ. ಎರಡನೇ ಜನರೇಷನ್ ಇಂದ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ಗೂ LPBಗೂ ಸಂಬಂಧನೇ ಇಲ್ಲ. ಅಂದ್ರೆ ನಾವು ನೋಡೋದೇ ಬೇಕಾಗಿಲ್ಲ, ಅಷ್ಟೇ ಸಿಂಪಲ್. ಓಕೆ, ಸೊ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ನೀವು ಆಮೇಲೆ ನಿಮ್ಮ ಫಸ್ಟ್ ಜನರೇಷನ್ ಮಧ್ಯ ಯಾರಾದ್ರೂ LPB ಕ್ವಾಲಿಫೈಯರ್ ಇದ್ರೆ ಅವಾಗ ಅದು ನಿಮ್ಮ ಫಸ್ಟ್ ಜನರೇಷನ್ಗೆ ಆಡ್ ಆಗುತ್ತೆ. ಸೆಕೆಂಡ್ ಜನರೇಷನ್ ಆನ್ವರ್ಡ್ಸ್ ಅಂದ್ರೆ ನಿಮ್ಮ ಫಸ್ಟ್ ಜನರೇಷನ್ ಆದ್ಮೇಲೆ ಕೆಳಗಡೆ ಇರುವಂತ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ LPB ಸಿಗೋದಿಲ್ಲ. ಅದಾದ್ಮೇಲೆ ನಿಮ್ಮ ಜನರೇಷನ್ ನೀವು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಜನರೇಷನ್ ಟೇಬಲ್ ನ ನೋಡ್ಬೇಕು. ಸೊ ಏನದು ಜನರೇಷನ್ ಟೇಬಲ್, ನಾವು ನೆಕ್ಸ್ಟ್ ಸ್ಲೈಡ್ ಹೋಗೋಕ್ಕಿಂತ ಮುಂಚೆ ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಸೊ ಇವಾಗ ನಮ್ಮ ಕಂಪ್ಲೀಟ್ ಈ ಸ್ಲೈಡ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ದಿಸ್ ಈಸ್ ರೆಡಿ ಫಾರ್ ಸ್ಕ್ರೀನ್ ಶಾಟ್. ಬೇಗ ನಿಮ್ಮ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇಜಾಜ್ ಮುನ್ನಾ ಅವರೇ, ನಿಮ್ಮ ಫ್ರಂಟ್ ಲೈನ್ ಡೈರೆಕ್ಟರ್ ಆದ್ಮೇಲೆ ಅವ್ರ ಕೆಳಗಡೆ ಹೈಯರ್ ಟೈಟಲ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಪ್ಲಾನು ಅಷ್ಟೊಂದು ಕೂಡ ಇದಾಗಿಲ್ಲ. ನಿಮ್ ಫ್ರಂಟ್ ಲೈನ್ ಡೈರೆಕ್ಟರ್ ಆದ್ಮೇಲೆ ಅವ್ರ ಕೆಳಗಡೆ ಇರೋರು ಹೈಯರ್ ಟೈಟಲ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಫ್ರಂಟ್ ಲೈನ್ ಸೀನಿಯರ್ ಡೈರೆಕ್ಟರ್ ಆಗಿ ಅವ್ರ ಕೆಳಗಡೆ ಬೇಕಾದ್ರೆ ಹೈಯರ್ ಟೈಟಲ್ ಹೋಗ್ತಾರೆ. ಫ್ರಂಟ್ ಲೈನ್ ಡೈರೆಕ್ಟರ್ ಆಗಿ ಅದಕ್ಕಿಂತ ಹೈಯರ್ ಟೈಟಲ್ ಹೋಗೋದಕ್ಕೆ ಯಾರು ಸಾಧ್ಯ ಇಲ್ಲ. ಥರ್ಡ್ ಪಾಯಿಂಟ್ ಈಸ್ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ನಾನು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ, ಡೋಂಟ್ ಹ್ಯಾವ್ ಟು ವರಿ. ಶಿರೀಷಾ ಅವರೇ, ಸೊ LPB ಜೊತೆಗಲ್ಲ, ಆಕ್ಚುಲಿ ವಾಲ್ಯೂಮ್ ಜೊತೆಗೆ ಟೈಟಲ್ ಜಂಪ್ ಮಾಡ್ಕೋಬೇಕು. ಯು ಡೋಂಟ್ ಹ್ಯಾವ್ ಟು ಸೇ LPB ಜೊತೆಗೆ ಟೈಟಲ್ ಜಂಪ್ ಮಾಡ್ಕೋಬೇಕಾ, ಅಲ್ಲ. ವಾಲ್ಯೂಮ್ ಒಂದೊಂದು ಲೆಗ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಟೈಟಲ್ ಹೈಯರ್ ಹೋಗ್ತಾ ಇರಬೇಕು. ಒಂದು ಲೆಗ್ ಅಲ್ಲಿ 1 lakh to 1.5 lakh ಬಂದಿದೆ ಅಂತ ಹೇಳಿದ್ರೆ ಅದ್ರ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೋಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕ್ಲೈಂಬಿಂಗ್ ಅಪ್ ಯುವರ್ ಟೈಟಲ್ ಅಂಡ್ ನಿಮ್ಮ ಟೈಟಲ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಶ್ರೀನಿಧಿ ಅವರು ಹೇಳ್ತಾ ಇರೋದು ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಓಕೆ, ಇದು ನಿಮ್ಗೆ ಎಕ್ಸಾಂಪಲ್ ಅಲ್ಲಿ ಗೊತ್ತಾಗುತ್ತೆ ಶ್ರೀನಿಧಿ ಅವರೇ. ಸೊ ಐ ಆಮ್ ಜಸ್ಟ್ ಕಮಿಂಗ್ ಟು ದಟ್. ಸೊ ಸ್ಕ್ರೀನ್ ಶಾಟ್ ಎಲ್ಲಾರು ತಗೊಂಡಾಗಿದೆ ಅನ್ಕೊಂಡಿದೀನಿ. ಸೊ ಐ ಆಮ್ ಮೂವಿಂಗ್ ಟು. ಸೊ ಇದು ನಮ್ಮ ಟೇಬಲ್. ಯಾರೆಲ್ಲ ಆಲ್ರೆಡಿ ನೋಡಿದಿರಾ? ವೆರಿ ಗುಡ್. ಇಫ್ ನಾಟ್, ಯು ಕ್ಯಾನ್ ಟೇಕ್ ದಿಸ್ ಸ್ಕ್ರೀನ್ ಶಾಟ್. ಇಲ್ಲಿ ನೀವು ನೋಡಬಹುದು, ಇದು ನಾವು LPB ಪಾಯಿಂಟ್ ಹಾಗೇನೆ ಜನರೇಷನ್ ಎಲಿಜಿಬಿಲಿಟಿ, ಯಾವ ಟೈಟಲ್ ಅಲ್ಲಿ ಎಷ್ಟು ಜನರೇಷನ್ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸೊ ಸೀನಿಯರ್ ಡೈರೆಕ್ಟರ್ಗೆ ಒಂದು SD ಇದ್ರ ಮೇಲೆ ಜನರೇಷನ್ ಸಿಗುತ್ತೆ. ಸೀನಿಯರ್ ಡೈರೆಕ್ಟರ್ ಕೆಳಗಡೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಂದ್ಬಿಟ್ರೆ ಏನು ಸಿಗೋದಿಲ್ಲ, 0. ಯಾಕೆ ಅಂತ ಹೇಳಿದ್ರೆ ಹೈಯರ್ ಟೈಟಲ್ ಬಂತು ಅಂತ ಹೇಳಿದ್ರೆ 0, ಜನರೇಷನ್ ಕೌಂಟ್ ಮಾಡೋದು ಬೇಕಾಗಿಲ್ಲ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ ಅವರ SED ಬಂತು ಅಂತ ಹೇಳಿದ್ರೆ 0. ಸೊ ಈ ಟೇಬಲ್ ನ ನೋಡೋ ರೀತಿ ಹಾಗೆ. ಪ್ಲಾಟಿನಂ ಡೈರೆಕ್ಟರ್ ಕೆಳಗಡೆ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಬಂದ್ರು, ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಎಲ್ಲಿದ್ದಾರೆ? 0 ಇದ್ದಾರೆ. ನಾವು ಇಲ್ಲಿ 1 2 3 4 5 ಅಂತ ಹಾಕೊಂಡು ಹೋಗ್ತಾ ಇದ್ವಿ. ಇವಾಗ ಟೈಟಲ್ ಹ್ಯಾಸ್ ಬಿಕಮ್ ಜನರೇಷನ್. ಸೊ ನೀವು SED, ನಿಮ್ ಕೆಳಗಡೆ ಪ್ಲಾಟಿನಂ ಇದ್ರೆ 0 ಸಿಗುತ್ತೆ. ಓಕೆ, ಹೀಗೆ ನೋಡೋದು. ಇದ್ರದ್ದು ಕೂಡ ಸ್ಕ್ರೀನ್ ಶಾಟ್ ತಗೊಂಡಿದ್ರೆ ಇಲ್ಲ ನಿಮ್ಮ ಹತ್ರ PPT ಇದ್ರೆ ಇದನ್ನ ನೋಡೋ ರೀತಿ ಹೀಗೆ.
ವಿನಾಯಕ್ ಅವರೇ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಟೈಟಲ್ SD ಇರಬೇಕು. ರಿಮೆಂಬರ್, ಯು ಸ್ಟಾರ್ಟ್ ಫ್ರಮ್ ಸೀನಿಯರ್ ಡೈರೆಕ್ಟರ್. ನೀವೇ ನಾನ್ ಕ್ವಾಲಿಫೈ ಆದ್ರೆ ಮಿಕ್ಕಿದೇನು ಕ್ಯಾಲ್ಕುಲೇಷನ್ ಇಲ್ಲ. ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ಸೊ ನಿಮ್ ಟೈಟಲ್ SD ಬಂದು ಒಂದು ಲೆಕ್ಕದಲ್ಲಿ 1 lakh ಬಂದಿದೆ ಅಂದ್ರೆ ಅವಾಗ ಕ್ಯಾಲ್ಕುಲೇಷನ್ ತಲೆ ಕೆಡಿಸ್ಕೋಬೇಕಾಗತ್ತೆ. ಡೈರೆಕ್ಟರ್ ಟೈಟಲ್ಗೂ ನಾನ್ ಕ್ವಾಲಿಫೈಡ್ ಮರ್ತ್ಬಿಡಿ, ಬೇಕಾಗಿಲ್ಲ. LPB ಸ್ಟಾರ್ಟ್ ಆಗೋದು ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ ಟೈಟಲ್ ಹೋಲ್ಡರ್ಸ್ಗೆ ಮಾತ್ರ. LPB ಡೈರೆಕ್ಟರ್ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ಗೆ ಸಿಗೋದೇ ಇಲ್ಲ. ಸ್ಟಾರ್ಟ್ ಆಗೋದು SD ಅಂಡ್ ಅಬೌವ್ ಟೈಟಲ್ ಹೋಲ್ಡರ್ಸ್ ಓನ್ಲಿ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆಳಗಡೆ ಕ್ರೌನ್ ಡೈರೆಕ್ಟರ್ ಇದ್ರೆ ಏನು ಯೂಸ್ ಇಲ್ಲ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆಳಗಡೆ ಕ್ರೌನ್ ಈಸ್ 0. ಗ್ಯಾರಂಟಿ ಸಿಗುತ್ತೆ, ಮಿನಿಮಮ್ ಗ್ಯಾರಂಟಿ ಸಿಗುತ್ತೆ, ಇನ್ನೇನು ಸಿಗೋದಿಲ್ಲ. ನೋ ಜನರೇಷನ್. %2. ವಾಟ್ ಈಸ್ ದಟ್ 2%? ಹೀಗೆ ನೀವು ನೋಡೋದು. ನಿಮ್ಮ ಟೈಟಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ನಿಮ್ ಕೆಳಗಡೆ ಕ್ರೌನ್ ಎಲ್ಲಿದೆ? 0. ಕರೆಕ್ಟ್. ಸೊ ನೀವ್ ಇಲ್ಲಿದ್ರ, ನಿಮ್ ಡೌನ್ ಲೈನ್ ಇಲ್ಲಿದ್ದಾರೆ. ಸೊ ನಿಮ್ ಡೌನ್ ಲೈನ್ ಒಂದ್ಸತಿ SED ಬಂದ್ರು 0 ಆಗೋಯ್ತು. ಎಕ್ಸಿಕ್ಯೂಟಿವ್ ಬಂದು SED ಅಂಡ್ ಅಬೌವ್ ಬಂದಿದ ತಕ್ಷಣ 0 ಆಗೋಯ್ತು. ಪ್ಲಾಟಿನಮ್ ಅಂಡರ್ ಪ್ಲಾಟಿನಮ್ ನೀವು ಇಲ್ಲಿದ್ದೀರಾ, ನಿಮ್ ಕೆಳಗಡೆ ಪ್ಲಾಟಿನಮ್ ಇದಾರೆ. ಅವರ PGP ಮೇಲೆ 4%, ಜೊತೆಗೆ ಮಿನಿಮಮ್ ಗ್ಯಾರಂಟಿ, ಅದ್ರ ಜೊತೆಗೆ ಅವರ ಕೆಳಗಡೆನೂ ಕೂಡ SED ಇದ್ರೆ 5%, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ರೆ 5%, SD ಇದ್ರೆ 5%. ಓಕೆ. ಎಸ್, ರೆಡ್ಮಿ ನೋಟ್. ನಮ್ಮ ರೆಡ್ಮಿ ನೋಟ್ ಅವರು ಇನ್ನೂ ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ. ರೆಡ್ಮಿಗೂ ಅವ್ರಿಗೂ ತುಂಬಾ ಒಳ್ಳೆ ಕನೆಕ್ಷನ್ ಇದೆ. ಅವ್ರ ಹೆಸರನ್ನೇ ಮರ್ತ್ಬಿಟ್ಟಿದೆ ನಮ್ಮ ರೆಡ್ಮಿ ನೋಟ್ ಅವರು. ರೆಡ್ಮಿ ನೋಟ್ ಅವರೇ, ಸೊ ನಿಮ್ಮ ಟೈಟಲ್ ರೋಲಪ್ ಅಲ್ಲಿ ಸೀನಿಯರ್ ಡೈರೆಕ್ಟರ್ ಬಂದು LPB ಕ್ವಾಲಿಫಿಕೇಶನ್ ಪ್ರಕಾರ ಎಲಿಜಿಬಿಲಿಟಿ ಇದ್ರೆ LPB ಸಿಗುತ್ತೆ. ಓಕೆ ಮಿಸ್ಟರ್ ಆರ್ ಮಿಸ್ ರೆಡ್ಮಿ ನೋಟ್. ಓಕೆ, ಸೊ ಇವಾಗ ಥಿಯರಿ ಆಯ್ತು, ಲೆಟ್ಸ್ ಗೋ ಟು ಪ್ರಾಕ್ಟಿಕಲ್. ಸೊ ನಿಮಗೆಲ್ಲ ಇವಾಗ ಸ್ವಲ್ಪ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಂಬರ್ಸ್ ನ ಯಾವಾಗ್ಲೂ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು. ಸೊ ಇವಾಗ ಸ್ಟ್ರಕ್ಚರ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ ನಾವು LPB ನ. ಸೊ ಇದು ಒಂದು ಸಿಂಗಲ್ ಲೈನ್ SD ಟೈಟಲ್. ಸಾರಿ, ಎಕ್ಸಿಕ್ಯೂಟಿವ್ ಹಾಕಿದ್ದೀನಿ. ಸಾರಿ, ಮೈ ಬ್ಯಾಡ್. ನಿಮ್ಗೆ ಹೇಳ್ತಾ ನಾನು ಕೂಡ ತಗೊಂಡಿದ್ದೀನಿ. ಸಾರಿ. Just a minute. Lalaba. There you go. One minute. And ಒಂದು ನಿಮಿಷ, ಇದೊಂದು ಸ್ಮಾಲ್ ಸೇವ್ ಮಾಡೋಣ.
Yes. Now we are correct. Yes. So ಎಲ್ಲರಿಗೂ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ಸೊ ಇವಾಗ ಡಯಾಗ್ರಾಮ್ ಅಲ್ಲಿ ಫಸ್ಟ್ ಎಸ್ ಡಿ ಟೈಟಲ್. ಸೊ ಬೇಸಿಕ್ ಕ್ವಾಲಿಫಿಕೇಶನ್ ನೋಡೋಣ. ಸೊ ಎಸ್ ಡಿ ಟೈಟಲ್. ಸೊ ಫಸ್ಟ್ ನಾನು ಎಸ್ ಡಿ ಟೈಟಲ್ ಇದ್ದೀನಿ. ನನಗೆ ಇವಾಗ ಎಲ್ ಪಿ ಬಿ ತಗೊಳ್ಳೋದಕ್ಕೆ ಟೈಟಲ್ ಇದೆ. ಸೊ ಸೆಕೆಂಡ್ ಕ್ರೈಟೀರಿಯಾ ಏನು? ಟೈಟಲ್ ಫಸ್ಟ್ ಕ್ರೈಟೀರಿಯಾ. ಸೆಕೆಂಡ್ ಕ್ರೈಟೀರಿಯಾ ಈಸ್ ನೋಡಿ, ಇದು ನಾನು ರೋಲ್ ಅಪ್ ಅಲ್ಲಿ ನಾನು ಟೈಟಲ್ ಮಾಡಿಸಿದ್ದೀನಿ 20,000. ಇವೆರಡೂ ಕೂಡ ಕೆಳಗಡೆ ಒಬ್ರು ಡೈರೆಕ್ಟರ್ ಆಗಿದ್ದಾರೆ. ಅಪ್ಲೈ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್, ಇವರು ಕೂಡ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಬಿ ಇಸ್ ಆಲ್ಸೋ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಎ ಇಸ್ ಆಲ್ಸೋ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಈ 25,000 ಎಂ ಗೆ ಅಂದ್ರೆ ಮಂಜುನಾಥ್ಗೆ ಆಡ್ ಆಯ್ತು. ಸೊ 25,000 ಪ್ಲಸ್ 20,000 45,000 ಆಯ್ತು. ನನ್ನ ಟೈಟಲ್ ಎಸ್ ಡಿ ಆಯ್ತು. ಓಕೆ. ಸೊ ಇವಾಗ ಈ ಲೆಗು 97,200 ಕ್ರಾಸ್ ಆಗಿದ್ಯಾ? ಚೆಕ್ ಮಾಡೋಣ. 75 ಪ್ಲಸ್ 10 85, 85 ಪ್ಲಸ್ 10 95, 95 ಪ್ಲಸ್ 5 1 lakh. ಸೊ ಸೆಕೆಂಡ್ ಕ್ರೈಟೀರಿಯಾ ಕೂಡ ಫುಲ್ಫಿಲ್ ಆಗಿದೆ. ಜೊತೆಗೆ ಇಲ್ಲಿ ಒಂದು ಮಿನಿಮಮ್ ಡೈರೆಕ್ಟರ್ ಟೈಟಲ್ ಬಂದಿದೆ. ಸೊ ಐ ಆಮ್ ಎಲಿಜಿಬಲ್ ಟು ಗೆಟ್ ಎಲ್ ಪಿ ಬಿ ಫ್ರಮ್ ಎ ಲೆಗ್. ಎಂ ಈ ಎ ಲೆಗ್ ಇಂದ ನನಗೆ ಎಲ್ ಪಿ ಬಿ ತಗೊಳ್ಳೋದಕ್ಕೆ ಕ್ವಾಲಿಫೈ ಆಯ್ತು. ಓಕೆ, ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಯ್ತು. ಲೆಟ್ಸ್ ಲುಕ್ ಅಟ್ ಕ್ಯಾಲ್ಕುಲೇಷನ್. ನಾನು ಎ ಲೆಗ್ ಇಂದ ಎಲ್ ಪಿ ಬಿ ತಗೊಳ್ಳೋದಕ್ಕೆ ಕ್ವಾಲಿಫೈ ಆಗಿದ್ದೀನಿ. ಇವಾಗ ನನ್ನ ಕ್ಯಾಲ್ಕುಲೇಷನ್ ಏನು? ಸೊ ದಿಸ್ ಇಸ್ ನಾಟ್ ಬಿ, ದಿಸ್ ಇಸ್ ಆಕ್ಚುಲಿ ಎಂ. ಮತ್ತೆ ಎಲ್ಲೋಯ್ತು? ದಿಸ್ ಇಸ್ ಎಂ. ಓಕೆ. ಸೊ 20,000 ನನ್ನ ಎಲ್ ಪಿ ಬಿ, ಸಾರಿ ನನ್ನ ಪಿ ಜಿ ಬಿ ಮೇಲೆ 5%. ಸೊ 20,000 ಮೇಲೆ 5% ಅಂದ್ರೆ 1000 ಎಲ್ ಪಿ ಪಾಯಿಂಟ್ಸ್ ಬಂತು. ನನಗೆ ಮಿನಿಮಮ್ ಗ್ಯಾರಂಟಿ ಅಂತ 5% ಸಿಗುತ್ತೆ. ಅಂದ್ರೆ ಟೋಟಲಿ ಇಲ್ಲಿ ಎ ಜಿ ಬಿ ಬಂದು 1 lakh ಇದೆ. ಈ 1 lakh ಮೇಲೆ ನನಗೆ 5% ಗ್ಯಾರಂಟಿ ಸಿಗುತ್ತೆ. ಸೊ 1 lakh ಗೆ 5% ಅಂದ್ರೆ 5,000 ಎಲ್ ಪಿ ಬಿ ಪಾಯಿಂಟ್ಸ್. ಓಕೆ. ಸೊ 5,000 ಎಲ್ ಪಿ ಬಿ ಗ್ಯಾರಂಟಿ ಸಿಕ್ತು. ಸೊ ಇವಾಗ ನನ್ನ ಟೋಟಲ್ ಎಲ್ ಪಿ ಬಿ ಪಾಯಿಂಟ್ಸ್ ಎಷ್ಟಾಯ್ತು? ನನ್ನ ಪಿ ಜಿ ಬಿ ಮೇಲೆ 1000 ಪ್ಲಸ್ ಮಿನಿಮಮ್ ಗ್ಯಾರಂಟಿ 5,000, ಟೋಟಲಿ 6,000. ಸೊ 6,000 ಎಲ್ ಪಿ ಬಿ ಪಾಯಿಂಟ್ಸ್ ನನ್ನ ಹತ್ರ ಇದೆ. ಇವಾಗ ನಾನು ಎಲ್ ಪಿ ಬಿ ಕ್ವಾಲಿಫೈ ಆದ್ಮೇಲೆ ನನ್ನ ಅಪ್ಲೈನ್ಗೆ ಗ್ಯಾರಂಟಿ ಕೊಡಬೇಕು, ವಿಚ್ ಇಸ್ 4,860. ಸೊ 6,000 ಅಲ್ಲಿ 4,860 ಲೆಸ್ ಮಾಡಿದ್ರೆ ಉಳ್ಕೊಂಡಿದ್ದು 1,140 ಎಲ್ ಪಿ ಬಿ ಪಾಯಿಂಟ್ಸ್. ಸೊ 1,140ಗೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ 2 rupees ಇಟ್ಕೊಂಡಿದೆ. ಸೊ 2 rupees ಪ್ರಕಾರ 1,140ಗೆ 2,280 rupees ವಿಲ್ ಬಿ ಮೈ ಎಲ್ ಪಿ ಬಿ ಇನ್ಕಮ್. ಓಕೆ, ಇದು ನಮ್ಮ ಮೊದಲನೇ ಬಲ್ಪು. ನಮ್ಮ ಫಸ್ಟ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಪ್ರಕಾರ ಹೀಗೆ ನೀವು ಮೊದಲನೇ ಬಲ್ಪ್ ಆನ್ ಮಾಡ್ಕೊಂಡ್ರೆ ಕ್ಯಾಲ್ಕುಲೇಷನ್ ಮಾಡೋದು ಹೀಗೆ. ಓಕೆ, ಡನ್. ಸೊ ಇದನ್ನೇ ನಾವು ಸ್ವಲ್ಪ ಮಾಡಿಫೈ ಮಾಡೋಣ. ಇವಾಗ ಮತ್ತೆ ಎಕ್ಸಿಕ್ಯೂಟಿವ್ ಆಯ್ತು. ಮತ್ತೆ ಇವಾಗ ನಾವು ಎಸ್ ಡಿ ಇದೆ. ಇಲ್ಲಿ ನಾನು ಟೈಟಲ್ ಚೇಂಜ್ ಮಾಡಿದ್ದೀನಿ. ಯಾಕೆ? ಹೀಗೆ. ಸೊ ಇಲ್ಲಿ ನಾನು ಇವಾಗ ಒಂದು ಎಸ್ ಡಿ ಕೂಡ ಹಾಕಿದ್ದೀನಿ. ಸೊ ನಾನು ಕೂಡ ಎಸ್ ಡಿ. ನನ್ನ ಲೆಗ್ ಅಲ್ಲಿ ಇವಾಗ 75,000 ಪ್ಲಸ್ 10,000 ಪ್ಲಸ್ 20,000. ಸೊ ಇದು ಈ ವಾಲ್ಯೂಮು ಬಿಗೆ, ಸಿ ಇಂದ ಬಿಗೆ ರೋಲ್ ಅಪ್ ಆಯ್ತು, ಎಸ್ ಡಿ ಬಂತು. ಜೊತೆಗೆ ಇಲ್ಲಿ 10,000 ಪಾಯಿಂಟ್ಸ್. ಮತ್ತೆ ಇವರು ನಾನ್ ಕ್ವಾಲಿಫೈ, ಎ ಇಸ್ ಎ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಸೊ ಎ ವಾಲ್ಯೂಮ್ ನನಗೆ ರೋಲ್ ಅಪ್ ಆಯ್ತು. ಐ ಹ್ಯಾವ್ ಬಿಕಮ್ ಅಗೇನ್ ಎಸ್ ಡಿ. ಸೊ ಸ್ಮಾಲ್ ಚೇಂಜಸ್ ಆಯ್ತು. ಜಸ್ಟ್ ವಾಲ್ಯೂಮ್ ಚೇಂಜ್ ಮಾಡಿದ್ರೆ ಟೈಟಲ್ ಚೇಂಜ್ ಆಯ್ತು. ಇವಾಗ ನನ್ನ ಕ್ಯಾಲ್ಕುಲೇಷನ್ ಅಗೇನ್ ಐ ಆಮ್ ಎಲಿಜಿಬಲ್ ಟು ಗೆಟ್ ಎಲ್ ಪಿ ಬಿ ಫ್ರಮ್ ಎ ಲೆಗ್. ಎಂ ಎ ಲೆಗ್ ಇಂದ ಎ ಲೆಗ್ ಎಷ್ಟಾಯ್ತು? 75 ಪ್ಲಸ್ 10,000 85, 85 ಪ್ಲಸ್ 10,000 1,05,000, 1,05,000 ಪ್ಲಸ್ 10,000 1,15,000.
ಓಕೆ, ಇಲ್ಲಿ ನಾನು 1,10,000 ಹಾಕೊಂಡ್ಬಿಟ್ಟಿದ್ದೀನಿ. ಮತ್ತೆ let me just change it to 70. Minute. ಸೊ ಇವಾಗ ಎಂ ಸೊ 70,000 plus 10, 80, 80 plus 10, 1 lakh, 1 lakh plus 10, 1,10,000. ಸೊ ನಾನು ಇವಾಗ ಎ ಲೆಗ್ ಇಂದ LPB ಆಗುತ್ತಾ? ಸೊ ಮೊದಲು ಇವಾಗ್ಲೂ ಏನ್ ಡಿಫ್ರೆನ್ಸ್ ಆಯ್ತು ನೋಡೋಣ. ಫಸ್ಟ್ ನನ್ನ 20,000 ಮೇಲೆ 5% ಅಂದ್ರೆ 1000 LPB ಪಾಯಿಂಟ್ಸ್ ಆಯ್ತು. ಅದಾದ್ಮೇಲೆ ಮಿನಿಮಮ್ ಗ್ಯಾರಂಟಿ ಎ ಲೆಗ್ ಇಲ್ಲಿ 1,10,000 GBV ಇದೆ. 1,10,000 5%, 5,500 LPB ಪಾಯಿಂಟ್ಸ್ ಆಯ್ತು. ಇವಾಗ ನಾನು ಬೀಯಿಂಗ್ ಎ ಸೀನಿಯರ್ ಡೈರೆಕ್ಟರ್ ಫಸ್ಟ್ ಜನರೇಷನ್ ಕೂಡ ಸಿಗುತ್ತೆ. ಫಸ್ಟ್ ಜನರೇಷನ್ ನನಗೆ ಬಿ ಇದೆ, ಆದ್ರೆ ಬಿ ಆಮೇಲೆ ಎ ಈಸ್ ಎ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್. ಸೊ ನಮ್ಮ ರೂಲ್ಸ್ ಪ್ರಕಾರ ಫಸ್ಟ್ ಜನರೇಷನ್ ಅಲ್ಲಿ ಮಾತ್ರ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಇದ್ರೆ LPB ಸಿಗುತ್ತೆ. ಸೊ ಇದೆ. ಸೊ ನಾನು ಆಮೇಲೆ ಫಸ್ಟ್ ಜನರೇಷನ್ ಇವರ ಮಧ್ಯ ಒಂದು ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಇದ್ದಾರೆ. ಈ ಒಂದು ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಮೇಲೆ ನನಗೆ LPB ಸಿಗುತ್ತೆ. ಓಕೆ, ದಿಸ್ ವಿಲ್ ಬಿಕಮ್ ಪಾರ್ಟ್ ಆಫ್ ಮೈ ಫಸ್ಟ್ ಜನರೇಷನ್. ಅದಾದ್ಮೇಲೆ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಸೆಕೆಂಡ್ ಜನರೇಷನ್ ಇಂದ ನಾನು ಕೌಂಟ್ ಮಾಡೋ ಹಾಗಿಲ್ಲ. ದಿಸ್ ಈಸ್ ದಿ ಥರ್ಡ್ ರೂಲ್. ನಮ್ಮ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ನೀವೇನ್ ತಗೊಂಡಿದ್ರೆ ಅದನ್ನ ನೋಡೋಗಿದ್ರೆ ಥರ್ಡ್ ಪಾಯಿಂಟ್ ನಾನು ಏನ್ ಹಾಕಿದೆ, ಯಾರು ಶ್ರೀನಿಧಿ ಯಾರು ಕೇಳಿದ್ರು, ಸೊ ಇದೇನೆ. ಸೊ ಫಸ್ಟ್ ಜನರೇಷನ್ ನಾನು ಆಮೇಲೆ ನನ್ನ ಇಮಿಡಿಯೇಟ್ ಫಸ್ಟ್ ಕ್ವಾಲಿಫೈಯರ್ LPB SD ಯಾರಿದ್ದಾರೆ ಅವರ ಮಧ್ಯ ನನಗೆ LPB ಸಿಗತ್ತೆ. ಅದಾದ್ಮೇಲೆ ಸಿಗಲ್ಲ. ಅದಾದ್ಮೇಲೆ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ವಾಲ್ಯೂಮ್ ಮೇಲೆ LPB ಸಿಗೋದಿಲ್ಲ. ಸೊ ಇವಾಗ A plus B 10,000 plus 20,000 30,000 ಮೇಲೆ 5% ಅಂದ್ರೆ 1,500 LPB ಪಾಯಿಂಟ್ಸ್. ಸೊ ಇವಾಗ ನನ್ನ ಟೋಟಲ್ LPB ಪಾಯಿಂಟ್ಸ್ ಎಷ್ಟಾಯ್ತು? 1000 ನನ್ನ LPB ನನ್ನ PGB ಮೇಲೆ ಸಿಕ್ಕಿದ್ದು. ಮಿನಿಮಮ್ ಗ್ಯಾರಂಟಿ 5,500 ಪ್ಲಸ್ ಫಸ್ಟ್ ಜನರೇಷನ್ 1,500, ಟೋಟಲಿ 8,000 ಬಂತು. 8,000 LPB ಪಾಯಿಂಟ್ಸ್ ಅಲ್ಲಿ ನಾನು ಗ್ಯಾರಂಟಿ ನನ್ನ ಅಪ್ಲೈನ್ ಗೆ ಒಂದು ಲೆಸ್ ಮಾಡಬೇಕು, 4,860 ಲೆಸ್ ಮಾಡಬೇಕು. ಉಳ್ಕೊಂಡಿದ್ದು 3,140 LPB ಪಾಯಿಂಟ್ಸ್. ಸೊ 3,140 ಮಲ್ಟಿಪ್ಲೈಡ್ ಬೈ 2 ಈಸ್ 6,280. ಸೊ ಈ ತರ ಒಂದು ಲೆಗ್ ಅಲ್ಲಿ ಬರೀ ಡೈರೆಕ್ಟರ್ ತಂದಾಗ ನಿಮ್ಗೆ ಬೆನಿಫಿಟ್ ಜಾಸ್ತಿ ಸಿಗೋದಿಲ್ಲ. ಆ ಲೆಗ್ ಅಲ್ಲಿ SD ಕೂಡ ಬಂದಿದ್ರೆ ನಿಮಗೆ ಒಂದು ಜನರೇಷನ್ ಕೌಂಟ್ ಆಗುತ್ತೆ. ಬೀಯಿಂಗ್ ಎನ್ SD ಸ್ಟಿಲ್ ನಿಮ್ಮ ಜನರೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಒಂದೇ ಒಂದು ಲೆಗ್ ಅಲ್ಲಿ ನಿಮಗೆ ಒಂದು ಎರಡು ತರ ನಾವು ನೋಡಿದ್ವಿ. ಸೊ ಲೆಟ್ಸ್ ಲುಕ್ ಅಟ್ ಒನ್ ಮೋರ್ ಎಕ್ಸಾಂಪಲ್. ಭಾಗ್ಯ ಸಿಂಧು ಅವರೇ, ಸೊ ನಾವು ರೋಲ್ ಅಪ್ ಅಲ್ಲಿ ಟೈಟಲ್ ಕೊಟ್ವಿ. ಓಕೆ, ಅದಕ್ಕೇನೆ ಸೊ ರೋಲ್ ಅಪ್ ಟೈಟಲ್ ಅದು ಅದಕ್ಕೆ ಕಡಿಮೆ ಇದ್ರು ಕೂಡ ಟೈಟಲ್ ಬಂತು. ಇವಾಗ ನಾವು ಇನ್ನೊಂದು ಕ್ಯಾಲ್ಕುಲೇಷನ್ ನೋಡೋಣ. ಸೊ ಇವಾಗ ನಾವು ಒಂದು ಲೆಗ್ ಅಲ್ಲಿ ನೋಡಿದ್ವಿ, ಇವಾಗ ಎರಡು ಲೆಗ್ ಅಲ್ಲಿ ನೋಡೋಣ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೌಂಟ್ ಹೇಗಾಗುತ್ತೆ ಅಂತ ನೋಡೋಣ. ಸೊ ಇವಾಗ ನಮ್ಮ ಟೈಟಲ್ ಬಿ ಟೈಟಲ್ ಈಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಇವಾಗ ನಮ್ಮ ಮೂರನೇ ಬಲ್ಪ್ ನ ಆನ್ ಮಾಡಿದ್ವಿ ಅಂದ್ರೆ ನನ್ನ ಟೈಟಲ್ಗೂ ನನ್ನ ಡೌನ್ಲೈನ್ ಟೈಟಲ್ ಎರಡು ಈಕ್ವಲ್ ಮಾಡಿದೆ. ಈಕ್ವಲ್ ಮಾಡಿದ್ರೆ ಏನ್ ಹೇಳಿದೆ? ಸೊ ನನ್ನ ಡೌನ್ಲೈನ್ ಟೈಟಲ್ ಪ್ಲಸ್ ಇನ್ನೂ 3 ಜನರೇಷನ್ ತಗೋಬಹುದು. ಆದ್ರೆ
ನಮ್ಮ ಟೇಬಲ್ ಪ್ರಕಾರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ ಸಿಗೋದು ಎರಡೇ ಜನರೇಷನ್. ಸೊ ಇದು ಫಸ್ಟ್ ಜನರೇಷನ್. ಕೆಳಗಡೆ ಏನಾದ್ರು ಎಸ್ ಡಿ ಇದೆಯಾ? ಎಸ್ ಡಿ ಯಾರು ಇಲ್ಲ. ಸೊ ಕೆಳಗಡೆ ಯಾರು ಎಸ್ ಡಿ ಇಲ್ಲ, ಅದಕ್ಕೆ ಸೆಕೆಂಡ್ ಜನರೇಷನ್ ಕೂಡ ಇಲ್ಲ. ಆದ್ರೆ ಡಿ ವಿಲ್ ಬಿಕಮ್ ಫಸ್ಟ್ ಜನರೇಷನ್. ಸೊ ಇವಾಗ ರೂಲ್ ಅಪ್ಲೈ ಮಾಡೋಣ. ಸೊ ನನ್ನ ಟೈಟಲ್ ಎಸ್ ಡಿ ಅಂಡ್ ಅಬೋವ್ ಇದೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದೆ. ಸೊ ಟೈಟಲ್ ಓಕೆ. ಇವಾಗ ನನಗೆ ಎರಡು ಲೆಗ್ ಇದೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂದ್ರೆ ಎರಡು ಲೆಗ್ ಇದೆ. ಫಸ್ಟ್ ಲೆಗ್ ಈ ಲೆಗ್ ಅಲ್ಲಿ ನೋಡುವಾಗಿದ್ರೆ 80,000 ಪ್ಲಸ್ 20,000 1 lakh ಆಯ್ತು. 1 lakh ಹಾಗೇನೆ ಒಂದು ಡೈರೆಕ್ಟರ್ ಕೂಡ ಇದೆ. ಸೊ ನನಗೆ ಈ ಲೆಗ್ ಇಂದ LPB ತಗೊಳ್ಳೋದಕ್ಕೆ ಕ್ವಾಲಿಫೈ ಆಗಿದ್ದೀನಿ. ಜೊತೆಗೆ ಇನ್ನೊಂದು ಲೆಗ್ ನೋಡೋಣ, ಡಿ ಲೆಗ್ ನೋಡೋಣ. ಡಿ ಲೆಗ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದೆ, ಜೊತೆಗೆ GBV ನೋಡೋಣ. ಇಲ್ಲ ಫಸ್ಟ್ ನನ್ನ ಡೌನ್ ಲೈನ್ LPB ಕ್ವಾಲಿಫೈ ಆಗಿದ್ದಾರೆ ಅಂತ ನೋಡೋಣ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಎರಡು ಲೆಗ್ ಇದೆ. ಒಂದು 35,000 ನಾಟ್ ರಿಕ್ವೈರ್ಡ್, ಪ್ಲಸ್ 35,000 ಪ್ಲಸ್ 15,000 50,000 ಆಯ್ತು. ಸೊ ಡಿ LPB ಕ್ವಾಲಿಫೈ ಆಗಿಲ್ಲ. ಸೊ ನನ್ನ ಡೌನ್ ಲೈನ್ LPB ಕ್ವಾಲಿಫೈ ಆಗಿಲ್ಲ. ಸೊ ಎರಡನೇ ಬಲ್ನ ನೋಡಿದೆ, ಎರಡನೇ ಪಾಯಿಂಟ್ ನಂಬರ್ ನೋಡಿದೆ. ಸೊ ಎರಡನೇ ಪಾಯಿಂಟ್ ಪ್ರಕಾರ ನನ್ನ ಡೌನ್ ಲೈನ್ LPB ಕ್ವಾಲಿಫೈ ಆಗಿಲ್ಲ. ಓಕೆ, ಸೊ ಇದಕ್ಕೆ ನಾನು ಬಲ್ಪ್ ಅಂತ ತೋರಿಸಿದ್ದು. ಜಸ್ಟ್ ನಿಮಗೆ ಕೆಲವು ಸತಿ ವರ್ಡ್ಸ್ ಅರ್ಥ ಆಗಲ್ಲ, ಇಮೇಜಸ್ ಅರ್ಥ ಆಗತ್ತೆ, ಅದಕ್ಕೆ ನಿಮಗೆ ಎರಡನೇ ಬಲ್ಪ್ ಅಂತ ತೋರಿಸಿದ್ದು. ಸೊ ಎರಡನೇ ಪಾಯಿಂಟ್ ಪ್ರಕಾರ ನನ್ನ ಡೌನ್ ಲೈನ್ LPB ಕ್ವಾಲಿಫೈ ಆಗಿಲ್ಲ. ಸೊ ಮೊದಲನೇ ಬಲ್ಪ್ ನೋಡೋಣ ಇವಾಗ, ಅಂದ್ರೆ ಪಾಯಿಂಟ್ ನಂಬರ್ 1 ನೋಡೋಣ. ಪಾಯಿಂಟ್ ನಂಬರ್ 1, ಸೊ ಇದನ್ನ ಅಪ್ಲೈ ಮಾಡಿದೆ. ಇಲ್ಲಿಂದ ನನಗೆ LPB ತಗೊಳ್ಳೋದಕ್ಕೆ ಕ್ವಾಲಿಫೈ ಆಗಿದ್ದೀನಿ. ಜೊತೆಗೆ ಈ ಲೆಗ್ ಅಲ್ಲಿ ಟೋಟಲ್ GBV ಎಷ್ಟಾಯ್ತು? 30 ಪ್ಲಸ್ 35 65, 65 ಪ್ಲಸ್ 15 80,000. 80,000 ಪ್ಲಸ್ 35 is 1,15,000. ಸೊ ಈ ಲೆಗ್ ಅಲ್ಲಿ 1,15,000 ಇದೆ, ಈ ಲೆಗ್ ಅಲ್ಲಿ 1 lakh ಇದೆ. ಎರಡು ಲೆಗ್ ಇಂದನೂ ನನಗೆ LPB ತಗೊಳ್ಳೋದಕ್ಕೆ ಕ್ವಾಲಿಫೈ ಆಗಿದ್ದೀನಿ. ಡೌನ್ ಲೈನ್ ಯಾರು ಕೂಡ LPB ತಗೊಳ್ಳೋಕೆ ಕ್ವಾಲಿಫೈ ಆಗಿಲ್ಲ. ಎಸ್, ಡಿ ಇಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಅದನ್ನೇ ನಾನು ಕೂಡ ಟೈಟಲ್ ಹಾಕಿರೋದು, ಡಿ ಇಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಓಕೆ, yes, H is qualified director. This is not NQD. My God, so many mistakes. Thank you. ಸೊ ಇವಾಗ ನಮ್ಮ LPB ಕ್ವಾಲಿಫಿಕೇಶನ್ ಕ್ಯಾಲ್ಕುಲೇಷನ್ ನೋಡೋಣ. ಕ್ವಾಲಿಫಿಕೇಶನ್ ನೋಡಾಯ್ತು, ಕ್ಯಾಲ್ಕುಲೇಷನ್ ನೋಡೋಣ. ಸೊ ನಾನು ಡಿ ಆಮೇಲೆ ಇ ಎರಡು ಲೆಗ್ ಇಂದ LPB ತಗೊಳ್ಳೋದಕ್ಕೆ ಕ್ವಾಲಿಫೈ ಆಗಿದ್ದೀನಿ. ನನ್ನ ವಾಲ್ಯೂಮ್ ಮೇಲೆ 5%, 1500 LPB ಪಾಯಿಂಟ್. ಫಸ್ಟ್ ಜನರೇಷನ್ ನನಗೆ ಈ ಲೆಗ್ ಇಂದ ಮಾತ್ರ ಸಿಗೋದು. ಯಾಕೆಂತ ಹೇಳಿದ್ರೆ ನನ್ನ ಈ ಲೆಗ್ ಅಲ್ಲಿ ಯಾರು ಕೂಡ SD ಇಲ್ಲ, SD ಅಂಡ್ ಅಬೌವ್ ಟೈಟಲ್ ಈ ಲೆಗ್ ಅಲ್ಲಿ ಇಲ್ಲ. ಅದಕ್ಕೆ ನನಗೆ ಈ ಲೆಗ್ ಅಲ್ಲಿ ಜನರೇಷನ್ ಇಲ್ಲ. ಸೊ ಈ ಡಿ ಲೆಗ್ ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದಾರೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ PGBV ಮೇಲೆ ನನ್ನ ಮೊದಲನೇ ಜನರೇಷನ್. ಸೊ 30,000 ಮೇಲೆ 5%, 1,500 LPB ಪಾಯಿಂಟ್ಸ್. ಅದಾದ್ಮೇಲೆ ಇನ್ಯಾವುದು ಟೈಟಲ್ ಇಲ್ಲ, SD ಇನ್ಯಾವುದು ಇಲ್ಲ. ಸೆಕೆಂಡ್ ಜನರೇಷನ್ ನನಗೆ ಅಪ್ಲಿಕೇಬಲ್ ಆಗಲ್ಲ. ಮಿನಿಮಮ್ ಗ್ಯಾರಂಟಿ ಎರಡು ಲೆಗ್ ಇಂದಾನೆ ಸಿಗುತ್ತೆ. ಡಿ ಲೆಗ್ ಆಮೇಲೆ ಈ ಲೆಗ್. ಫಸ್ಟ್ ಡಿ ನೋಡೋಗಿದ್ರೆ ಟೋಟಲ್ GBV 1,15,000 ಇದೆ. 1,15,000 ಪ್ಲಸ್ ಇಲ್ಲಿ 1 lakh ಇದೆ. ಟೋಟಲಿ 2,15,000. ಎರಡು ಲೆಗ್ ಇಂದ 2,15,000. ಇದಕ್ಕೆ 5%. ಓಕೆ, 2,15,000. ಇದ್ರದ್ದು 1,15,000, ಇದ್ರದ್ದು 1 lakh. 2,15,000. 2,15,000 ಮೇಲೆ 5% is 10,750 LPB ಪಾಯಿಂಟ್ ಗ್ಯಾರಂಟಿ ಆಗಿ ಸಿಕ್ಕಿರೋದು. ಓನ್ಲಿ ಗ್ಯಾರಂಟಿನೇ ನನಗೆ 10,750 ಬಂತು. ಸೊ ಟೋಟಲ್ LPB ಪಾಯಿಂಟ್ಸ್ ಎಷ್ಟಾಯ್ತು? ನನ್ನ ವಾಲ್ಯೂಮ್ ಮೇಲೆ 1,500, ಫಸ್ಟ್ ಜನರೇಷನ್ 1,500, ಗ್ಯಾರಂಟಿ 10,750. ಟೋಟಲ್ LPB ಪಾಯಿಂಟ್ ಈಸ್ 13,750. 13,750 ನಾನು ನನ್ನ ಅಪ್ಲೈನ್ಗೆ 4,860 ಗ್ಯಾರಂಟಿನ ಕೊಟ್ರೆ
ಉಳ್ಕೊಳ್ಳೋದು 8890. Net LPB point 8890 multiplied by 2 is 17,780 LPB income. So ಇದು ನನ್ನ LPB income ಆಯ್ತು. Done. Good. Good. ಇವಾಗ ಸ್ವಲ್ಪ ಬಲ್ಪು ಇನ್ನೂ ಚೆನ್ನಾಗಿ ಉರಿತಿದೆ ಅನ್ಕೋತೀನಿ. ಇನ್ಕಮ್ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇವಾಗ ನಮ್ಮ ಸೇಮ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ನೊಂದು ಸ್ಟ್ರಕ್ಚರ್ ಹಾಕಿದ್ದೀನಿ. ಸೊ ಸ್ಟ್ರಕ್ಚರ್ ಚೇಂಜ್ ಆಯ್ತು. ಇವಾಗ ನೋಡೋಣ. ಸೊ ಫಸ್ಟ್ 2 ಎಕ್ಸಾಂಪಲ್ ನಿಮ್ಗೆ SD ಟೈಟಲ್ ತೋರಿಸ್ತಾ, ಇವಾಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಲ್ಲಿ 2 ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಆಲ್ರೆಡಿ 8:30. ಸೊ ಇದು ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ನಿಮ್ಗೇನ ಅರ್ಥ ಆಗಿದ್ರೆ ಜಸ್ಟ್ ರೈಟ್ ಔಟ್ ಪ್ಲೀಸ್. ನನ್ನ ಕ್ಲಾಸ್ ವರ್ಕ್ ಬೇರೆದಿತ್ತು, ನಾಳೆ ತಗೋತೀನಿ. ಇದೊಂದು ನೀವೇ ಕ್ಯಾಲ್ಕುಲೇಟ್ ಮಾಡಿ. LPB ಮತ್ತೆ ನಮ್ಮ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ನಾಳೆ ಮುಗಿಸ್ತೀನಿ. ಜಸ್ಟ್ ಇದೊಂದು ನೀವೇ ಬೇಗ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. Yes, Shivanand, that's correct. That's perfectly correct, Shivanand. Sorry. Don't. ಸೊ ಜಸ್ಟ್ ಇದೊಂದು ಕ್ಯಾಲ್ಕುಲೇಟ್ ಮಾಡಿ. $8:30 ಆಗೋಯ್ತು. ಸೊ ದಿಸ್ ವಿಲ್ ಬಿ ಲಾಸ್ಟ್. Or else if you want to take it as a homework, screenshot ತಗೊಂಡು ವರ್ಕ್ ಮಾಡಿ ಕಳಿಸಿ. We'll see the answer tomorrow. ಇವಾಗಲೇ ಮಾಡ್ತೀರಾ ಇಲ್ಲ ಆಮೇಲೆ ವರ್ಕ್ ಮಾಡ್ತೀರಾ? ಓಕೆ, ವಿನಾಯಕ್ ಅವರು ಓಕೆ ಅಂತ ಹಾಕಿದ್ದಾರೆ. ಯಾಕೆನೋ ಓಕೆನಾ ವಿನಾಯಕ್. ಓಕೆ, ಕೀರ್ತಿ ಅವರು ಇವಾಗಲೇ ಮಾಡ್ತಿದ್ದಾರೆ. ಗುಡ್, ಥ್ಯಾಂಕ್ ಯು ಕಾಂಚನ ಅವರೇ. ಟೈಟಲ್ ಹಾಕಿದ್ರೆ ಈಸಿ ಆಗುತ್ತೆ, ಕರೆಕ್ಟ್. ಅದಕ್ಕೆ ನಿಮ್ಗೆ ಕಷ್ಟಪಟ್ಟಿದ್ದೀನಿ. ಎಲ್ಲಾರ್ದು PGBV ಹಾಕಿದ್ದೀನಿ. ನಿಮ್ ಟೈಟಲ್ ಕೊಡೋದು ವೆರಿ ಈಸಿ. ಸ್ಪೂನ್ ಫೀಡಿಂಗು ತುಂಬಾ ಜಾಸ್ತಿ ಆದ್ರೆ ಒಳ್ಳೇದಲ್ಲ. ಗಿವ್ ದಿ ಕ್ಯಾಲ್ಕುಲೇಷನ್. ಓಕೆ, ಐ ವಿಲ್ ಗಿವ್ ಇಟ್, ಡೋಂಟ್ ವರಿ. ಯಾರಿಗೆ ಸ್ವಲ್ಪ ಅರ್ಥ ಆಗಿದೆ ಪ್ಲೀಸ್ ಟ್ರೈ ಇಟ್ ಔಟ್. ಎಸ್ ಶಿರೀಶಾ ಅವರೇ, ದಟ್ಸ್ ಕರೆಕ್ಟ್. 2 ಲೆಗ್ಗಿಂದ LPB ಕ್ವಾಲಿಫೈ ಆಗಿದ್ದಾರೆ. ದಟ್ಸ್ ಕರೆಕ್ಟ್, ಪರ್ಫೆಕ್ಟ್. ನಮ್ಮ 2ನೇ ಬಲ್ಪು ಉರಿಯುತ್ತಾ ನೋಡಿ ಬಿಗೆ. ಈಸ್ ಮೈ ಡೌನ್ಲೈನ್ LPB ಕ್ವಾಲಿಫೈಯರ್. ನಿಮಗೋಸ್ಕರ ಟೈಟಲ್. ನೌ ಚೆಕ್. ಇಲ್ಲಿ ಮೊದಲನೇ ಬಲ್ಪು ಹಚ್ಚೋದು ಬೇಡ, 2ನೇ ಬಲ್ಪ್ ಹತ್ತಿಸ್ಕೊಳ್ಳಿ, ದೆನ್ ಕ್ಯಾಲ್ಕುಲೇಟ್.
ಪಂಚಮಿ ಪೂಜಾರಿ. ಓ ಬಾಬಾ, ಯಾವ ಗ್ಯಾರಂಟಿ ಕೊಡೋದು ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ಯಾರದು ಭಾಗ್ಯ ಸಿಂಧು ಅವರು, ದೆನ್ ಪಂಚಮಿ ಪೂಜಾರಿ. ಗ್ಯಾರಂಟಿ ಕೊಡ್ಬೇಕು ತಾನೆ. ಓಕೆ, ನಿಮ್ಗೋಸ್ಕರ ಇನ್ನೊಂದು ಕ್ಲೂ. ಕಾರ್ತಿಕ್ ಅವರ ಕ್ಯಾಲ್ಕುಲೇಷನ್. ಕಾರ್ತಿಕ್ ಅವರ ಇನ್ನೊಂದು ರೂಪಾಯಿ ಜಾಸ್ತಿ ಬರುತ್ತೆ. ಭಾಗ್ಯಶ್ರೀ ಅವ್ರದ್ದು ತುಂಬಾ ಕ್ಲೋಸ್ ಬಂದೆ. ಶಿವಾನಂದ್, ನಿಮ್ ಡೌನ್ ಲೈನ್ ಕೂಡ ಹೈಯರ್ ಟೈಟಲ್ ಇದ್ರೆ ನಿಮ್ ಕಡೆಯಿಂದ ಗ್ಯಾರಂಟಿ ನಿಮ್ಮ ಅಪ್ಲೈನ್ಗೂ ಕೊಡಬೇಕು. ಹಾಗೇನೆ ನಿಮ್ಮ ಡೌನ್ ಲೈನ್ ಕಡೆಯಿಂದನೂ ನಿಮ್ಗೆ ಗ್ಯಾರಂಟಿ ಸಿಗುತ್ತೆ. ಅವ್ರ ಕಡೆಯಿಂದ ನಿಮ್ಗೆ ಸಿಗುತ್ತೆ, ಪ್ಲಸ್ ನೀವು ಕೂಡ ನಿಮ್ಮ ಅಪ್ಲೈನ್ಗೂ ಕೊಡ್ಲೇಬೇಕು. ಎಸ್, ಶ್ರೀನಿಧಿ ಅವ್ರದ್ದು ಪರ್ಫೆಕ್ಟ್ ಆನ್ಸರ್ ಸಿಕ್ತು. ಗ್ರೇಟ್. ನಯನ ಅವ್ರದ್ದು ಕೂಡ ಕರೆಕ್ಟ್. ಕೀರ್ತಿ ಅವ್ರದ್ದು ಕೂಡ ಕರೆಕ್ಟ್. ಗುಡ್. ಸೊ ಇದು ನಮ್ಮ ಆನ್ಸರ್. ಸೊ ಫಸ್ಟ್ ಬಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಲ್ಲಿ 2 ಲೆಗ್ಗಿಂದ LPB ಕ್ವಾಲಿಫೈಯರ್ ಆಲ್ರೆಡಿ ಇದ್ದಾರೆ. ಸೊ 2 ಲೆಗ್ಗಿಂದ LPB ಸಿಗುತ್ತೆ. LPB ಗ್ಯಾರಂಟಿ ಹೇಗೆ ಸಿಗುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಮೋಸ್ಟ್ಲಿ ನನ್ನ ಪ್ರಕಾರ ಅಲ್ಲೇ ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗಿದೆ. ಸೊ ಇಲ್ಲಿ ನನ್ನ ಕ್ಯಾಲ್ಕುಲೇಷನ್ ಹೇಗಾಗುತ್ತೆ, ನನ್ನ ವಾಲ್ಯೂಮ್ ಮೇಲೆ 30,000 ಮೇಲೆ 5%, 1500 LPB ಪಾಯಿಂಟ್ಸ್ ಬಂತು. ಫಸ್ಟ್ ಜನರೇಷನ್ ಡಿ ಆಮೇಲೆ ಇ ಎರಡು ಕೂಡ ಫಸ್ಟ್ ಜನರೇಷನ್ 40,000 ಪ್ಲಸ್ 40,000 80,000 ಮೇಲೆ 5% 4,000 LPB ಪಾಯಿಂಟ್ ಫಸ್ಟ್ ಜನರೇಷನ್ ಇಂದ ಸಿಕ್ತು. ಸೆಕೆಂಡ್ ಜನರೇಷನ್ ಅಲ್ಲೂ ಕೂಡ SD ಇದೆ 50,000 ಪ್ಲಸ್ 50,000 1 lakh ಮೇಲೆ 5% which is 5,000. ಸೊ ಟೋಟಲ್ LPB ಪಾಯಿಂಟ್ ಜನರೇಷನ್ ಪ್ಲಸ್ ನನ್ನ PGB ಮೇಲೆ ಸಿಕ್ಕಿದ್ದು 10,500. ಸೊ 10,500 ಗೆ 2 ಲೆಗ್ ಇಂದ ಅಂದ್ರೆ ಡಿ ಆಮೇಲೆ ಇ ಅವ್ರ ಕಡೆಯಿಂದ ನನಗೆ 4,860 4,860 ಗ್ಯಾರಂಟಿ ಸಿಗುತ್ತೆ. ಸೊ 2 ಲೆಗ್ಗಿಂದ 4,860 ಸಿಕ್ತು. ಜೊತೆಗೆ ನಾನು ಕೂಡ ನನ್ನ ಅಪ್ಲೈನ್ಗೆ ಗ್ಯಾರಂಟಿ ಕೊಡಬೇಕು 4,860. ಸೊ ಟೋಟಲ್ 50,360 LPB points. So 15,360 multiplied by 2 rupees is 30,720 rupees. Okay, this is our LPB calculation for executive director.
Done. Any other confusions or any other doubts? ಗುಡ್. ಸುಮಾರು ಜನ ಹತ್ರ ಬಂದಿದ್ದೀರಾ, ಸುಮಾರು ಜನ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದೀರಾ. ಗುಡ್. ಸೊ ಇವಾಗ ಅಟ್ ಲೀಸ್ಟ್ LPB ಮ್ಯಾಕ್ಸಿಮಮ್ ಇನ್ಕಮ್. ಓಕೆ, ಈ ಒಂದು ಎಕ್ಸಾಂಪಲ್ ಜಸ್ಟ್ ನೋಡ್ಬೋದು ಎಷ್ಟಿದೆ ಟೋಟಲ್ ವಾಲ್ಯೂಮ್. ಟೋಟಲ್ ವಾಲ್ಯೂಮ್ ಈಸ್, ಸೊ ಇಲ್ಲಿಂದ 1,40,000, ಇಲ್ಲಿಂದನೂ 1,40,000. ಸೊ ಟೋಟಲ್ ಇಟ್ ಈಸ್ ಆಲ್ಮೋಸ್ಟ್ 3 lakh. 3 ಲಕ್ಷ ವಾಲ್ಯೂಮ್ ಇಲ್ಲಿ ಹಾಕಿದ್ದೀನಿ ಟೋಟಲಿ ನನ್ನ PGB ಸೇರಿಸಿ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಲ್ಲಿ 3 ಲಕ್ಷ ವಾಲ್ಯೂಮ್ಗೆ 30,000 ಓನ್ಲಿ LPB ಪಾಯಿಂಟ್ಸ್. ಓಕೆ, ಸೊ 10% ಆಫ್ ಇನ್ಕಮ್. ಅದನ್ನ 2 rupees ತಗೊಂಡಿರೋದು. ಸೊ ದಿಸ್ ಈಸ್ ವರ್ಕ್ ದ ಪ್ಲಾನ್. ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ರೀತಿ, 3 ಲಕ್ಷ BVಲಿ ನಾನು 40,000 ರೂಪಾಯಿಗಿಂತ ಜಾಸ್ತಿ ಇನ್ಕಮ್ ಮಾಡಬಹುದು. ಸೊ ಆಕ್ಚುಲಿ ಇದರಲ್ಲಿ ನಮಗೆ ಟೋಟಲ್ ಇನ್ಕಮ್ ವಿಲ್ ಬಿ ಕ್ಲೋಸ್ ಟು 45,000. ಸೊ ನಾವಿನ್ನೂ ಟೀಮ್ ಬಿಲ್ಡಪ್ ಬೋನಸ್ ಆಡ್ ಮಾಡಿಲ್ಲ, ಇನ್ನು ಟ್ರಾವೆಲ್ ಫಂಡ್ ಆಡ್ ಮಾಡಿಲ್ಲ. ಸೊ ಅದೆರಡು ಕೂಡ ಆಡ್ ಮಾಡಿದ್ರೆ ಸೊ ಇನ್ಕಮ್ ವಿಲ್ ಬಿ ಕ್ಲೋಸ್ ಟು 40,000 ಪ್ಲಸ್. ಕಾರ್ತಿಕ್ ಅವರೇ, ಡಿ ಆಮೇಲೆ ಈಗ ಎಷ್ಟು LPB ಬರುತ್ತೆ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಸೊ ಇಲ್ಲಿಗೆ ಇವತ್ತಿಗೆ ಇಷ್ಟು ಮುಗಿಸ್ತಿದ್ದೀನಿ. ಸೊ ಇಫ್ ಯು LPB ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅನ್ನೋಗಿದ್ರೆ ಅಲ್ಲಿಗೆ ನಾನು ಹೋಮ್ ವರ್ಕ್ಗೆ ಅಂತ ಬೇರೆ ತಗೊಂಡಿದ್ದೆ, ಬಟ್ ದಿಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಹೋಮ್ ವರ್ಕ್. ಇದು ನಮ್ಮ 3ನೇ ಬಲ್ಬ್. ಸೊ ನಮ್ಮ 4ನೇ ಬಲ್ಬ್ ನ ಆನ್ ಮಾಡ್ಕೊಂಡು ಇದನ್ನ ಹೋಮ್ ವರ್ಕ್ ಆಗಿ ತಗೊಳ್ಳಿ. ಇಲ್ಲ ಸನತ್ ಅವರೇ, ದಟ್ಸ್ ವೈ ನಮ್ಮ 2ನೇ ಬಲ್ಬ್ ನ ನೋಡಿ ಅಂತ ಹೇಳಿದ್ದು. ಒನ್ಸ್ ನಮ್ಮ LPB ಕ್ವಾಲಿಫೈಯರ್ ಸಿಕ್ಕಾದ್ಮೇಲೆ ನೋಡಿ, ಅದಕ್ಕೆ ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಒನ್ಸ್ ನನ್ನ LPB ಕ್ವಾಲಿಫೈಯರ್ ನನಗೆ ಸಿಕ್ಕಿದ ಮೇಲೆ ನನ್ನ GBV ಇಂದ ನಾನು 5% ತಗೊಳ್ಳೋದು ಬೇಕಾಗಿಲ್ಲ. ಸೊ LPB ಕ್ವಾಲಿಫೈಯರ್ ಇಂದನೇ ನನಗೆ ಗ್ಯಾರಂಟಿ ಸಿಗುತ್ತೆ. ಅದಕ್ಕೆ ನಾನು ತೋರಿಸಿದ್ದು ಗ್ಯಾರಂಟಿ ಫ್ರಮ್ 4,860 ಪ್ಲಸ್ 4,860 GBV ಮೇಲೆ ನನಗೆ ಸಿಗೋದಿಲ್ಲ. ನಿಮ್ಮ ಡೌನ್ ಲೈನ್ LPB ಕ್ವಾಲಿಫೈಯರ್ ಆದ್ಮೇಲೆ GBV ಮೇಲೆ ನಾನು ತಗೊಳಂಗಿಲ್ಲ. ಅದಕ್ಕೆ ನಾನು ಮೊದಲನೇ ಬಲ್ಬ್ 2ನೇ ಬಲ್ಬ್ ಅಂತ ಹಾಕಿದ್ದು ಸಪರೇಟ್ ಆಗಿ ನೋಡಿ ಅಂತ. ಓಕೆ, ಫಸ್ಟ್ ಮೊದಲನೇ ಬಲ್ಬ್ ಆನ್ ಆದ್ಮೇಲೆ ಅದು ಬೇಕಾಗಿಲ್ಲ ಅಂದಾಗ 2ನೇ ಬಲ್ಬ್ ಆನ್ ಮಾಡಬೇಕು. 2ನೇ ಬಲ್ಬ್ ಆನ್ ಮಾಡಾದ್ಮೇಲೆ ಮೊದಲನೇ ಬಲ್ಬ್ ಬೇಕಾಗಿಲ್ಲ. ಓಕೆ, ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಲೆಟ್ ಮಿ ಆಲ್ಸೋ ಪುಟ್ ದಿ ಟೈಟಲ್. ನಮ್ಮ ಸ್ಟೂಡೆಂಟ್ಗೆ ಸ್ವಲ್ಪ ಈಸಿ ಮಾಡುವಾಗಿದ್ರೆ ಇದು ನಮ್ಮ 4ನೇ ಬಲ್ಬ್ ಕ್ಯಾಲ್ಕುಲೇಷನ್. ಸೊ ಇದನ್ನ ಹೋಮ್ ವರ್ಕ್ ಆಗಿ ತಗೊಂಡು ನನಗೆ 10 ಗಂಟೆ ಒಳಗೆ ಇವತ್ತೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಾನು ನೋಡ್ತೀನಿ. 10 ಗಂಟೆ ಮೇಲೆ ನನಗೆ ನಾಳೆ ಕಳಿಸಿದ್ರೆ ವಿಲ್ ನಾಟ್ ಗೆಟ್ ಮೈ ರಿಪ್ಲೈ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಸೊ ಇವತ್ತು ಕೂಡ ಲೇಟ್ ಮಾಡಿದೆ, ಸಾರಿ. ಸೊ ಇನ್ನೇ ಡೌಟ್ಸ್ ಇದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ ಡೈರೆಕ್ಟ್ ಆಗಿ ಕಳಿಸಿ. LPB ಕ್ಯಾಲ್ಕುಲೇಷನ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಜಸ್ಟ್ ವರ್ಕ್ ಇಟ್ ಔಟ್, ಸ್ವಲ್ಪ ಅರ್ಥ ಆಗುತ್ತೆ. ಹಾಗೇನೆ ಸ್ಕ್ರೀನ್ ಶಾಟ್ ಏನಾದ್ರು ತಗೊಂಡಿದ್ರೆ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ಫಸ್ಟ್ ಪಾಯಿಂಟ್ ನೋಡ್ಲಾ, ಸೆಕೆಂಡ್ ಪಾಯಿಂಟ್ ನೋಡ್ಲಾ, ಥರ್ಡ್ ಪಾಯಿಂಟ್ ನೋಡ್ಲಾ, ಫೋರ್ತ್ ಪಾಯಿಂಟ್ ನೋಡ್ಲಾ, ನಿಧಾನಕ್ಕೆ ಆರಾಮಾಗಿ ನೋಡ್ಕೊಳ್ಳಿ. ಸೊ ಬಲ್ಬ್ ರೀತಿ ನಾ ತೋರಿಸಿದ್ದು ಇಷ್ಟೇನೆ, ಯಾವ ಒಂದು ಲೈಟ್ ಆನ್ ಮಾಡ್ಕೊಂಡು ನೋಡ್ಬೇಕು ಅಂತ ಅಷ್ಟೇ. ಸ್ಕ್ರೀನ್ ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆಯಲ್ಲ? ಇದನ್ನ ಹೋಮ್ ವರ್ಕ್ ಆಗಿ ತಗೊಂಡು